ನನ್ನ ಸಮಸ್ಯೆ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಕಿಚ್ಚ ಸುದೀಪನಂದ ನಮಸ್ತೆ, ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. The Nivea Body Milk presents Bigg Boss Season 12, co-presented by Sunrich Refined Sunflower Oil, Asian Paints ಹಾಗೂ VZ Smart Television, co-powered by Asusura Realities, Walkmate Footwear, Santoor Maruti Suzuki Heritage, ಸಂಗೀತ ಮೊಬೈಲ್ಸ್ ಹಾಗೂ ತೇಜು ರೆಡಿಮಿಕ್ಸ್ ಮಸಾಲ. ಜೀವನದಲ್ಲಿ ಸಕ್ಸಸ್ ಆಗೋ ಪ್ರತಿಯೊಬ್ಬರ ಹಿಂದೆ ಒಂದಲ್ಲ ಒಂದು ಸೀಕ್ರೆಟ್ ಫಾರ್ಮುಲಾ ಇರುತ್ತೆ ಅನ್ನೋದು ಒಂದು ಹೇಳಿಕೆ. ಹಾಗೆ ಬಿಗ್ ಬಾಸ್ನ ಈ ವಾರದ ಸಕ್ಸಸ್ ಹಿಂದೆ ಸೀಕ್ರೆಟ್ ರೂಮ್ ಇರೋದು ಒಂದು ಸತ್ಯ. ಒಂದು ಕಡೆ ವಿನ್ನಿಂಗ್ ರೇಸಲ್ಲಿ ಇರೋವಂಥ ಒಂದು ಕಂಟೆಸ್ಟೆಂಟ್ಸ್ ಇಷ್ಟು ದಿನ ಆದ್ರೂ ಟಾಸ್ಕನ್ನ ಅರ್ಥನೇ ಮಾಡಿಕೊಂಡೇ ಕೂತಿದ್ರೆ, ಇನ್ನೊಂದು ಕಡೆ ಇಬ್ಬರನ್ನ ಆರಾಮಾಗಿ ಮನೆ ಒಳಗಡೆ ನಡೆಯೋ ಆಟನ ನೋಡಿಕೊಂಡು ಮಜಾ ತಗೊಂಡು ಎಲ್ಲ ನೋಡ್ಕೊಂಡು ಆರಾಮಾಗಿರಿ ಅಂತ ಸೀಕ್ರೆಟ್ ರೂಮ್ ಒಳಗಡೆ ಬಿಟ್ಟರೆ, ಆ ರೂಮನ್ನೇ ರಣರಂಗ ಮಾಡಿಕೊಂಡು ಕೆಟ್ಟದಾಗಿ ಗುದ್ದಾಡಿಕೊಂಡು ನೀಟಾಗಿದ್ದಾರೆ. ಇದುವರೆಗೂ ನಾವು ಎಂತೆಂಥ ಪಂಚಾಯಿತಿಗಳನ್ನು ಆರಾಮಾಗಿ ನಡೆಸಿದ್ದೀವಿ ವೇದಿಕೆ ಮೇಲೆ. ಆದರೆ ಫಸ್ಟ್ ಟೈಮ್ ಈ ಸೀಕ್ರೆಟ್ ರೂಮಲ್ಲಿ ಇರೋನ್ನ ಸಪ್ರೇಟಾಗಿ ಮಾತಾಡಿಸ್ಬೇಕು. ಸ್ವಲ್ಪ ಅವರಿಬ್ಬರನ್ನ ಮೀಟ್ ಮಾಡೋಕ್ಕೆ ಭಯ ಆಗ್ತಾಯಿದೆ. ಆದರೂ ಮನೆ ಒಳಗೆ ಹೋಗೋಣ, ನಮ್ಮ ಕೆಲಸ ಪ್ರಾರಂಭ ಮಾಡೋಣ. ಆದರೆ ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ನೆನ್ನೆ ಸಂಚಿಕೆಯಲ್ಲಿ ಏನೇನಾಯಿತು ಒಂದು ಸಲ ಕಣ್ಣಾಡಿಸ್ಕೊಂಬೋಣ. ಬಿಗ್ ಬಾಸ್ ಸ್ವೀಟಿ ಪ್ಲೀಸ್. ರಾತ್ರಿ 9:40. ನ್ಯೂ ನಿವ್ಯಾ ಬಾಡಿ ಮಿಲ್ಕ್ 100% ಶುದ್ಧ ಹೈಲರಾನಿಕ್ ಶಕ್ತಿಶಾಲಿ ಫಾರ್ಮುಲಾ ಹೊಂದಿದ್ದು ನಿರಂತರ 72 ಗಂಟೆಗಳ ಕಾಲ ತ್ವಚೆಯ ತೇವಾಂಶವನ್ನು ಕಾಪಾಡುತ್ತಾ ಪೋಷಣೆಯುಳ್ಳ ಹಾಗೂ ಹೊಳೆಯುವ ತ್ವಚೆಯನ್ನು ನೀಡುತ್ತದೆ. ಮನೆಯ ಎಲ್ಲಾ ಸದಸ್ಯರಿಗೆ ನ್ಯೂ ನಿವ್ಯಾ ಬಾಡಿ ಮಿಲ್ಕ್ ವತಿಯಿಂದ ಈಗ ಬಿಗ್ ಬಾಸ್ ಒಂದು ಚಟುವಟಿಕೆಯನ್ನು ನೀಡುತ್ತಿದ್ದಾರೆ. ಇದರ ಅನುಸಾರ ಮನೆಯ ಸದಸ್ಯರನ್ನು ತಲಾ 5 ಸದಸ್ಯರಿರುವ 2 ತಂಡಗಳಾಗಿ ವಿಂಗಡಿಸಲಾಗಿದೆ. ಚಟುವಟಿಕೆ ಆರಂಭವಾದಾಗ ಪ್ರತಿ ತಂಡದಿಂದ ಮೊದಲ ಹಂತದಲ್ಲಿ ಆಡುವ 2 ಸದಸ್ಯರ ಪೈಕಿ ಒಬ್ಬರು ಬಾಕ್ಸ್ನ ಮುಂದೆ ಹಾಗೂ ಇನ್ನೊಬ್ಬ ಸದಸ್ಯ ಬಾಕ್ಸ್ನ ಹಿಂದೆ ನಿಲ್ಲಬೇಕು. ಬಾಕ್ಸ್ ಹಿಂದೆ ನಿಂತಿರುವ ಸದಸ್ಯ ಬಾಕ್ಸ್ ಒಳಗೆ ನೋಡದೆ ಬಾಕ್ಸ್ ಮೇಲೆ ಇರುವ ನಿವ್ಯಾ ಬಾಟಲ್ಗಳ ಪೈಕಿ ಏಕಕಾಲಕ್ಕೆ 2 ಬಾಟಲ್ಗಳನ್ನು ಸ್ಥಾನಪಲ್ಲಟ ಮಾಡಬೇಕು. ನಂತರ ಬಾಕ್ಸ್ ಮುಂದೆ ನಿಂತಿರುವ ಸದಸ್ಯ ಬಾಕ್ಸ್ ಒಳಗೆ ಸೂಚಿಸಿರುವ ಕ್ರಮದ ಅನುಸಾರವಾಗಿ ಎಷ್ಟು ನಿವ್ಯಾ ಬಾಟಲ್ಗಳು ಸರಿ ಇದೆ ಎಂದು ಸೂಚಿಸಬೇಕು. ಆ ನಂತರ ಬಾಕ್ಸ್ ಹಿಂದೆ ಇರುವ ಸದಸ್ಯ ಮತ್ತೆ 2 ಬಾಟಲ್ಗಳನ್ನು ಸ್ಥಾನಪಲ್ಲಟ ಮಾಡಬೇಕು. ಹೀಗೆ ನಿಯಮಾನುಸಾರವಾಗಿ ಸ್ಥಾನಪಲ್ಲಟ ಮಾಡುತ್ತಾ ಬಾಕ್ಸ್ ಮೇಲಿರುವ 4 ನಿವ್ಯಾ ಬಾಟಲ್ಗಳನ್ನು ಬಾಕ್ಸ್ ಒಳಗಿನ ಬಾಟಲ್ಗಳ ಕ್ರಮದಂತೆ ಸರಿಯಾಗಿ ಜೋಡಿಸಬೇಕು ಹಾಗೂ ಮುಂದಿನ ಹಂತದಲ್ಲಿ ಆಡುವ ಸದಸ್ಯರಿಗೆ ಪಾಸ್ ನೀಡಬೇಕು. 2ನೇ ಹಂತದಲ್ಲಿ ಆಡುವ ಒಬ್ಬ ಸದಸ್ಯ 7 ಪಿಂಗ್ ಪಾಂಗ್ ಬಾಲ್ಗಳ ಪೈಕಿ 2 ಪಿಂಗ್ ಪಾಂಗ್ ಬಾಲ್ಗಳನ್ನು ಗಾಜಿನ ಸಿಲಿಂಡರ್ ಒಳಗೆ ಎಸೆಯಬೇಕು. ನಂತರ ಮುಂದಿನ ಹಂತದಲ್ಲಿ ಆಡುವ ಸದಸ್ಯರಿಗೆ ಪಾಸ್ ನೀಡಬೇಕು. 3ನೇ ಹಂತದಲ್ಲಿ ಆಡುವ ಒಬ್ಬ ಸದಸ್ಯ 3 ನಿವ್ಯಾ ಬಾಟಲ್ ಪೈಕಿ ಮಧ್ಯದಲ್ಲಿರುವ ನ್ಯೂ ನಿವ್ಯಾ ಬಾಡಿ ಮಿಲ್ಕ್ ಬಾಟಲ್ಗೆ 7 ರಿಂಗ್ಗಳ ಪೈಕಿ 2 ರಿಂಗ್ಗಳನ್ನು ಹಾಕಬೇಕು. 3ನೇ ಹಂತವನ್ನು ಮೊದಲು ಪೂರ್ಣಗೊಳಿಸುವ ತಂಡ ಈ ಚಟುವಟಿಕೆಯನ್ನು ಗೆಲ್ಲುತ್ತದೆ. ಗೆದ್ದ ತಂಡದ ಎಲ್ಲಾ ಸದಸ್ಯರಿಗೆ 1 ವರ್ಷಗಳ ಕಾಲ ನ್ಯೂ ನಿವ್ಯಾ ಬಾಡಿ ಮಿಲ್ಕ್ ಅನ್ನು ಬಹುಮಾನವಾಗಿ ನೀಡಲಾಗುತ್ತದೆ. ರಾತ್ರಿ 10 ಗಂಟೆ. ಒಂದು ನಿಮಿಷ ಬ್ರದರ್. ಎರಡು ಸರಿ ಇದೆ. 2 ಸರಿ ಇದೆ. 2 ಸರಿ ಇದೆ. ಎಲ್ಲ ಸರಿ ಇದೆ. 4 ಸರಿ ಇದೆ. ಕಾನ್ಸಂಟ್ರೇಟ್ ಸೂರಜ್. ಸೂರಜ್ ದಯವಿಟ್ಟು ಬೇಡ. ಅಯ್ಯೋ ಸೂರಜ್ ಆಗಲ್ಲ. ಸೂರಜ್ ಆರಾಮಾಗಿ ಸೂರಜ್. ಅದು ಗೆಳೆಯ. ವೆರಿ ಗುಡ್ ಸೂರಜ್. ಇಲ್ಲೊಂದು ಬಾಲ್ ಇದೆ. ಡೌನಿನ ಒಂದ್ಸಲಿ ಟ್ರೈ ಮಾಡು. ಟ್ರೈ ಮಾಡು ಒಂದ್ಸತಿ, ಏನಾಗಲ್ಲ. 3 ತಗೋಣ. ಅಷ್ಟೇ. ಹೇಳಿ ಅಶ್ವಿನಿ ಮ್ಯಾಮ್ ಅನೌನ್ಸ್ ಮಾಡಿ. 2ನೇ ಹಂತದಲ್ಲಿ ರಘು ಸರ್ ಮುಗಿಸಿದ್ದಾರೆ. 2ನೇ ಹಂತನ ಸೂಪರ್. ಜಿಂತಾಕ್ ಅಷ್ಟೇ. ಬಾಲ್ ತಗೋಲ್ಲ. ಅಣ್ಣ ವೈಟ್ಗೆ ये ब्लू ब्लू का सॉरी
ಹಾಡಿ ಆರಾಮಾಗಿ ಗಾಡಿ ಸೂರಜ್. ಎರಡನೇ ಹಂತದಲ್ಲಿ ಸೂರಜ್ ಮುಗಿಸಿದ್ದಾರೆ. ಅಲ್ಲ ಮಾಡು ಬೇಗ, ಓಡು, ಆ ಕಡೆಗೆ ಹೋಗು. ಹಾ ಹಿಂದೆ ಸೂಪರ್ ಮಾಡು, ಹೋಯ್ತು ಹೋಯ್ತು. ಸೂಪರ್ ಧನು, ಆಯ್ತು. ಇನ್ನೊಂದು ಚೂರು ಮುಂದೆ ಮಾಡು. ಧನು ಕಾನ್ಸಂಟ್ರೇಟ್ ಮಾಡು, ಇನ್ನೊಂದು ಧನವಣ್ಣ ಒಂದ್ ಬೀಳ್ತೀನಿ, ನಂದು ಮಾಡೋಣ ಬಂತು. ಅಯ್ಯೋ ಬಿತ್ತು. ಓಡು ಓಡು ಮಾಡು, ವಾಪಸ್ ಹೋಗು. ಹಾಕು ಮಾಡು, ನೀನು ನೋಡು. ನೀವು ನಿವ್ಯಾ ಬಾಡಿ ಮಿಲ್ಕ್ ವತಿಯಿಂದ ಕೊಟ್ಟಿರುವ ಚಟುವಟಿಕೆಯಲ್ಲಿ ವಿಜೇತರಾಗಿರೋದು ಸೂರಜ್, ರಾಶಿಕಾ, ರಜತ್, ಅಶ್ವಿನಿ ಹಾಗೂ ಮಾಳೋರ ತಂಡ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ರಾತ್ರಿ 10:55. ಎಷ್ಟು 10 ಬೇಗ ಎಲ್ಲ ಆಗಲ್ಲ ಕಣ, ಬೇಗ ಟೈಮಲ್ಲಿ ಆಗೋದು. ರಂಗಾದ ಅವನಿದು ಗಮ್ಮಂತಿದಲ್ವ, ಇದು ಮಟನ್ ಗಿಟನ್ ಇದ್ದಿದ್ರೆ ಸಖತ್ತಾಗಿರ್ತೈತಲ್ವ. ಆಯ್ತಣ್ಣ, ಏನಿದು ಒಂದು ಚಪಾತಿ ತಕ್ಕಲ್ಲ. ಬೇಯಬೇಕು ಕರೆಕ್ಟ್ ಸರ್ 38 ಸರ್. ಅವ ಎಷ್ಟೊತ್ತು ಗಂಟೆ ಬೇಯಬೇಕು? ಕರೆಕ್ಟ್ 30 ನೋಡಿ ಸರ್. ಗಂಟೆ ಇನ್ನೂ ಅಣ್ಣ ಆಯ್ತಣ್ಣ. ತಗೊಂಡು ತಿನ್ನು, ಹಾಕೊಳ್ಳ. ಬೇಡ ಬಿಡು, ಆಯ್ತು ಬೇಡ ಬಿಡು. ತಗೋ 2-3 ಚಪಾತಿ ಹಾಕೊಡ್ತೀನಿ, ಬಾ ತಗೊಂಡೋಗು. ನಿಜ? ತಗೊಂಡೋಗು. ಬೆಂದಿದ್ಯಾ? ನನ್ಗೆ ಗೊತ್ತಿಲ್ಲ, ನೀನು ತಿನ್ಬಿಟ್ಟು ಹೇಳು. ಬೇಡ ಹಂಗಾರೆ ಬೇಡ. ಆಯ್ತಣ್ಣ ಅಂತ ಕೇಳಿದೆ, ಅದು ತಪ್ಪ. ಗೊತ್ತಿಲ್ಲ ಒಟ್ಟು ತಿಂದ್ಬಿಟ್ಟು. ಅವಾಗ ಹೇಳ್ದೆ ತಾನೆ, ಟೈಮ್ ಬೇಕು, ಇನ್ನ ಬೆಂದಿಲ್ಲ ಅಂತ. ಇನ್ನು ಇದಕ್ಕಿಂತ ಹತ್ತಷ್ಟು ನನಗೆ ಹೊಟ್ಟೆ ಹಸು ಆಗ್ತಾ ಇದೆ, ಬಾಯಿ ಇನ್ನು ಒಬ್ಬನಿಗೇನ ಕೂತವನ್ಗೇನ ಜಾಸ್ತಿ ಹೊಟ್ಟೆ ಹಸು ಆಗೋದು. ನೀನ್ ನಿಂತವನು ನಿಂತ್ಕೊಂಡಿಲ್ವಾ ಈಗ 2 ಅವರಿಂದ ಅವಾಗಿಂದ? 2 ಅವರಲ್ಲಿ ಯಾಕೆ ಅವಾಗಿಂದ ಸುಮ್ನೆ ಇರೋದು? ಇಲ್ಲಿ ಹೇಳ್ತಾ ಆಯ್ತು ಆಯ್ತಾ ಅಂತ ಎಲ್ಲದಕ್ಕೂ ಲಿಮಿಟ್ ಇದೆ, ಸುಮ್ನೆ ಬಾಯಿ ಏನು ಅಂತ ಅಣ್ಣ ಇನ್ನೇನು ಕೇಳಿಲ್ಲ ಕಣ. ಆಯ್ತಾ ಅಂತ ಕೇಳಿದೆ ಕಣ, ತಪ್ಪಣ. ಇಲ್ಲ, ಬಾಯಿ ಮುಚ್ಕೊಂಡ್ ಬಂದ್ ಮಾಡಿಲ್ಲಿ. ಬೇಡ, ಬಿಸಿ ಆಯ್ತದ ಬಾಯಿ. ಅದುಮ್ಕೊಂಡು ಹೋಗ ಆಚೆ. ಈಗ ಎಷ್ಟೊತ್ತದ್ದು ಹೇಳ್ಬಿಡು. ಇನ್ನು ಅರ್ಧ ಗಂಟೆನ ನಾನು ಹೇಳ್ತಾ ಇದ್ದೀನಿ, ಮುಚ್ಕೊಂಡ್ ಕುತ್ಕೋ. ಎಷ್ಟು ಹೇಳ್ತಾ ಇದ್ದೀನಿ, ಎಷ್ಟು ನಾನು ಏನು ನಿಜ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ಏನ್ ಮಾಡಿದೆ? ಆಯ್ತಾ ಅಂತ ಕೇಳಿದ್ರು ತಪ್ಪಣ. ಅಲ್ಲಿ ನೋಡೋಣ, ಒಂದ್ಸತೆ ಓಕೆ, 2 ಸತೆ ಓಕೆ. ಹೋಗೋಣ ಸುಮ್ಮನೆ. ಹೇಳ್ತಾ ಇದ್ದೀನಿ, ಸೈಕ್ ಮಾಡ್ಬಿಡ. ಹೋಗ, ನೀನ್ ಹೋಗ. ಆಯ್ತಾ ಅಂತ ಕೇಳಿದ್ರು ಏನ್ ಬಾಯಿ ಇದೆ ಅಂದ್ಬಿಟ್ಟು ಬಾಯಿಗೆ ಬಂದಂಗಲ್ಲ ಮಾತಾಡೋದು. ಅಣ್ಣ ಇದು ಧನುವಣ್ಣ ಆಯ್ತಾ? ಇನ್ನು ಎಷ್ಟೊತ್ತಾದ್ದು? ಏನ ರಜತಡ, ಏನು ಸಮಾಚಾರ? ನನ್ನ ಪಾಡಕ್ಕೆ ನಾನು ಕೂತ್ಕೊತೀನಿ ಕಣಪ್ಪ. ದೇವರಾಣೆಗೆ ಹೇಳ್ತಾ ಇದ್ದೀನಿ, ಶೋನು ಬೇಡ, ಏನು ಬೇಡ, ಕೂತ್ಕಲ್ಲು ಬಡ್ದಣ, ತಲೆ ಕೆಡಿಸ್ಬೇಡ, ಹೇಳ್ತಾ ಇದ್ದೀನಿ. ಅವನ್ ಪಡ ಒಂದು ಸುಮ್ಮನೆ ಅಂತಾನೆ ಬಿಡಿ ಸರ್. ಹೋಯ್ತು ಆಯ್ತು 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 ಆಯ್ತು. ಈಗ ಇಲ್ಲಿಂದ ಹೋಯ್ತದ ನೋಡು. ಹೋಯ್ತು. ಆಫ್ ಆಗೋದು ಹಿಂಗೆ ಮನೆಯಲ್ಲಿ. ರಾತ್ರಿ 11:40. ಆಯ್ತು ಬನ್ನಿ, ಮುಗಿಸ್ಕೊಂಡು ಎಷ್ಟೊತ್ತಾಗತ್ತೆ? ಯಾಕೆ ಬನ್ನಿ. ಅಲ್ಲಿ ಬರಲ್ಲಪ್ಪ, ನನಗೆ ಇಷ್ಟ ಇಲ್ಲ ಅಲ್ಲಿ ಬರಕ್ಕೆ. ಅವ್ನ ಮುಖ ನೋಡೋಕೆ ಇಷ್ಟ ಇಲ್ಲ ನನಗೆ. ಬೇಡಿ ಇಲ್ಲ, ಸೀರಿಯಸ್ ಆಗಿ ಇಷ್ಟ ಇಲ್ಲ. ಏನಕ್ಕೆ ಸರ್? ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ಏನಕ್ಕೆ ಎಲ್ಲ ಕೆಲಸ ಮಾಡ್ಕೊಂಡು ಕುತ್ಕೋಬೇಕು ಹಂಗಾರೆ? ನಾನು ಹಿಂಗೆ ಕಾಮಿಡಿ ಮಾಡ್ಕೊಂಡು ಹೋಟ್ಲ ಹೊಡ್ಕೊಂಡು ಇರ್ಬೋದಲ್ವ? ಅದೇ ಆಟನಾ? ಒಬ್ಬರನ್ನ ಕೆಳಗೆ ಹಾಕೋದೇ ಆಟ ಅಂದರೆ ಈ ಥರ ಆಟಗಳೇ ಬೇಡ ಹಂಗಾರೆ ನಮಗೆ. ಯಾಕೆ ಆರಾಮಾಗಿ ಇರ್ತೀನಿ, ನನಗೇನಿದೆಯೋ ತುಂಬ ಒಳ್ಳೆ ಹೆಸರು ಮಾಡಿದ್ದೀನಿ, ಸಾಕು ನನಗೆ.
ಮೆರ್ಕ್ಯೂರಿಗಿಂತ ರಘು ಸರ್ ಇಷ್ಟು ಅಪ್ಸೆಟ್ ಮಾಡ್ಕೊಬಿಟ್ಟಿದ್ದಾರೆ. ಏನಕ್ಕೆ ಅಪ್ಸೆಟ್ ಆದ್ರು ಗೊತ್ತಿಲ್ಲಪ್ಪ. ಗಿಲ್ಲಿ ಸಂಬಂಧ ತುಂಬ ಡಿಸ್ಟರ್ಬ್ ಆಗ್ತಿದಾರಲ್ಲ ಅವ್ರ ವಿಷಯಕ್ಕೆ. ಡಿಸ್ಟರ್ಬ್ ಹಂಗೆ ಭಾಳ ಮಾತಾಡ್ತಾನೆ ಇವಾಗ ಏನು ಗೊತ್ತಾ, ಅವ್ರಿಗೆ ಏನು ಮಾತಾಡ್ತಾನೆ ಅನ್ನೋದಕ್ಕಿಂತ ನಮ್ಗೆ ಒಂದೊಂದು ಸ್ಟೇಟ್ಮೆಂಟ್ಗೆ ಒಂದೊಂದ್ಸಲಿ ಅಪ್ಸೆಟ್ ಆಗ್ತೀವಿ ನಾವು. ಅವರು ಕಾನ್ಸ್ಟೆಂಟಾಗಿ ಮಾಡ್ತಾರೆ ಅವನು. ಭಾಳ ಮಾಡ್ತಾನೆ ಪಾಪ. ದಿನ 83 ಬೆಳಗ್ಗೆ 7:30. Good morning, Big Boss. ಬೆಳಗ್ಗೆ 8:20. ಇದು ಬಿಗ್ ಬಾಸ್. ಚೈತ್ರ, ನಿಮ್ಮ ಜೈಲು ವಾಸದ ಅವಧಿ ಇಲ್ಲಿಗೆ ಮುಕ್ತಾಯವಾಗಿದೆ. Let's get in. Thank you. ಹೇಗಿದ್ದೀರಿ ಅಲ್ಲ? ಹೊಸ ಕ್ಯಾಪ್ಟನ್ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ನೀವು? ನಾವು ಚೆನ್ನಾಗಿದ್ದೀವಿ. ನೀವು ಆ ಥರ ಕ್ಯಾಪ್ಟನ್ ಆಗಿರೋದ್ರಿಂದ ನನ್ನ ಪಕ್ಕದಲ್ಲಿ ಇಷ್ಟೊಂದು ಒಳ್ಳೆ ಶರ್ಟು. ಇದು ಕಾವ್ಯ ಅವ್ರ ಕ್ಯಾಪ್ಟನ್ ಆಗಿರೋ ಕಾರಣಕ್ಕೆ ನಿಮ್ಮ ಶರ್ಟ್ ಮೇಲೆ ರೋಸಾ ಹೂವನ ಇಲ್ಲ ರವಿ ಸರ್ ಬಂದೋಗಿದ್ದಕ್ಕ? ಎರಡು ಕೋಣ ಇಲ್ವೇ, ಯಾವುದೋ ಒಂದಕ್ಕೆ ಇರುತ್ತದು. ರೋಜಾ ಹೂ ಏನಕ್ಕೆ? ಇಲ್ಲ ಅಣ್ಣ, ಒಂದು ಒಳ್ಳೆ ಎಪಿಸೋಡ್ಗೆ ಹಾಕವ ಅನ್ಕೊಂಡು ಇಟ್ಕೊಂಡಿದ್ದೆ, ಎತ್ತಿಕೊಂಡಿದ್ದೆ ಅಣ್ಣ ಆವಾಗಲೇ. ಇವಾಗ ಹಾಕಂದೆ. ಒಂದು ಒಳ್ಳೆ ಎಪಿಸೋಡಾ? ಯಾವುದು ಇದು ಒಳ್ಳೆ ಎಪಿಸೋಡಾ ಅಣ್ಣ? ಈ ಕಾವ್ಯ ಕ್ಯಾಪ್ಟನ್ ಆಗಿರೋದಕ್ಕೆ ಹಾಕೊಂಡಿರ್ದು ಅಣ್ಣ. ಅದು ಇರೋದೇನು ಬಿಟ್ಕೊಂಡ್ಬಿಟ್ಟು. ಏನು ರಜತ್ ಸರ್ ಹೇಗಿದ್ದೀರಿ? ಆಲ್ ಗುಡ್ ಸರ್, ಲುಕಿಂಗ್ ಫ್ಯಾಂಟಾಸ್ಟಿಕ್ ಸರ್. ಥ್ಯಾಂಕ್ ಯು ಸರ್. ಆ್ಯಂಡ್ ಆಲ್ ದ ಬೆಸ್ಟ್ ಟು ಮಾರ್ಕ್ ಸರ್. ಥ್ಯಾಂಕ್ ಯು. ಸಿರಾಮ್, ಥ್ಯಾಂಕ್ ಯು ಸರ್. ಹೊಸ ಕ್ಯಾಪ್ಟನ್ ಕಾವ್ಯ ಅವರೇ ಸರ್, ಏನು ಇದು ಮನೇಲಿ ಸಡನ್ ಆಗಿ ಬ್ಯಾಕ್ ಟು ಬ್ಯಾಕ್ ಲೇಡೀಸ್ ಕ್ಯಾಪ್ಟನ್? ಸ್ಪಂದನ ಅವ್ರಿಗೆ ಪಾಪ ಲಕ್ಕು ಬ್ಯಾಡ್ ಲಕ್ ಒಟ್ಟಿಗೆ ಬಂತು. ಆಮೇಲೆ ಚೈತ್ರ ಅವ್ರಿಗೆ ಲಕ್ ಬಂತು. ಇಲ್ಲದೇ ಇರೋ ಲಕ್ ಬರ್ತಾ ಇರುತ್ತೆ ಚೈತ್ರ ಅವ್ರಿಗೆ ಅವಾಗವಾಗ. ಆಮೇಲೆ ರಾಶಿಕ್ ಅವ್ರು ಬಂದರು. ಈಗ ಕಾವ್ಯ ಅವರೇ ತಾವು. ಎಷ್ಟು ಖುಷಿ ಇದೆ? ಎಷ್ಟು ತುಂಬ ಖುಷಿ ಇದೆ? ತುಂಬ ಖುಷಿ ಇದೆ ಸರ್. ಯಾವ ಕಾರಣಕ್ಕೆ? ಅಂದರೆ ನಾನು ಇಷ್ಟು ದಿನಾನೂ ಎಫರ್ಟ್ಸ್ ಆಗ್ತಿದ್ದೆ ಸರ್, ಬಟ್ ಎಲ್ಲೋ ಒಂದು ಕಡೆ ಅದು ನೋಟಿಸ್ ಆಗ್ತಿರ್ಲಿಲ್ಲ. ಈ ವೀಕ್ ಅಂದರೆ ನನ್ನ ಎಫರ್ಟ್ಸ್ ನೋಟಿಸ್ ಮಾಡಿದ್ರು. ಆ್ಯಂಡ್ ಮನೆ ಜನರು ಓಟಿಂದನೂ ನಾನು ಕ್ಯಾಪ್ಟನ್ ಆದೆ ಅನ್ನೋದು ಇನ್ನೂ ಖುಷಿ ಇದೆ ಸರ್. ಏನು ನಿಮ್ಮ ಮುಂದೆ ಚಾಲೆಂಜಸ್ ಅನಿಸುತ್ತೆ ಕಾವ್ಯ ಅವರಿಗೆ ಗಿಲ್ಲಿ ಒಬ್ಬರನ್ನ ಬಿಟ್ಟು? ಸರ್ ಅದೇ ಉಸ್ತುವಾರಿನೇ ಇಷ್ಟು ದಿನದವರೆಗೂ ಉಸ್ತುವಾರಿದೆ ಸ್ವಲ್ಪ ಮೇಜರ್ ಡಿಸಿಷನ್ ಮೇಕಿಂಗಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು. ಸೊ ಅದು ನನಗೂ ಚಾಲೆಂಜಿಗೆ ಆಗ್ಬೋದೇನೋ ಅಂದ್ಕೊಂಡಿದ್ದೀನಿ.
ನೋಡಬೇಕು ಸರ್. ಸೊ ಉಸ್ತುವಾರಿ ಒಂದೇ ನಿಮಗೆ ಇರೋ ಚಾಲೆಂಜ್. ಐ ಥಿಂಕ್ ಸೊ. ಓಕೆ, ಡೈರೆಕ್ಟಾಗಿ ಒಂದು ಕ್ವೆಶ್ಚನ್. ಎಸ್ ಸರ್. ಗಿಲ್ಲಿ ಇಲ್ಲ ಅಂದರೆ ಕಾವ್ಯ ಇಲ್ಲ. ಇಲ್ಲ ಸರ್, ಆ್ಯಕ್ಚುಲಿ ನಾನು ಹೇಳ್ದಂಗೆ ನನಗೋಸ್ಕರ ನಾನೇ ಸ್ಟ್ಯಾಂಡ್ ತೊಗೊಂಡಿರೋದು. ಯಾವತ್ತೂ ಗಿಲ್ಲಿ ನನ್ನ ಪರವಾಗಿ ಮಾತಾಡಿದ್ದಿಲ್ಲ. ಗಿಲ್ಲಿ ಪರವಾಗಿ ಕಾವ್ಯ ಮಾತಾಡ್ತಾಳೆ ಅಂತ ಬರ್ತಿದ್ದೆ ಹೊರತು ಗಿಲ್ಲಿ ನನ್ನ ಪರವಾಗಿ ಮಾತಾಡ್ತಿದ್ದಾನೆ ಅಂತ ಯಾವತ್ತಿಗೂ ಬರಲಿಲ್ಲ. ಬಟ್ ಗಿಲ್ಲಿ ಇಲ್ಲದೆ ಏನೂ ಇಲ್ಲ ಅನ್ನೋದನ್ನು ಕೇಳಿದ್ದೀನಿ. ಐ ಥಿಂಕ್ ಅದಕ್ಕೆ ಏನು ಜಸ್ಟಿಫಿಕೇಶನ್ ಕೊಡಬೇಕು ಅಂತಲೂ ಗೊತ್ತಿಲ್ಲ. ಸೊ ಅಲ್ಲೇ ಮಾಡ್ತೀನಿ ತಾಳಿ, ಜಸ್ಟಿಫಿಕೇಶನ್ ಇವಾಗ ಕೊಡಿಸ್ತೀನಿ ನಾನು. ಗಿಲ್ಲಿ ಅಣ್ಣ ಇದಿಷ್ಟಕ್ಕೂ ನೀವು ಉತ್ತರ ಕೊಡಿ. ಇಲ್ಲ ಅಣ್ಣ, ಕಾವ್ಯ ಆಟನ ಕಾವ್ಯನೇ ಆಡ್ತಾರೆ, ಗಿಲ್ಲಿ ಆಟನ ಗಿಲ್ಲಿನೇ ಅದು ಕಾಣಿಸ್ತಾ ಇದೆ ಅಣ್ಣ. ನಾನು ಗೆದ್ರೆ ಕಪ್ಪ ನಾನೇ ತಗೋಯ್ತೀನಿ, ಕಾವ್ಯ ಅವ್ರು ಗೆದ್ರೆ ಕಪ್ಪ ಕಾವ್ಯ ಅವ್ರು ತಗೋಯ್ತಾರೆ. ಅದು ಗೊತ್ತು. ನೀವು ಒಂದು ಫ್ರೆಂಡ್ ಆಗಿ ಆ ಎಕ್ಸ್ಟ್ರಾ ಏನಿದೆ ನಿಮ್ಮ ಹತ್ರ ಹೇಳಕ್ಕೆ ಕೇಳ್ತಾ ಇರೋದು. ಕಾವ್ಯ ಯಾರು ಏನೇ ಅಂದ್ರು ಕಾವ್ಯಂಗಲ್ಲ, ಕಾವ್ಯದ ಪ್ರಶ್ನೆನೇ ಅಲ್ಲ. ನೀವು ಫ್ರೆಂಡಾಗಿ ಏನು ಮಾತಾಡ್ತೀರಿ, ಹೊಡೆಯೋಕ್ಕಾಗಲ್ಲ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕೇಳ್ತಾ ಇದ್ದೀನಿ. ಯಾರು ಏನೇ ಅಂದ್ರು ತಲೆ ಕೆಡಿಸ್ಕೊಳ್ಳಲ್ಲ, ನಾವು ಹೆಂಗಿರ್ತೀವಿ ಹಂಗೆ ಇರ್ತೀವಿ. ಆದ್ರೂ ಅದು ನಿಮ್ಮನ್ನು ಸೇರಿಸ್ಕೊಂಡ್ರಿ, ಬರೀ ಕಾವ್ಯನ್ ಫಾರ್ ಸ್ಟ್ಯಾಂಡ್ ಅಲ್ಲ ಅದು. ಕಾವ್ಯ ಯಾರು ಏನೇ ಅಂದ್ರು ತಲೆ ಕೆಡಿಸ್ಕೊಳ್ಳಲ್ಲ. ಅದು ಕಾವ್ಯನ ಮಾತು ನೀವು ಹೇಳೋ ಅವಶ್ಯಕತೆ ಇಲ್ಲ. ಫ್ರೆಂಡ್ ಆಗಿ ನೀವೇನು ಹೇಳ್ತೀರಿ ಅಷ್ಟೇ ನನ್ನ ಪ್ರಶ್ನೆ. ಅಣ್ಣ ನನ್ನ ಪಾಡಿಗೆ ನಾನು ಇರ್ತೀರಣ್ಣ, ಯಾರು ಸಾವಾಸಕ್ಕೆ ಹೋಗಲ್ಲ ಅಣ್ಣ. ನಮ್ಮ ಸ್ನೇಹದಿಂದ ಅಥವಾ ನಾವು ಮಾಡ್ತಾ ಇರೋ ಓವರ್ ಸ್ನೇಹದಿಂದ ಒಬ್ರಿಗೆ ಅಡಚಣೆ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂದರೆ ನಾವೇನು ಮಾಡಬೇಕು? ಗಿಲ್ಲಿ ದೂರ ಇರ್ಬೇಕಣ್ಣ. ದೂರ ಇರಬೇಡಿ, ಅಣ್ಣ ಅವ್ರಿಗೆ ಅವ್ರ ಪಾಡಿಗೆ ಇರಕ್ಕೆ ಬಿಡಿ, ಆಡಕ್ಕೆ ಬಿಡಿ. ರಾಶಿಕಾ ಅವರೇ, ಗಿಲ್ಲಿ ಇಲ್ಲ ಅಂದರೆ ಕಾವ್ಯ ಇಲ್ಲ ಅನ್ನೋ ಮಾತನ್ನು ರಾಂಗ್ ಅಂತ ಪ್ರೂವ್ ಮಾಡಿದ್ದಾರೆ ಕಾವ್ಯ ಅವರು, ಅಥವಾ ಸೂರಜ್ ಥರ ಒಂದು ವೀಕ್ ಅಪೋನೆಂಟ್ ಇರೋದ್ರಿಂದ ಗೆದ್ದಿಯಾರ? ಇಲ್ಲ ಸರ್, ಅದು ಇವಾಗ ಆ ಚೇಂಜಸ್ ಕಾಣ್ತಾ ಇದ್ದೀವಿ ಸರ್. ಅಂದರೆ ನಾನು ಒಂದ್ಸಲಿ ನಾಮಿನೇಷನ್ ಟೈಮಲ್ಲಿ ಹೇಳಿರ್ತೀನಿ ಗಿಲ್ಲಿ ಇಲ್ಲ ಅಂದರೆ ಕಾವ್ಯ ಇಲ್ಲ ಹಾಗೆ ಹೀಗೆ ಅಂತ. ಬಟ್ ಆ ಮಾತುಗಳನ್ನೆಲ್ಲ ಎಲ್ಲೋ ಚೇಂಜ್ ಆಗ್ತಿದೆ. ಅವಳು ಆ ಕಂಫರ್ಟ್ ಝೋನಿಂದನೋ ಇಲ್ಲ ಅದನ್ನು ಚೇಂಜ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು ಸರ್. ಓಕೆ, ಸೂರಜ್ ಅವರೇ ಏನು ಹೇಳ್ತೀರಿ? ಲಾಸ್ಟ್ ಮೂಮೆಂಟಲ್ಲಿ ಅದು ವೋಟಿಂಗ್ ಅಂತ ಬಂದಾಗ ನನಗೆ ಆಲ್ರೆಡಿ ಶ್ಯೂರ್ ಇದೆ, ಬಿಕಾಸ್ ನನಗೆ ಅಷ್ಟು ಜನ ವೋಟ್ ಮಾಡಲ್ಲ ಅಂತ ನಾನು ಆಲ್ರೆಡಿ ಶ್ಯೂರ್ ಆಗಿದ್ದೆ. ಬಿಕಾಸ್ ಮಿಂಗಲ್ ಆಗಿರಲಿಲ್ಲ. ಬಿಕಾಸ್ ನನಗನ್ಸುತ್ತೆ ಸರ್, ಇಲ್ಲಿ ಸ್ವಲ್ಪ ಅವ್ರ ಗ್ರೂಪ್ ಅಂತ ಹೇಳಲ್ಲ, ಬಟ್ ಇನ್ ಗುಡ್ ಟರ್ಮ್ಸ್ ಇದ್ದಾರೆ ಅಂತ ಕಾರಣಕ್ಕೆ. ಆ್ಯಂಡ್ ನನ್ನ ಕೆಲವು ಜನದ ಮೇಲೆ ಒಪಿನಿಯನ್ಸ್ ಇತ್ತು, ಅದ್ರ ಹಿಂದೆನೂ ಹೇಗಿದ್ರು ನನ್ನ ಜೊತೆ ಅಂತಲೂ ನೋಡಿದ್ದೆ. ನನಗೆ ಬಂದು ಹೇಳಿರ್ತಾರೆ, ನೀವು ತುಂಬ ಸೆನ್ಸಿಬಲ್ ಇದ್ದೀರಾ, ತುಂಬ ಕಾಮ್ ಆಗಿರ್ತೀರಾ, ಆ್ಯಂಡ್ ಒಂದು ರೆಸ್ಪಾನ್ಸಿಬಿಲಿಟಿ ಸಿಕ್ಕರೆ ತುಂಬ ಚೆನ್ನಾಗಿ ನಿಭಾಯಿಸ್ತೀರಾ ಅಂತೆಲ್ಲ. ಬಟ್ ಆ ಮೂಮೆಂಟಲ್ಲಿ ನಂಗೆ ಅನ್ನಿಸ್ತು ಅದೆಲ್ಲ ಸುಳ್ಳ, ಅಥವಾ ಅವ್ರ ಸ್ಟ್ರಾಟಜಿನೇ ಚೇಂಜ್ ಮಾಡ್ಕೊಂಡ್ರ, ಅವ್ರ ಲೈಕ್ ಗುಡ್ ಟರ್ಮ್ಸಲ್ಲಿ ಇರಬೇಕು ಅವ್ರ ಜೊತೆ ಅಂದ್ಕೊಂಡು ಅವ್ರ ಜೊತೆ ಇನ್ನೂ ಸ್ವಲ್ಪ ಜನ ಇದ್ದಾರೆ ಅಂದ್ಕೊಂಡು ಚೇಂಜ್ ಆದ್ರ. ಹಾಗೆಲ್ಲ ತುಂಬ ಥಾಟ್ಸ್ ಬಂತು ಸರ್. ಬಟ್ ಅದೇನೋ ಟಾಸ್ಕ್ ರೀತಿ ಇದ್ದಿದ್ರೆ ಅವಡ ಒಂದು ಚಾನ್ಸ್ ಇರ್ತಿತ್ತು ಅಂತ ನಂಗೆ ಅನ್ಸುತ್ತೆ ಸರ್. ನೀವು ಟಾಸ್ಕಲ್ಲಿ ಚೆನ್ನಾಗಿ ಆಡಿದಿರಿ, ಎಲ್ಲ ರೀತಿ ಚೆನ್ನಾಗಿ ಆಡಿದಿರಿ, ಪ್ರೂವ್ ಮಾಡ್ಕೊಂಡಿದ್ದೀರಿ, ಒಪಿನಿಯನ್ ಚೆನ್ನಾಗಿ ಹೇಳ್ತೀರಿ. ಬಟ್ ಆದರೂ ಎಲ್ಲೋ ಒಂದು ಕಡೆ ಒಪಿನಿಯನ್ ಬರ್ತಾ ಇಲ್ಲ ಅಂದರೆ, ಡೂ ಯು ಥಿಂಕ್ ಎಲ್ಲೋ ನಿಮ್ಮ ಸರ್ಕಲ್ ನೀವು ದೊಡ್ಡದೇ ಮಾಡ್ಕೊಳ್ಲಿಲ್ಲ ಅಂತ? ನಾನು ಲಾಸ್ಟ್ 2-3 ವೀಕ್ಸಿಂದ ತುಂಬ ಟ್ರೈ ಮಾಡ್ತೀನಿ ಸರ್, ಎಲ್ಲ ಕಡೆನೂ ಹೋಗ್ತಾ ಇದ್ದೀನಿ. ಮೇ ಬಿ ದ ಲಾಸ್ಟ್ 2-3 ವೀಕ್ ವಾಸ್ ಅ ಲಿಟಲ್ ಬಿಟ್ ಟೂ ಲೇಟ್ ಸರ್. ಮೇ ಬಿ ಸರ್. ಸೊ ಎಲ್ಲೋ ಒಂದು ಕಡೆ ಒಂದು ಚಿಕ್ಕ ಫ್ಲ್ಯಾಶ್ ಬ್ಯಾಕಲ್ಲಿ ಇದೇ ಸ್ಟೇಜ್ ಮೇಲೆ ಈಗ ಅನಿಸುತ್ತಾ ನಾನು ಸಿಕ್ಕಾಪಟ್ಟೆ ಹಿಂಟ್ ಕೊಡ್ತಾ ಇದ್ದೆ ನಿಮಗೆ ಅಂತ? ಎಸ್ ಸರ್, ಎಸ್ ಸರ್. ಬಿಗಿನಿಂಗಲ್ಲಿ ಸ್ಕೂಲು ಪರೀಕ್ಷೆ ಅಂದ್ಕೊಳ್ಳೋಣ ಸೂರಜ್. ಹಾಂ ಸರ್. ನಾರ್ಮಲಿ ಒಂದು ಟರ್ಮ್ ಎಕ್ಸಾಮ್ಸ್ ಬರಬೇಕಾದ್ರೆ ಫಸ್ಟ್ ಡೇ ಆಫ್ ಕ್ಲಾಸಿಂದ ಲೆಟ್ಸ್ ಸೇ ಟೆಂಟೇಟಿವ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು 10 ತಿಂಗಳ ಕಾಲ ಇರ್ತವೆ. 10ರಿಂದ 11 ತಿಂಗಳು ನಮಗೆ ಒಂದು ಎಕ್ಸಾಮ್ ಬರೆಯೋದಕ್ಕೆ 10 ತಿಂಗಳು ಅಂದ್ಕೊಳ್ಳೋಣ, ಕರೆಕ್ಟ್? ಎಸ್ ಸರ್. ಡಿಫ್ರೆನ್ಸ್ ಬಿಟ್ವೀನ್ ಅ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಆ್ಯಂಡ್ ಅ ಸೆಕೆಂಡ್ ಕ್ಲಾಸ್ ಸ್ಟೂಡೆಂಟ್ ಆ್ಯಂಡ್ ಅ ಜಸ್ಟ್ ಪಾಸ್ ಸ್ಟೂಡೆಂಟ್ ಏನಂದರೆ, ಅವ್ರು ಅಲ್ಲೇ ಸ್ಟಾರ್ಟ್ ಮಾಡೋಗಿರ್ತಾರೆ, ನೀವು ಸ್ಟಾರ್ಟ್ ಮಾಡೋಕ್ಕೆ ಎಕ್ಸಾಮಿಗೆ ಕಾಯ್ತಾ ಇರ್ತೀವಿ. ಆಲ್ ದಿ ಬೆಸ್ಟ್. ಕಾವ್ಯ ಅವರೇ ಕ್ಯಾಪ್ಟನ್ ಆಗಿದ್ದೀರಿ, ರಾಶಿಕಾ ಕ್ಯಾಪ್ಟನ್ ಆಗಿದ್ರಿ, ರಘು ಅವರೇ ಆಗಿದ್ರಿ, ಈ ನಾಗೋರು ಸುಮಾರು ಜನ ಇದ್ದೀರಿ. ನಿಮ್ಮ ಅಕ್ಕ ಪಕ್ಕದಲ್ಲಿರೋ ನಿಮ್ಮ ಪ್ರಪಂಚ ಇದೆಯಲ್ಲ, ದ ವರ್ಲ್ಡ್ ಅರೌಂಡ್ ಯು ಆ್ಯಂಡ್ ದ ಪೀಪಲ್, ಈ ಪ್ರಪಂಚದಲ್ಲಿ ಬರೀ ಇರೋದೇ ಆನ್ಸರ್ಸು. ದ ವರ್ಲ್ಡ್ ಹ್ಯಾಸ್ ನೋ ಕ್ವೆಶ್ಚನ್ಸ್. ನಿಮ್ಮ ಅಕ್ಕಪಕ್ಕ ಇರೋದೇ ಆನ್ಸರ್ಸ್. ಕ್ವೆಶ್ಚನ್ ಈಸ್ ಯು ಆ್ಯಂಡ್ ಐ. ನಾನು ನಿಮಗೊಂದು ಡೈರೆಕ್ಟ್ ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವು ಕ್ಯಾಪ್ಟನ್ ಆದಾಗ ಕಳ್ಸೋಕ್ಕೆ ಯಾಕೆ ಬರಲಿಲ್ಲ? ಯಾರು ಊಟ ಮಾಡ್ತಾ ಇದ್ರಾ? ಊಟ ಮಾಡ್ತಾ ಇದ್ರು ಅಂತ ಅನ್ಕೊಂಡಿದ್ದೆ ಸರ್.
ಅದೇ ನಾನು ಹೇಳಿದ್ದು, ಉತ್ತರಗಳಿರ್ತವೆ, ನಾವು ಆ ಉತ್ತರ ನೋಡಲ್ಲ. ನಾವು ಏನು ಬೇಕೋ ಕನ್ವಿನ್ಸ್ ಮಾಡ್ಕೊಳಕ್ಕೆ ನಾವು ತೊಗೊತೀವಿ. ರಘು ಅವರೇ, ಒಂದು ಡೌಟ್ ಇತ್ತು ನಿಮಗೆ. ಡೌಟ್ ಧನುಷ್ ಅವರು ಸೇರಿ ಇಡೀ ನೈಟು ಸೈಕಲ್ ಓಡಿಸ್ತೀರಿ, ಅದ್ರ ಬಗ್ಗೆ ಯಾರು ಮಾತಾಡಲಿಲ್ಲ. ಅಂದರೆ ಯಾರು ಮಾತಾಡ್ತಾ ಇಲ್ಲ ಅದ್ರ ಬಗ್ಗೆ. ಏನಕ್ಕೆ ಇರ್ಬೋದು? ಏನಾಯಿತು? ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇದೆ ರಘು? ಸರ್, ನನಗವತ್ತು ಏನು ಅನ್ನಿಸ್ತು ಅಂದರೆ, ನಾವು ಅಷ್ಟೊಂದೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ವಿ ಅವತ್ತು. ನೋಬಡಿ ಸ್ಪೋಕ್. ನಾನು ಅದೇ ಧನುಷ್ಗೆ ಹೇಳ್ತಾ ಇದ್ದೆ, ಮೋಸ್ಟ್ಲಿ ನಾವೇನಾದ್ರು ಬೇರೆಯವ್ರಿಗೆ ಸೈಕ್ಲಿಂಗ್ ಕೊಟ್ಟು ನಿದ್ದೆ ಎಲ್ಲ ಹಾಳು ಮಾಡಿದ್ರೆ ಅದೇನೋ ಒಂದು ಬೇರೆ ಥರ ಆಗಿರೋದೇನೋ. ನಾವು ಬೇರೆಯವ್ರಿಗೆ ಒಳ್ಳೇದು ಮಾಡೋಕ್ಕೋಗಿ ಅಲ್ಲಿ ನೋಬಡಿ ಸ್ಪೋಕ್ ಅಬೌಟ್ ಅಸ್. ವೇಸ್ಟ್ ಆಗೋಯ್ತು ನಮ್ಮ ಎನರ್ಜಿ ಆ್ಯಂಡ್ ನಾವು ಮಾಡಿದ್ದೆಲ್ಲನೂ ವೇಸ್ಟ್ ಆಗೋಯ್ತು ಅಂತ ಅನ್ನಿಸ್ತು. ನಮ್ಮ ಅಕ್ಕಪಕ್ಕ ಏನಿದೆ ಈ ಪ್ರಪಂಚದಲ್ಲಿ? ಆನ್ಸರ್ಸ್ ಏನು ಆನ್ಸರ್ ಸಿಕ್ತು ರಘು ಆ್ಯಂಡ್ ಧನುಷ್? ಅದೇ ನೋಬಡಿ ಕೇಸ್. ನಮ್ಗೇನು ಬೇಕೋ ಅದು ನಾವು ಮಾಡಬೇಕು. ಸೊ ಒಳ್ಳೆಯವರಾಗಿರ್ಬೇಕು ಸರ್, ತುಂಬ ಒಳ್ಳೆಯವರಾಗಿರಬಾರ್ದು ಅಂತ ಗೊತ್ತಾಯ್ತು. ನನಗೂ ಅದೇ ಅನ್ನಿಸ್ತು. ನಾನು ಇದಕ್ಕೆ ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ಇಟ್ಸ್ ಯುವರ್ ವ್ಯೂ. ನಮಗೆ ಅಂತ ಅರ್ಥ ಆಯಿತು ಇಲ್ಲಿಂದ. ನಿಮಗೆ ರಘುಗೆ ಬಿಗ್ ಬಾಸ್ನು ಅರ್ಥನೇ ಆಗಿಲ್ಲ. ಬಿಗ್ ಬಾಸ್ ಗೇಮ್ ಅರ್ಥ ಮಾಡ್ಕೊಳ್ಳೋದು ಒಂದೇ ರೂಟ್. ಹೊರಗಡೆ ವೀಕ್ಷಕರು ನಿಮ್ಮನ್ನು ಅವ್ರ ಕಡೆಯವರು ಅಂದ್ಕೊಂಡು ನೋಡಬೇಕಾದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಆಟದಲ್ಲಿ ಒಂದು ಒಳ್ಳೆ ಕಾರಣ ಕೊಡಿ ನಿಮ್ಮನ್ನು ಇಷ್ಟಪಡೋಕ್ಕೆ, ನಿಮ್ಮನ್ನು ಗೆಲ್ಸೋಕ್ಕೆ. ಅದನ್ನು ತುಂಬ ಜನ ಮಾಡ್ತಾ ಇಲ್ಲ. ರಾಶಿಕಾ, ಮೊನ್ನೆ ಒಂದು ಟಾಸ್ಕ್ ಬಂತು. ಏನು ರೂಲ್ಸ್? ಥಿಂಕ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ನೀವು ನನಗೆ ಹೇಳಬೇಕು. ಆಟ ಏನು, ರೂಲ್ಸ್ ಏನು ಅಂತ ನೀವು ನನಗೆ ಹೇಳಬೇಕು ಆಮೇಲೆ. ಓಕೆ? ಅದಾದಮೇಲೆ ಮೊನ್ನೆ ಆಗಿ ಟಾಸ್ಕು, ಆ ನೀರು ಹೋಗೋದು, ತೆಗೆಯೋದು, ಹಾಕೋದು, ಒದ್ದಾಡೋದು, ಹೊಡೆಯೋದು. ಈಗ ರಘು ಅವರೇ, ಎಸ್ಪೆಷಲಿ ನಿಮಗೆ ಮತ್ತು ಮಾಳು, ನಿಮಗೆ ಶಾಕ್ ಆಗಿದ್ದು. ಓಕೆ, ನೀವು ಇಷ್ಟಪಡ್ತಾ ಇದ್ರೆ ಓಕೆ, ಒಪ್ಕೋತೀನಿ. ಏನಕ್ಕೆ ಶಾಕ್ ಆಯ್ತು ಮಾಳು? ರಕ್ಷಿತ್ ಅವ್ರು ಹೋಗಿದ್ದು ಶಾಕ್ ಆಯ್ತು ಸರ್. ಯಾಕಂದ್ರೆ ಅನ್ಕೊಂಡಿರ್ಕಿಲ್ಲ ಸರ್, ನಾ ಹೋಗ್ಕಳಂತ ಅನ್ಕೊಂಡಿರ್ಲಿಲ್ಲ. ಇಲ್ಲ ಸರ್. ಯಾಕೆ ಅನ್ಕೊಂಡಿರ್ಲಿಲ್ಲ? ಎಲ್ಲ ಥರ ಮಾತಾಡ್ಕೊಂತ ಎಲ್ಲರ ಜೋಡಿ ಮಾತಾಡೋದ್ರಿಂದ ಉಳ್ಕೋತಾರ, ಅಥವಾ ಓವರ್ ಆಗಿ ಮಾತಾಡಿನೂ ಹೋಗಿರ್ಬೋದಲ್ವಾ? ರಜತ್ ಅವರೇ ಸರ್, ರಕ್ಷಿತ್ ಅವರು ಹೋಗಿದ್ರ ಬಗ್ಗೆ ನಿಮಗೂ ಸ್ವಲ್ಪ ಇದಿತ್ತು. ಹೌದು ಸರ್, ಏನೋ ತುಂಬ ಶಾರ್ಟ್ ಪೀರಿಯಡಲ್ಲಿ ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿದೆ ಸರ್ ಆ ಹುಡುಗಿ ಜೊತೆ. ಒಂಥರ ತುಂಬ ಖುಷಿ ಆಗೋದು ಆ ಹುಡುಗಿನ ನೋಡಿದಾಗ. ಆಮೇಲೆ ಸ್ವಂತ ತಂಗಿ ಭಾವನೆ ಕೊಟ್ಲು. ಆಮೇಲೆ ನಮ್ಮ ಜೊತೆ ತುಂಬ ಚೆನ್ನಾಗಿಲ್ಲ. ನಮ್ಮ ಜೊತೆ ರಘು ಸರ್ ಜೊತೆ, ಆಮೇಲೆ ಗಿಲ್ಲಿ ಜೊತೆನೇ ಜಾಸ್ತಿ ಇದ್ದಿದ್ದವಳು, ಮಾಳು ಅವ್ರ ಜೊತೆ. ಹೋದಾಗ ತೀರಾನೇ ಬೇಜಾರಾಗಿದ್ದು ನಿಜ ಸರ್. ನಿಮ್ಮ ತಮ್ಮ ಧ್ರುವಂತ್ ಅವನೋಗಿ ತುಂಬ ಖುಷಿ ಇತ್ತು ಸರ್. ಕಾರಣ ಏನು ಅಂದರೆ, ಅವನು ಪಾಪ ಒಂದು ಭ್ರಮೇಲೆ ಬದುಕ್ಬಿಟ್ಟಿದ್ದ ಸರ್. ಈ ಥರ ನನ್ನಿಂದ ಎಲ್ಲರೂ ಬಿದ್ದಿದ್ದಾರೆ, ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದಾರೆ, ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ಸರ್ ನೀವು ನಂಬಲ್ಲ ಸರ್, ಅವ್ನು ಹೋದಾಗಿಂದ ಮೊನ್ನೆ ಅವ್ನು ನೆನ್ಸ್ಕೊಂಡ್ವೇ ಹೊರತು ಅವ್ನು ನೆನಪೇ ಇರಲಿಲ್ಲ ಸರ್. ನಮಗೆ ಯಾರಿಗೂ ನೆನಪಿರಲಿಲ್ಲ ಅವ್ನು ಹೋಗವನೇ ಅಂತ. ಬಟ್ ಹೋಗಿರೋದು ಯಾಕೆ ಇದನ್ನ ಎಂಫಸೈಸ್ ಮಾಡ್ತಾ ಇದ್ದೀನಿ ಅಂದರೆ, ನಾರ್ಮಲಿ ನಾವು ಎವಿಕ್ಟ್ ಆದಾಗ ಇಷ್ಟೊಂದು ಡಿಸ್ಕಷನ್ ಮನೇಲಿ ನೋಡೇ ಇಲ್ಲ. ಹೌದು ಸರ್. ಈ ಪರ್ಟಿಕ್ಯುಲರ್ ಇಬ್ಬರ ಮೇಲೆ ಭಾಳ ಡಿಸ್ಕಷನ್ ನಡೀತು. ಸೊ ನಾನು ಆ್ಯಕ್ಚುಲಿ ಕೇಳಬೇಕು, ಧ್ರುವಂತ್ ಅವ್ರು ಹೋಗಿರೋದ್ರ ಬಗ್ಗೆ ಎಷ್ಟು ಜನ ಖುಷಿ ಇದೆ? ಕೈ ಎತ್ತಿ. 1 2 3 4 5 6 ಸರ್, ಇವ್ನು ಖುಷಿ ಇದೆ ಡೈಲಿ ಹೇಳೋನು ಸರ್. ಇವಾಗ ನಾಟಕ ಮಾಡ್ತಾವನು ಸರ್ ಇವನು. ಯಾರು? ಗಿಲ್ಲಿ ಸರ್. ಆ ಅಣ್ಣ ಹೋಗಿದೆ ಒಂಥರ ನೆಮ್ಮದಿ ಅಂತ ಹೇಳ್ತಾ ಇದ್ದ ಸರ್. ಇವಾಗ ನೋಡಿ ನಾನು ಹೇಳೇ ಇಲ್ಲ. ಹೇಳಿಲ್ವಾ ಸರ್ ಇವನು? ಹೇಳಿದ್ರ ಗಿಲ್ಲಿ ನೆಮ್ಮದಿ ಅಂತ? ನೆಮ್ಮದಿ ಅಂತ ಹೇಳಿಲ್ಲ ಅಣ್ಣ. ಏನು ಹೇಳಿದ್ರಿ? ಹೋದ್ರೆ ನನಗೇನು ಅಷ್ಟು ಫೀಲ್ ಆಯ್ತಿಲ್ಲ. ಧ್ರುವಣ ಹೋಗಿದ್ದು, ರಕ್ಷಿತ್ ಹೋಗಿದ್ದು ಫೀಲ್ ಆಯ್ತದೆ ಅಂತ ಹೇಳ್ದೆ ಅಷ್ಟೇ. ಅದೇ ಖುಷಿ ತಾನೆ ಅಂತ ಕೈ ಬಿಡಿ, ಅವ್ರದ್ದು ಒಪಿನಿಯನ್ ಅದು. ಓಕೆ, ರಾಶಿಕಾ, ರಕ್ಷಿತ್ ಅವ್ರು ಹೋಗಿದ್ರ ಬಗ್ಗೆ ಎಷ್ಟು ಜನ ಖುಷಿ ಇದೆ? 2. ನಿಮಗೂ ರಕ್ಷಿತ್ ಅವ್ರಿಗೆ ಆಗಿ ಬರಲ್ಲ? ಸ್ಪಂದನ ಅವರೇ, ಕಾವ್ಯ ಅವರೇ? ಆಗ ಬರಲ್ಲ ಅಂತ ಏನಿಲ್ಲ ಸರ್. ಮನೆಯಿಂದ ಯಾರೇ ಹೋದರೂ ಖುಷಿ ಆಗುತ್ತೆ, ಮನೆ ಖಾಲಿ ಆಗ್ತಿದೆ ಅಂತ. ಸೊ ಹಾಗಾಗಿ ಈಗ ಒಂದು ಇಂಪಾರ್ಟೆಂಟ್ ಟಾಪಿಕ್. ಈಗ ಇಬ್ಬರು ಮನೆಯಿಂದ ಹೊರಗಡೆ ಹೋಗಿರೋದ್ರ ಬಗ್ಗೆ ಮಾತಾಡ್ತದೆ. ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಏನಂದ್ರೆ, ಫ್ಯೂ ವೀಕ್ಸ್ ಬ್ಯಾಕ್ ಒಂದೊಂದು ಗುಂಪು ಬರುತ್ತೆ, ವೈಲ್ಡ್ ಕಾರ್ಡ್, ಗೆಸ್ಟ್ಗಳ ಥರ ಬಂದಾಗ ಇಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡ್ತಾರೆ. ಈ 2 ವೈಲ್ಡ್ ಕಾರ್ಡ್ ಎಂಟ್ರಿ ಯೂನಿಟ್ ಥರ ಅಂತ ನಿಮಗೆಲ್ಲರಿಗೂ ಅನಿಸಿರ್ಬೋದು. ಆದರೆ ಈ ವಾರ ಅವರಿಬ್ಬರ ಮಧ್ಯೆ ಅಷ್ಟು ಜಗಳ ನಡೀತಾ ಇತ್ತು. ಹೇಗಿತ್ತು ಸೂರಜ್? ಸ್ಟಾರ್ಟಿಂಗಲ್ಲೇ ನೀವು ಕೇಳಿದಾಗಲೇ ವುಡ್ ದೇ ಮೇಕ್ ಎನಿ ಡಿಫ್ರೆನ್ಸ್ ಅಂದಾಗಲೇ ನಾನು ಹೇಳಿದ್ದೆ ಏನೂ ಆಗಲ್ಲ ಅಂತ. ಬಟ್ ಈಗ ನೋಡ್ತಿದ್ರೆ ಅವ್ರವರಲ್ಲೇ ಕ್ಲಾಶಸ್ ಆಗಿದೆ. ಸೊ ಐ ಥಿಂಕ್ ಸ್ಟಾರ್ಟಿಂಗ್ ಬಂದಾಗ ಇವ್ರಿಗೆ ಬಿಲ್ಡಪ್ ಕೊಡ್ತಿರೋ, ಇವ್ರು ಅವ್ರಿಗೆ ಬಿಲ್ಡಪ್ ಕೊಡ್ತಿರೋ. ಈಗ ಎಲ್ಲೋ ಒಂದು ಕಡೆ ಅವ್ರ ಮಧ್ಯೆನೇ ಅದು ಫ್ರಿಕ್ಷನ್ ಬಂದ್ಬಿಟ್ಟಿದೆ. ರಾಶಿಕಾ ಅವರೇ? ಚೈತ್ರ ಅಕ್ಕನ ಬಗ್ಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸರ್.
ಯಾಕೆ ಚೈತ್ರಕ್ಕ ಹಿಂಗೆ ಮಾಡ್ಕೊಂಡಿದ್ದೀರಾ? ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ ಅಂತ ಅಷ್ಟು ಮಾತ್ರ ಹೇಳ್ತೀನಿ. ಟೀಕೆಗಳು ಬರುವುದೇ ನಿಮ್ಮ ಕೆಲಸವನ್ನು ನೋಡಿ ಅಲ್ಲವೇ? ಹಂಗ ಅನ್ಸಲ್ಲ ಸರ್. ಹೌದು. ಇಲ್ಲ ಸರ್. ಯಾಕಂದ್ರೆ ನೀವು ನಿಮ್ಮ ಅನಿಸಿಕೆ ಕೊಡ್ತಾ ಇರ್ಬೇಕಾದ್ರೆ ಬೇರೆಯವ್ರ ಕೆಲಸ ನೋಡಿ ತಾನೇ ಕೊಡೋದು. ನೀವಲ್ಲಿ ಕುತ್ಕೊಂಡು ಇಡೀ ವಾರ ಮಾಡೋದು ಇನ್ನೊಬ್ಬರ ಮೇಲೆ ಕಮೆಂಟ್ಸೇ ತಾನೇ ಮಾಡಲ್ವಾ ನೀವು? ಒಪಿನಿಯನ್ಸ್ ಬಗ್ಗೆ ಯು ಕೆನಾಟ್ ಸೇ ಲೈಕ್ ದಟ್. ಅವ್ರು ಏನೋ ಹೇಳ್ತಾ ಇದ್ದಾರೆ, ಅದಕ್ಕೆ ಉತ್ತರ ಕೊಡಿ. ನನಗೆ ಅವರು ಏನೇ ಟೀಕೆಗಳು ಮಾಡಿದ್ರು ನಾನು ಮುಂದಿನ ದಿನಗಳಲ್ಲಿ ನನ್ನ ಕೆಲಸಗಳಿಂದಲೇ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಅನ್ನೋದಷ್ಟೇ ನನ್ನ ಅರ್ಥ ಸರ್. ಬಿಟ್ಟು ಬೇರೆ ಯಾವುದೂ ಅರ್ಥ ಅಲ್ಲ. ನಾನು ಅವ್ರಿಗೆ ಟೀಕೆ ಮಾಡ್ತೀನಿ. ಕೆಲಸದಿಂದ ಏನು ಉತ್ತರ ಕೊಟ್ಟಿದ್ದೀರಿ ಯಾರಿಗನ? ನಾನಂದರೆ ಅವರು ರಾಶಿಕಾ ಹೇಳಿದಕ್ಕೆ ಮಾತ್ರ ಇದನ್ನು ನಾನು ಹೇಳ್ತಾ ಇದ್ದೀನಿ ಸರ್. ಅವ್ರವ್ರ ಅಭಿಪ್ರಾಯಗಳಿಗೆ ತಕ್ಕಂಗೆ ವಾರ ವಾರನೂ ಒಬ್ಬೊಬ್ಬರ ಮೇಲಿನ ಅಭಿಪ್ರಾಯ ಬದಲಾಗ್ತಾ ಹೋಗುತ್ತೆ. ಅದಕ್ಕೆ ತಕ್ಕಾಗ ನಾವು ಕೆಲಸಗಳನ್ನು ಮಾಡ್ಕೊಳ್ತಾ ಹೋಗ್ತೀವಿ. ನಾನು ಅದು ಬಿಟ್ಟು ಬೇರೆ ಏನೂ ಹೇಳೋ ಉದ್ದೇಶದಲ್ಲಿ ಇರಲಿಲ್ಲ. ಈ ವಾರ ಟೀಕೆ ಮಾಡ್ತಾರೆ, ಈ ವಾರ ಒಳ್ಳೇದು ಅಂತಾರೆ, ನೆಕ್ಸ್ಟ್ ವಾರ ಕೆಟ್ಟದ್ದು ಅಂತಾರೆ, ಅದ್ರ ನೆಕ್ಸ್ಟ್ ವಾರ ಇನ್ನೂ ಒಳ್ಳೇದು ಅಂತಾರೆ. ವಾರ ವಾರ ಅಭಿಪ್ರಾಯ ಬದಲಾಗುತ್ತೆ ಅನ್ನೋದಷ್ಟೇ ನಾನು ಹೇಳೋದಕ್ಕೆ ಹೊರಟಿದ್ದು ಸರ್. ಎನಿವೆ, ಕಾವ್ಯ ಅವರೇ, 2 ವೈಲ್ಡ್ ಕಾರ್ಡ್ ಎಂಟ್ರಿ ಏನು ಕಲ್ತ್ರಿ? ಸರ್ ಏನೂ ಕಲ್ತಿಲ್ಲ ಸರ್. ಅಶ್ವಿನ್ ಅವರೇ, ಅಣ್ಣ ಏನು ಕಲಿಯಕ್ಕೆ ಇಷ್ಟಪಡಲ್ಲ? ಅಣ್ಣ ಇಬ್ಬರು ತುಂಬ ಸುಳ್ಳು ಹೇಳ್ತಾರೆ ಅಣ್ಣ, ತುಂಬ ಸುಳ್ಳು ಹೇಳ್ತಾರೆ. ಸೊ ಅದನ್ನು ಕಲಿಯೋದಕ್ಕೆ ಇಷ್ಟಪಡಲ್ಲ. ಓಕೆ ಫೈನ್. ನಂದೊಂದು ಪ್ರಶ್ನೆ ಅಶ್ವಿನಿ ಅವರೇ, ಕಾವ್ಯದಿಂದ ಹಿಡಿದು ಸೂರಜ್ವರೆಗೂ ಯಾರು ಸುಳ್ಳು ಹೇಳಲ್ಲ? ಎಲ್ಲರೂ ಹೇಳ್ತಾರೆ, ಬಟ್ ಇವರಿಬ್ಬರಷ್ಟು ಯಾರೂ ಹೇಳಿಲ್ಲ ಅಣ್ಣ. ನಿಮ್ಮ ಓಕೆ, ನೋ ಪ್ರಾಬ್ಲಮ್, ಬಿಡಿ, ಆರಾಮಾಗಿ ಅವರು ಹೇಳೋದು ಹೇಳಲಿ. ಗೊತ್ತಿಲ್ಲ ನಿಮಗೆ ಈಗಷ್ಟೇ ಏನು ಹೇಳಿದ್ರು ಅವರು? ಹೌದು ಸರ್. ಟೀಕೆಗಳು ಸಾಯುತ್ತವೆ, ಆರಾಮಾಗಿ ತಲೆಗೆಡಿಸ್ಕೊಬೇಡಿ. ಧನುಷ್ ಸರ್, ಏನು ಕಲಿಯೋಕೆ ಇಷ್ಟಪಡ್ತೀರಿ? ಹೇಗೆ ಆಟ ಆಡಬಾರ್ದು ಅಂತ ಕಲಿಯೋಕೆ ಇಷ್ಟಪಡ್ತೀನಿ. ಆಮೇಲೆ ಹೋದ ವಾರ ನಮಗೆ ತಲೆ ಇಲ್ಲ ಅಂತಂದರು, ಈ ವಾರ ಅವರೇ ತಲೆ ಇಲ್ದಿರೋ ಥರ ಜಗಳ ಆಡಿದ್ರು ಅಂತ ನನಗನ್ನಿಸ್ತು. ಅವರೇ ಅಂದರೆ ಇಬ್ಬರು? ಇವರಿಬ್ರು. ಓಕೆ, ಗಿಲ್ಲಿ ಅವರೇ, ನಿಮ್ಮಿಂದ ಅವರಿಬ್ಬರಿಗೆ ಏನು ಕಲಿಬೇಕು ಅನಿಸುತ್ತೆ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಅಣ್ಣ, ಇಲ್ಲಿ ಬಂದಮೇಲೆ ಡೀಸೆಂಟಾಗಿರಬೇಕು, ಒಂದುವಾಗ ಮಾಡಬಾರ್ದು, ತಪ್ಪತ್ತು ಒಪ್ಕೊಬಿಡ್ಬೇಕು, ಅದನ್ನು ಕಲೀರಿ ಅಂತ ಹೇಳ್ತೀನಿ ಅಣ್ಣ. ಓಕೆ, ರಘು ಅವರೇ ಸರ್, ಏನು ಕಲಿಬೇಕು ನಿಮ್ಮಿಂದ? ಸರ್, ಟಾಸ್ಕ್ನ ಹೆಂಗೆ ಆಡೋದು, ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದು ಕಲಿಬೇಕು ಸರ್. ಯಾಕಂದರೆ ಅಲ್ಲೇನೋ ಹೇಳಿರ್ತಾರೆ ಅಂದರೆ ಟಾಸ್ಕು ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಬಾಗ್ಲು ಓಪನ್ ಮಾಡ್ರಪ್ಪ, ನಾನು ಮನೆಗೆ ಹೋಗ್ತೀನಿ, ನನ್ನ ಕೈಲಿ ಆಗ್ತಾ ಇಲ್ಲ. ರಘುಗೆ ಟಾಸ್ಕ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ದಯವಿಟ್ಟು ಕೈ ಎತ್ತಿರಿ ಎಲ್ಲರೂ, ಯಾರ್ಯಾರು ಒಪ್ತೀರಾ ಈ ಮಾತನ್ನ? ರಘು, ಇನ್ನೊಂದ್ಸತಿ ಕೇಳ್ತೀನಿ ನೋಡಿ, ರಘುಗೆ ಟಾಸ್ಕೇ ಅರ್ಥ ಆಗಲ್ಲ, ಯಾರ್ಯಾರು ಕೈ ಎತ್ತಿ ನೋಡಿ. ನಿಮ್ಮ ಒಟ್ಟಿಗೆ ಸೋಫಾ ಮೇಲೆ ಕೂತ್ಕೊಳ್ಳೋ ಇಬ್ಬರನ್ನ ಬಿಟ್ಟಿನಿ, ಎಲ್ಲರೂ ಕೈ ಎತ್ತಿದ್ರು. ಮಾಳುಗೆ ನನ್ನ ಕ್ವಶನ್ನೇ ಅರ್ಥ ಆಗಿಲ್ಲ, ಟಾಸ್ಕ್ ಅವರು ಕೈ ಎತ್ತಿರೋರು. ಇವಾಗ ಇಲ್ಲ ಸರ್, ಅರ್ಥ ಆಗಿದೆ. ಮೇನ್ ಮನೆ ಮುಗೀತು, ಈಗ ಚಿಕ್ಕ ಮನೆಗೆ ಹೋಗೋಣ. ಅವರಿಬ್ಬರು ನೋಡ್ತಾ ಇರ್ತಾರೆ. ಬರ್ತಾ ಇದ್ದೀನಿ ನಿಮ್ಮಿಬ್ಬರು ಮಾತಾಡ್ಸೋಕ್ಕೆ. ದಯವಿಟ್ಟು ನನ್ನ ಮೇಲೆ ಸ್ವಲ್ಪ ಕರುಣೆ ಇರಲಿ ಅಂತ ಹೇಳ್ತಾ ಮನೆಗೆ ಎಂಟ್ರಿ ಕೊಡೋಣ. ಲೆಟ್ಸ್ ಗೆಟ್ ಇಟ್. ಹೇಗಿದೆ ಹಾಲಿಡೇ? ಸರ್ ನಮಸ್ತೆ. ಹೇಗಿದ್ದೀರಿ? ಬ್ಲೆಸ್ಸಿಂಗ್ ಸರ್, ಚೆನ್ನಾಗಿದ್ದೀನಿ. ಹೇಗಿದ್ದೀರಿ ರಕ್ಷಿತ್ ಅವರೇ? ಹಾ, ಸ್ವಲ್ಪ ಚೆನ್ನಾಗಿದ್ದೀನಿ. ರಕ್ಷಿತ್ ಅವರೇ, ಓ ಶಿಟ್ ಸರ್, ನಾನು ನಿಮಗೆ ಒಂದು ಹೇಳ್ತೀನಿ. ಇವತ್ತೇ ಯಾವಾಗ ನೀವು ಬರ್ತೀರಲ್ವಾ, ಮತ್ತೆ ಬಿಗ್ ಬಾಸ್ ಬರ್ತಾರಲ್ವಾ, ಇವರ ಮುಖ ಹಿಂಗಾಗುತ್ತೆ. ಓಕೆ, ಹಿಂಗಾಗುತ್ತೆ. ನೀವು ಹೋದ ನಂತರ ಅವರ ಮುಖ ನೋಡಬೇಕು. ನೀವು ಒಂದು ಮಾಸ್ಟರ್ ಮೈಂಡ್ ವಿಲನ್ ಅವರು ಹೀಗೆ ಕುತ್ಕೊಳ್ತಾರೆ, ಗೊತ್ತುಂಟಾ? ಕುತ್ಕೊಳ್ತಾರೆ. ಓಕೆ ಸರ್, ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಲ್ವಾ, ಇವರ ಮುಖ ನೋಡಿ ನನಗೆ ಅಳು ಬರುತ್ತೆ, ತುಂಬ ಅಳು ಬರುತ್ತೆ. ಯಾಕೆಂದ್ರೆ ಸರ್, ಇವತ್ತು ನಾನು ನಿಮಗೆ ಫಸ್ಟಿಂದ ಹೇಳ್ತೀನಿ. ಬೇಡ, ನೋಡಿದ್ದೀವಿ, ಅವ್ರದ್ದು ನೋಡಿದ್ದೀವಿ, ನಿಮ್ಮ ರುದ್ರ ತಾಂಡವನು ನೋಡಿದ್ದೀವಿ. ಎಲ್ಲಿಂದ ಸ್ಟಾರ್ಟ್ ಮಾಡಲಿ? ಸರ್, ನೀವು ಅಲ್ಲಿಂದ ನೋಡುವಾಗ ನಿಮಗೆ ಚಂದ ಅನಿಸುತ್ತೆ ಅವರಿಗೆ ನೋಡಿ, ಬಟ್ ನಾನು ಹತ್ರದಿಂದ ನೋಡ್ತಾ ಇದ್ದೀನಿ ಅಲ್ವಾ, ಇದೇ ಬೇರೆನೆ. ಈಗ ಒಂದು ನಿಮಿಷ ಕೂತ್ಕೊಳ್ಳಿ ಇಬ್ರು. ಸರ್ ಥ್ಯಾಂಕ್ ಯು. ನೀವು ಹೇಳಿದ್ದು ಕರೆಕ್ಟು. ಇಲ್ಲಿಂದ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ, ಕರೆಕ್ಟಾ ರಕ್ಷಿತಾ? ಇಲ್ಲಿಂದಾನೇ ನಿಮ್ಮನ್ನು ನೋಡ್ತಾ ಇರೋದು ನಾನು. ಓಕೆ, ಈಗ ನಾನು ಬಂದಿರೋದು ನಿಮ್ಮ ಕಂಪ್ಲೇಂಟ್ಸ್ ಕೇಳೋಕ್ಕಲ್ಲ, ಬಟ್ ನೀವಿಬ್ಬರು ಈ ರೂಮಲ್ಲಿರೋದು ನನಗೆ ತುಂಬ ಇಷ್ಟ ಆಗ್ತಾ ಇದೆ.
ನಾನು ಹೇಳೋದು ಬಿಗ್ ಬಾಸಿಗೆ ಏನೂ ಇಲ್ಲ ಅಂದರೆ ಇನ್ನೊಂದು ವಾರ ಇಡೀ ಇವರಿಬ್ಬರು ನನಗೆ ಚೆನ್ನಾಗಿರುತ್ತೆ. ಮೊದಲನೇ ದಿನವೇ ಬೆಡ್ಶೀಟ್ ಎಲ್ಲ ಕಿತ್ತಾಕಿದ್ರಿ, ಇನ್ನೇನೇನು ಕಿತ್ತಾಕ್ಬೇಕು ರಕ್ಷಿತಾ? ಅದೆಲ್ಲ ನೋಡಿದ್ರೆ ಯಾರಿಗೂ ಭಯ ಆಗಲ್ವಾ? ಸರ್ ನನಗೆ ರಾತ್ರಿ ಮಲ್ಗಕ್ಕೆ ಭಯ ಆಗ್ತದೆ ಸರ್. ಇಡೀ ವಾರ ಹೇಗಿತ್ತು ಸೀಕ್ರೆಟ್ ರೂಮ್ ಗುರು? ಒಂದು ಐ ಆಮ್ ವೆರಿ ಬ್ಲೆಸ್ಡ್, ನನಗೆ ಈ ಆಪರ್ಚುನಿಟಿ ಸಿಕ್ಕಿದ್ದು. ಎರಡನೇದು ನೀವು ಹೇಳ್ತಾ ಇದ್ದಿದ್ದು ನಿಜ ಸರ್. ಆ್ಯಕ್ಚುಲಿ ಟಿ ವಿಯಿಂದ ನೋಡಬೇಕಾದ್ರೆ ಮನೆಯಲ್ಲಿ ನಾವೆಲ್ಲ ಏನೆಲ್ಲ ಅವತಾರಗಳು ಆಡ್ತೀವಿ, ಏನೆಲ್ಲ ಮಾತಾಡ್ತೀವಿ, 50 ಟೈಮ್ಸ್ ಮ್ಯಾಗ್ನಿಫೈ ಆಗಿ ಹೊರಗಡೆ ಕಾಣಿಸುತ್ತೆ ಸರ್. ಒಂದು ಎಕ್ಸಾಂಪಲ್ ಸರ್, ಈಗ ನಾನು ಬದಲಾಗಿದ್ದೀನಿ ಅಂತ ಕೂತ್ಕೊಂಡಿರ್ತೀನಿ, ಆದರೆ ನನ್ನ ಕಣ್ಣಲ್ಲಿ ನಾನು ಬದಲಾಗಿರಲ್ಲ, ನಂದೊಂದು ಸಂಚು ಕಾಣ್ತಾ ಇರುತ್ತೆ. ಅವ್ರ ಜೊತೆ ಸೇಡ್ ತೀರಿಸ್ಕೋಬೇಕು, ನಾನು ಅವ್ರನ್ನ ನೆಕ್ಸ್ಟ್ ಆಪರ್ಚುನಿಟಿ ಸಿಕ್ಕಿದ್ರೆ ನಗಾಡ್ಕೊಂಡೆ ಅವ್ರನ್ನ ಅಲ್ಲಿ ಟ್ರ್ಯಾಕ್ ಮಾಡಬೇಕು ಅನ್ನೋದು, ಅದು ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ಸರ್ ಟಿ ವಿಲಿ. ಪ್ರತಿಯೊಬ್ಬರನ್ನ ನೋಡಿದಾಗ ಸರ್, ಮನೆಯಲ್ಲಿ ಇಲ್ಲಿಂದ ಕೂತು ನನಗೆ ಸಿಕ್ಕಿದ್ದು ಈ ಆಪರ್ಚುನಿಟಿಲಿ ಪ್ರತಿಯೊಬ್ಬರನ್ನ ನೋಡಿದಾಗ ಕೆಲವರು ಗೇಮ್ ಅಂತಲೇ ಅಂದ್ಕೊಂಡಿಲ್ಲ ಸರ್. ಫಸ್ಟ್ ಆಫ್ ಆಲ್ ಕೆಲವು ವಾರಗಳಿಂದ ಒಂದು ಲೈನ್ ಮಾಡ್ತಿರಿದ್ರು ಅಂತ. ಓಕೆ, ಹೇಗೆ ಪೋಟ್ರೆ ಆಗ್ತಾ ಇದ್ದೀನಿ, ಹೇಗೆ ಪೋಟ್ರೆ ಮಾಡ್ತಾ ಇದ್ದಾರೆ ಇವ್ರು ನನ್ನ ಹೊರಗಡೆ? ಕರೆಕ್ಟ್, ಲಾಂಗ್ ಬ್ಯಾಕ್. ಹೌದು. ಈಗ ನೋಡಿದ್ರಿ ಹಿಂಗೆ ಪೋಟ್ರೆ ಮಾಡೋದು ನಾವು. ಹೌದು ಸರ್. ನೀವು ಹೇಗೆ ಕಾಣಿಸಿರ್ಬೋದು, ಯಾಕೆ ಕಾಣಿಸಿರ್ಬೋದು, ಏನಂತ ಕಾಣಿಸಿರ್ಬೋದು, ವಾಸ್ ಓನ್ಲಿ ಬಿಕಾಸ್ ಆಫ್ ವಾಟ್ ಯು ಡಿಡ್. ಹೌದು. ವಾಪಸ್ ಬರ್ತೀನಿ. ಹಾಂ ಸರ್. ರಕ್ಷಿತ್ ಅವರೇ, ಒಂದು ವಾರ ಕಾಲ ಧ್ರುವಂತವರೊಟ್ಟಿಗೆ ಹೇಗಿತ್ತು ಸೀಕ್ರೆಟ್ ರೂಮ್? ಸೀಕ್ರೆಟ್ ರೂಮ್ ಚೆನ್ನಾಗಿತ್ತು, ಬಟ್ ಹೇಗಂದರೆ ಸೀಕ್ರೆಟ್ ರೂಮ್ ನನಗೆ ಉದ್ದೇಶ ಗೊತ್ತಾಯಿತು, ಸೀಕ್ರೆಟ್ ರೂಮ್ ಉದ್ದೇಶ ಎಂತಂತ. ಬಟ್ ನನಗೆ ಒಂದು ಸೀಕ್ರೆಟ್ ರೂಮ್ ಮಾಡಲಿಕ್ಕೆ, ಒಂದು ಸೀಕ್ರೆಟ್ ರೂಮಲ್ಲಿ ಒಂದು ಕೆಲಸ ಮಾಡಲಿಕ್ಕೆ ಯಾಕೆ ನನಗೆ ಇವರು ಒಂದು ಬೆಸ್ಟ್ ಪಾರ್ಟ್ನರ್ ಅಂತ ಅನಿಸಲ್ಲ. ಸೀಕ್ರೆಟ್ ರೂಮಲ್ಲಿ ಒಂದು ಒಟ್ಟಾಗಿ ಒಂದು ಕೆಲಸ ಮಾಡೋಣ ಅಂತ, ಒಂದು ಪ್ಲ್ಯಾನ್ ಮಾಡೋಣ ಅಂತ ಇವರು ನನಗೆ ಒಂದು ಬೆಸ್ಟ್ ಕಂಪನಿ ಅಂತ ಅನಿಸಲ್ಲ. ಧ್ರುವಂತ ಯಾಕೆ ಸೆಟ್ ಆಗಲಿಲ್ಲ? ಯಾಕೆಂದರೆ ಸರ್, ಇವರು ಹೇಗಂದರೆ ಇವರು ತುಂಬ ಸೀರಿಯಸ್ ಜನ. ಓಕೆ, ಅಂದರೆ ಮಾತಾಡೋದು ಬೇರೆ, ನಡೆನುಡೆ ಬೇರೆ. ಓಕೆ, ಇಲ್ಲಿ ಬಿಗ್ ಬಾಸ್ ಕೇಳ್ತಾರೆ ನಿಮಗೆ ಡಿಸಿಷನ್ ಚೆನ್ನಾಗಿ ಅಕ್ಸೆಪ್ಟೆನ್ಸಾ, ರಾಶಿಕಾ ಮಾಡಿದ್ರು ಡಿಸಿಷನ್ ಅಕ್ಸೆಪ್ಟೆನ್ಸಾ? ಇವರು ಹೇಳ್ತಾರೆ ನೋ, ಅಕ್ಸೆಪ್ಟೆನ್ಸ್ ಇಲ್ಲ. ಬಟ್ ಯಾವಾಗ ನಮಗೆ ಡಿಸಿಷನ್ ತೊಗೊಳ್ಬೇಕು, ಓಕೆ ನಮಗೆ ಅಕ್ಸೆಪ್ಟೆನ್ಸ್ ಇಲ್ಲ ಅಂದರೆ ನಮಗೆ ಆ ಜನಕ್ಕೆ ನಾಮಿನೇಟ್ ಮಾಡಬೇಕಲ್ವಾ? ನಾಮಿನೇಟ್ ಮಾಡಬೇಕಲ್ವಾ? ಆ ಜನಕ್ಕೆ ನಾಮಿನೇಟ್ ಮಾಡಲಿಕ್ಕೆ ನಮಗೆ ಪ್ರಯತ್ನ ಮಾಡಬೇಕು. ಆ ಪ್ರಯತ್ನದಲ್ಲಿ ಅವರು ಇರಲ್ಲ. ಸೊ ನಾನು ಅವರಿಗೆ ಆ ಧ್ರುವಂತಿಗೆ ನಂಬಬೇಕಾ, ಈ ಧ್ರುವಂತಿಗೆ ನಂಬಬೇಕಾ? ಒಂದೊಂದು ಥರ ಬೇರೆ ಬೇರೆ ವಿಚಿತ್ರ ಮಾಡ್ತಾರೆ, ಒಂದು ಥರ ಬೇರೆನೇ ಮಾಡ್ತಾರೆ, ಒಂದು ಥರ ಬೇರೆನೇ ಮಾತಾಡ್ತಾರೆ. ಸೊ ಅದಕ್ಕೆ ನನಗೆ ಹೇಗೆ ಅನಿಸುತ್ತು, ನಾನು ಹಾಗೆ ಮಾತಾಡಿ ನಾನು ನನ್ನ ಸ್ಟೇಟ್ಮೆಂಟ್ ಬಿಟ್ಕೊಡ್ಲಿಲ್ಲ. ಫಸ್ಟ್ ಸೆಕೆಂಡಲ್ಲಿ ನನಗೆ ಅಕ್ಸೆಪ್ಟೆನ್ಸ್ ಇರಲಿಲ್ಲ, ಆದರೂ ಕೂಡ ನಾನು ಬಿಟ್ಕೊಟ್ಟಿದ್ದೀನಿ ಇವರಿಗೆ. ನಂತರ ನನಗೆ ಗೊತ್ತಾಯಿತು ಇಲ್ಲ, ಹಾಗೆ ಈಕ್ವಲ್ ಜಸ್ಟಿಸ್ ಮಾಡಲಿಕ್ಕೆ ಇದ್ದರೆ ಬಿಗ್ ಬಾಸ್ ಅಲ್ಲಿಂದನೇ ಟೀಮ್ ಮಾಡಿ ಕಳಿಸ್ತಾರೆ ಅಲ್ವಾ? ನಮಗೆ ಯಾಕೆ ಆಪರ್ಚುನಿಟಿ ಕೊಟ್ಟರು? ಯಾಕೆಂದರೆ ನಾವು ನಮ್ಮ ಕಣ್ಣಿಂದ ಮನೆಗೆ ನೋಡಿದ್ದೀವಿ, ಫೀಲ್ ಮಾಡಿದ್ದೀವಿ ಯಾರು ಜನ ಹೇಗೆ ಇದ್ದಾರೆ, ಹೇಗೆ ಯಾರು ಇದ್ದಾರೆ ಅಂತ. ಇವತ್ತು ನನಗೆ ಟಿ ವಿಯಲ್ಲಿ ನೋಡುವಾಗ ಕಾವ್ಯ ಅವರು ತುಂಬ ಇನೋಸೆಂಟ್ ಅಂತ ಕಾಣಿಸುತ್ತೆ. ಓಕೆ, ಬಟ್ ಈಗ ಒಂದು ಜನರು ಕಣ್ಣಲ್ಲಿ ನನಗೆ ತುಂಬ ಇನೋಸೆಂಟ್ ಅಂತ ಕಾಣಿಸುತ್ತೆ. ಬಟ್ ನಾನು ಯಾವಾಗ ಮನೆಯಲ್ಲಿ ಇರ್ತೀನಿ ಆ ಟೈಮಲ್ಲಿ ನನಗೆ ಕಾವ್ಯ ಬೇರೆನೇ ಕಾಣಿಸುತ್ತೆ. ಸೊ ಸರ್, ನಿಮಗೆ ಅರ್ಥ ಆಯ್ತಾ? ಇದರಲ್ಲಿ ನನಗೆ ಅರ್ಥ ಆಗಿ ನಿಮಗೆ ಅರ್ಥ ಆಗಿರಲ್ಲ. ಈಗ ಟಿವಿಯಲ್ಲಿ ನೋಡ್ಬೇಕಾದ್ರೆ ಇನ್ನೋಸೆಂಟಾಗಿ ಕಾಣ್ತಾರೆ, ನಾವು ನೋಡಿದಾಗ ಬೇರೆ ಥರ ಕಾಣಿಸ್ತಾರೆ ಅಂದ್ರಿ. ನನಗೆ ನೀವು ಹೇಗೆ ಕಾಣಿಸ್ತಾ ಇದ್ದೀರಿ? ಹಂಗೆ ಅಲ್ಲ ಸರ್, ಅವರು ಹಂಗೇನೆ ಕೇಳ್ತಾ ಇದ್ದೀನಿ. ನಿಮಗೆ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಾ? ನಾನು ಟಿವಿಯಲ್ಲಿ ನೋಡ್ತಾ ಇರೋದಲ್ವ ರಕ್ಷಿತ್ ಅವರೇ. ಈಗ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ದೃಷ್ಟಿಕೋನದಲ್ಲಿ ನಿಮ್ಮನ್ನು ನೋಡ್ತಾ ಇದ್ದೀನಿ ಅಂದ್ಕೊಳ್ಳೋಣ. ಒಂದು ಪರ್ಸೆಪ್ಷನ್ ಏನಂದರೆ ಈ ಹುಡುಗಿ ಸಿಕ್ಕಾಪಟ್ಟೆ ಮಾತಾಡುತ್ತೆ, ತಲೆಗೆ ಕೈ ಹಾಕುತ್ತೆ ಗುರು, ತಲೆ ತಿನ್ನುತ್ತಿ ಹುಡುಗಿ ಅಂತ ನೋಡಿದ್ರೆ ಹಾಗೆ ಕಾಣಿಸ್ತಾ ಇದ್ದೀರಿ ನೀವು. ಅದು ಬಿಟ್ಬಿಟ್ಟು ಇಲ್ಲ ಈ ಹುಡುಗಿ ಇನ್ನೋಸೆಂಟು, ಪಾಪ ಮನಸ್ಸಲ್ಲಿರೋದೆಲ್ಲ ಮಾತಾಡ್ತಾರೆ, ಯಾವುದು ಮುಚ್ಚಿಟ್ಕೊಡಲ್ಲ ಅಂದರೆ ಹಾಗೆ ಕಾಣಿಸ್ತೀರಿ ನೀವು. ಸೊ ಕಾವ್ಯ ಅವರು ಆಗಲಿ ಇನ್ನೊಬ್ಬರು ಆಗಲಿ ಹೇಗಿದ್ದೀರೋ ನಾವು ಹಾಗೆ ತೋರಿಸೋದು, ಹಾಗೆ ಇರೋದು. ಒಳಗಡೆ ಅವ್ರು ಬೇರೆಯವ್ರ ಥರ ಕಾಣಿಸ್ತಾ ಇದ್ದಾರೆ ಅಂದರೆ ಈಗ ನಿಮ್ಮ ದೃಷ್ಟಿಕೋನಕ್ಕೆ ನೀವು ಪ್ರಶ್ನೆ ಮಾಡ್ಕೊಬೇಕಾಗತ್ತೆ, ನಾವಲ್ಲ. ಹೌದು, ಅಷ್ಟೇ. ಇಲ್ಲಿ ಎಲ್ಲರಿಗೂ ಅವ್ರವ್ರ ಅಭಿಪ್ರಾಯಗಳಿರ್ತಾರೆ, ಬದಲಾವಣೆನೂ ಆಗುತ್ತೆ, ಅಭಿಪ್ರಾಯಗಳು ಬದಲಾಗ್ತವೆ. ಕರೆಕ್ಟ್ ರಕ್ಷಿತಾ ಅವರೇ? ಹೌದು. ಅಷ್ಟೇ, ಸಿಂಪಲ್. ಮತ್ತೆ
ಇವತ್ತು ನಾನು ಮನೆಗೆ ನೋಡ್ತಾ ಇದ್ದೀನಿ ಅಲ್ವಾ, ಇವತ್ತು ನಾನು ಇಲ್ಲಲ್ವಾ ಮನೆಯಲ್ಲಿ, ಅಷ್ಟು ಅಂದರೆ ಒಂದು ಸ್ಪಾರ್ಕ್ ಇಲ್ಲ ಅಂತ ನನಗೆ ಫೀಲ್ ಆಗುತ್ತೆ. ಅರ್ಥ ಆಯ್ತು ನಿಮಗೆ? ಅರ್ಥ ಆಯ್ತು. ನೀವಿಲ್ಲ ಅಂದರೆ ಮನೆ ಏನಿಲ್ಲ. ಹಾಂ, ಈಗ ನೀವೇನೋ ಹೇಳಿದ್ರಲ್ಲ, ನಾನಿಲ್ಲ ಅಂದರೆ ಮನೆ ಸ್ಪಾರ್ಕ್ ಇಲ್ಲ ಅಂತ. ನೀವು ಈ ಥರ ಮಾತಾಡಬೇಕಾದ್ರೆ ಆ್ಯಕ್ಚುಲಿ ಎಲ್ಲರಿಗೂ ನಿಮ್ಮ ಮೇಲೆ ಒಂದು ಪ್ರೀತಿ ಬರುತ್ತೆ. ಬಟ್ ಇದು ಹಿಂದೆ ಮಾತಾಡಿದ್ರಲ್ಲ, ಅದು ಮಾತಾಡಿದ ತಕ್ಷಣ ನಮ್ಮ ಮೇಲೆ ನಮಗೆ ಡೌಟ್ ಸ್ಟಾರ್ಟ್ ಆಗ್ಬಿಡುತ್ತೆ. ಕರೆಕ್ಟ್. ಇನ್ನೋಸೆಂಟ್ ಬಗ್ಗೆ ಇದ್ರ ಬಗ್ಗೆ ಹೇಳಿದ್ರಲ್ಲ, ಈ ಮನೆಯಲ್ಲಿ ಯಾರೇ ಎಷ್ಟೊತ್ತ ಇದ್ರು, ನೀವಾಗಲಿ ಧ್ರುವಂತಾಗಲಿ, ಎಲ್ಲರೊಟ್ಟಿಗೂ ಎಲ್ಲ ಕಡೆ ಕಾಲ ಕಳೆಯೋಕ್ಕಾಗಲ್ಲ. ಸೊ ಎಲ್ಲಿ ಯಾರ ಮನಸ್ಸಲ್ಲಿ ಏನು ಓಡ್ತಾ ಇದೆ, ಏನು ಮಾತುಕತೆ ಆಗ್ತದೆ ನಿಮಗೆ ಗೊತ್ತಿರಲ್ಲ. ನಿಮಗೆ ಜಗಳ ಆಗಿರುತ್ತೆ, ಅವರೆಲ್ಲೋ ಕೂತ್ಕೊಂಡಿರ್ತಾರೆ, ನಿಮ್ಮ ದೃಷ್ಟಿಕೋನದಲ್ಲಿ ಹೇಗೆ ಕಾಣಿಸ್ತಾ ಇರುತ್ತೆ ಅಂದರೆ ನಮ್ಮ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ನೋಡು, ಹಾಗೆ ಸೇರಿಕೊಂಡು ಅದು ಇದೊಂದು ಬಹುಶಃ ಅಲ್ಲೋಗಿ ಅವರು ನಿಮ್ಮ ಬಗ್ಗೆ ಒಳ್ಳೇದೇ ಮಾತಾಡಿರ್ತಾರೆ, ರಿಗ್ರೆಟ್ ಮಾಡ್ಕೊಂಡಿರ್ತಾರೆ. ಯು ನೆವರ್ ನೋ. ವೀಕ್ಷಕರಿಗೆ ಇದನ್ನು ಕಾಣಿಸ್ತಿದ್ದು ಇದೇ ನೋಡೋದು ವೀಕ್ಷಕರು, ನೀವಲ್ಲ. ಆವಾಗ ಡಿಫ್ರೆನ್ಸ್ ಆಫ್ ಒಪಿನಿಯನ್ ವೀಕ್ಷಕರಿಗೆ ಬರುತ್ತೆ. ವೀಕ್ಷಕರಿಗೆ ಬರೋಕ್ಕೂ ಏನು ಮಾಡ್ತಾರೆ, ಯಾರು ಉಳ್ಕೋಬೇಕು, ಯಾರು ಹೊರಗಡೆ ಬಡ್ದು ಓಟಾಗಿ ಕಳಿಸ್ತಾ ಇರ್ತಾರೆ, ಉಳಿಸ್ಕೋತಾ ಇರ್ತಾರೆ. ಸಿಂಪ್ಲಿಫೈಡ್. ಓಕೆ. ಈಗ ಧ್ರುವಂತವ್ರೆ ಸರ್, ಈಗ ನಿಮಗೆ ಅಲ್ಲಿಂದ ನೋಡ್ಬೇಕಾದ್ರೆ ಯಾರು ಸ್ಟ್ರಾಂಗ್ ಅಂತ ಅನ್ನಿಸ್ತಾ ಇದ್ದಾರೆ? ಗಿಲ್ಲಿ ಅನ್ನಿಸ್ತಾರೆ ಸರ್. ನಿಮಗೆ ರಕ್ಷಿತ್ ಅವರೇ? ನನಗೆ ಸ್ಟ್ರಾಂಗ್ ರಘುವನ್ನ ಅನಿಸುತ್ತೆ. ರಘು. ಓಕೆ. ಯಾರು ವೀಕ್ ಅನಿಸ್ತತೆ ರಕ್ಷಿತ್ ಅವರೇ? ವೀಕೆಸ್ಟ್ ಇವಾಗಿರೋ ಉಳ್ಕೊಂಡಿರೋದ್ರಲ್ಲಿ ಕಾವ್ಯನೇ. ಕಾವ್ಯ ಅವ್ರು ವೀಕೆಸ್ಟ್ ಅನ್ನಿಸ್ತಾ ಇದ್ದಾರೆ. ಓಕೆ. ನಿಮಗೆ ಧ್ರುವಂತವ್ರೆ? ಸ್ಪಂದನ ಅನ್ನಿಸ್ತಾರೆ ಸರ್. ಈಗ ನಿಮ್ಮಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಮಾತಾಡೋಣ. ಒಟ್ಟಿಗಿದ್ರಲ್ಲ, ಹೇಗಿದೆ ಬಾಂಡ್? ನಾಟ್ ಗುಡ್. ಈಗ ಒಂದಿಷ್ಟು ಪಾಯಿಂಟ್ಸ್ ಮಾತಾಡ್ಕೊಂಡು ಹೋಗ್ತೀನಿ, ನೀವು ಮಾರ್ಕ್ಸ್ ಕೊಟ್ಕೊಂಡು ಹೋಗಿ. ಹಾಂ ಸರ್. ಔಟ್ ಆಫ್ 1 to 10 ಅಂಡರ್ಸ್ಟ್ಯಾಂಡಿಂಗ್ ಅಂತ ಬಂದಿರೋದ್ರಲ್ಲಿ ರಕ್ಷಿತ್ ಅವ್ರಿಗೆ ಎಷ್ಟು ಕೊಡ್ತೀರಿ? 1. ಹಾಂ, 1. ರಕ್ಷಿತ್ ಅವರೇ? 0. 0 ಇಲ್ಲ. ನಾನು 1 to 10 ಹೇಳಿದ್ದು, 0 ಹೇಳಿಲ್ಲ ರಕ್ಷಿತ್. ಅದಕ್ಕೆ ಹೇಳಿದ್ದು, ನಾನು ಹೇಳೋದು ಕೇಳಿಸ್ಕೊಳ್ಳಿ. ಓಕೆ ಫೈನ್. ಹಾಂ, 2. 2 ಅಂದರೆ ಬೆಟರ್ ಆದ್ರು ಅವರು. 1 ಲೀಸ್ಟ್, 10 ಬೆಸ್ಟ್. ಅವ್ರು ನಿಮಗೆ 1 ಕೊಟ್ಟರು, ನೀವು 2 ಕೊಟ್ಟರೆ ಒಳ್ಳೆ ಮಾರ್ಕ್ಸ್ ಕೊಟ್ಟಂಗೆ ಆಯ್ತು. ಅದು ಓಕೆನಾ? ಹಾಂ, ಯಾಕೆಂದ್ರೆ ನಾನು ರೀಸನ್ ಕೊಟ್ಟ ನಂತರ ಅವರು ಅಂಡರ್ಸ್ಟ್ಯಾಂಡ್ ಮಾಡ್ತಾರಲ್ವಾ, ಒಪ್ತಾರಲ್ವಾ, ಅದಕ್ಕೆ ನಾನು 1 ಎಕ್ಸ್ಟ್ರಾ ಕೊಡ್ತೀನಿ. ಹಾಂ, ಓಕೆ. ಸೊ ನಿಮ್ಮ ಮಾತು ಕೇಳ್ತಾರೆ. ಹಾಂ, ಓಕೆ, ಅದನ್ನ ಹೇಳಿ ಸಾಕು. ಈಗ ಕ್ಲೆನ್ಲಿನೆಸ್ ಎಷ್ಟು ಕೊಡ್ತೀರಿ ರಕ್ಷಿತಾ? 1 to 10. ಕ್ಲೀನ್ಲಿನೆಸ್ಸಾ? 1. ಡಿಸಿಷನ್ ಮೇಕಿಂಗ್ 1 to 10. ರಕ್ಷಿತಾ ಅವರೇ, ಧ್ರುವಂತವ್ರಿಗೆ ಎಷ್ಟು ಕೊಡ್ತೀರಿ? 1. 1. ಕಾರಣ? ಯಾಕೆಂದರೆ ಸರ್, ಅವರಿಗೆ ಎಂಥ ಡಿಸಿಷನ್ ಮೇಕಿಂಗ್ ಅಂದರೆ, ಒಂದು ಡಿಸಿಷನ್ ಯಾವಾಗ ನಾವು ತಗೊಳ್ತೀವಿ ಅಲ್ವಾ, ಒಂದು ಸೂಕ್ತ ರೀಸನ್ ಇರಬೇಕು. ಒಂದು ಥರ ಒಂದು ಮಾತಾಡೋದು ಬೇರೆ, ಡಿಸಿಷನ್ ತಗೊಳ್ಳುವಾಗ ಬೇರೆನೇ ಮಾತಾಡುವುದು. ನಾನು ಯಾವಾಗ ಕೇಳ್ತೀನಿ ರೀಸನ್ ಎಂತಂತ, ಬಾಯಲ್ಲಿ ರೀಸನ್ ಇಲ್ಲ, ನನಗೆ ಹೇಳ್ತಾರೆ ಓಕೆ ಅಪ್ರೂವ್, ನೀನು ಎಂತ ಹೇಳ್ತಾ ಇದ್ದೀರಾ ಅಪ್ರೂವ್ ಅಂತ. ಬಿಗ್ ಬಾಸ್ ಹೇಳಿದ್ರು ಅಲ್ಲಿ, ಓಕೆ ನನಗೆ ಕನ್ವಿನ್ಸ್ ಮಾಡಿ, ನನಗೆ ರೀಸನ್ ಕೊಡಬೇಡಿ, ರಕ್ಷಿತಾಗೆ ರೀಸನ್ ಕೊಡಿ. ಆ ಟೈಮಲ್ಲಿ ರೀಸನ್ನೇ ಕೊಡಲಿಲ್ಲ, ಯಾಕೆಂದರೆ ಅವರು ತಲೆಯಲ್ಲಿ ಹೆಸರುಂಟು. ಹಾಂ, ಒಂದು ಪರ್ಸ್ನಲಿ ಹೆಸರುಂಟು, ಬಟ್ ರೀಸನ್ ಇಲ್ಲ ತಲೆಯಲ್ಲಿ ಯಾಕೆ ಅಂತ. ಸೊ ಅದಕ್ಕೆ ನಾನು ಅವರ ಒಂದು ಡಿಸಿಷನ್ ಪರ್ಫೆಕ್ಟ್ ಇಲ್ಲ ಅಂತ ಅನಿಸುತ್ತೆ ನನಗೆ. ಓಕೆ. ಧ್ರುವಂತ್, ನಿಮಗೆ 1 to 10? 1 ಸರ್. 1. ವೈ ಸರ್? ಶಿ ಈಸ್ ಆಬ್ಸಲ್ಯೂಟ್ಲಿ, ಏನು ಅವರ ಡಿಸಿಷನ್ಗೆ ಒಂದು ಫೌಂಡೇಶನ್ ಅಂತಲೇ ಇರಲ್ಲ ಸರ್. ಅವ್ರಿಗೆ ಒಂದು ಪರ್ಸ್ನಲ್ ಯಾರೂ ಇಷ್ಟ ಇಲ್ಲ. ಆ್ಯಂಡ್ ಗೇಮ್ ವೈಸ್ ಗಿಲ್ಲಿ ವಿನ್ ಆಗ್ತಾನೆ, ನಾನು ವಿನ್ ಆಗ್ತೀನಿ, ಗಿಲ್ಲಿ ನಾನು ಇಬ್ಬರು ಕಪ್ ತಗೊಂಡು ಹೋಗ್ತೀವಿ ಮನೆಗೆ, ಇಷ್ಟು ಒಂದು ಫಿಕ್ಸ್ ಆಗಿದ್ದಾರೆ. ಗಿಲ್ಲಿ ಹತ್ರ ಸ್ಪಂದನ ಮತ್ತು ಕಾವ್ಯ ಇರಬಾರ್ದು, ಅಥವಾ ಯಾವ ಹುಡುಗಿನೂ ಅಸೋಸಿಯೇಟ್ ಆಗಬಾರ್ದು, ಯಾಕಂದ್ರೆ ಅದು ಅವ್ರ ಗೇಮಿಗೆ ಎಫೆಕ್ಟ್ ಆಗುತ್ತೆ. ಆ್ಯಂಡ್ ಯಾಕೆ ಹೇಳ್ತಾ ಇದ್ದೀವಿ, ಇದು ಯಾಕೆ ಹಂಗೆ ಅನ್ನಿಸ್ತು ನಿಮಗೆ? ಬಿಕಾಸ್ ಇವ್ರದ್ದು ಕಂಪ್ಲೀಟ್ ಬಿಹೇವಿಯರ್ ಇಲ್ಲಿಗೆ ಬಂದಾದ್ಮೇಲೆ, ಮನೆಯಲ್ಲೂ ನಾವು ಅಬ್ಸರ್ವ್ ಮಾಡಿದ್ವಿ ಇದನ್ನ ಸರ್. ಇವರಿಗೆ ವಿಷಯ ಏನು ಅಂತಂದರೆ, ಕಾವ್ಯ ಹೋಗಬೇಕು. ಸೊ ನಾನು ಏನು ಮಾಡ್ತಾಯಿದ್ದೆ ಅಂತಂದರೆ, ಈಕ್ವಲ್ ಆಪರ್ಚುನಿಟಿ ಸಿಗಲಿ, ಒಂದು ಮಸಲ್ ಪವರಲ್ಲಾಗಿರಲಿ ಅಥವಾ ಆ್ಯಕ್ಟಿವ್ ಆಗಿ ಸ್ವಲ್ಪ ಫಾಸ್ಟ್ ಯಾರಿದ್ದಾರೆ ಥಿಂಕ್, ಆ ರೀತಿ ನಾನು ಡಿವೈಡ್ ಮಾಡಬೇಕಾದ್ರೆ ಇವರ ಪ್ರಕಾರ ಏನು ಅಂತಂದರೆ, ಕಾವ್ಯ ಯಾವ ಟೀಮಲ್ಲಿದ್ದಾರೆ ಅವ್ರಿಗೆ ವೀಕ್ ಹಾಕಬೇಕು, ವೀಕ್ ಅವ್ರನ್ನ ಹಾಕಿ ಅವ್ರನ್ನ ಸೋಲಿಸಿ ಮನೆಯಿಂದ ಕಳಿಸ್ಬೇಕು. ಗಿಲ್ಲಿ ಎಲ್ಲಿದ್ದಾರೆ ಅವ್ರಿಗೆ ಸ್ಟ್ರಾಂಗ್ ಆಗಬೇಕು. ಆದರೆ ಇವ್ರು ಬಯಸಿದ್ದೇ ಬೇರೆ, ದೇವರು ಬಯಸಿದ್ದೇ ಬೇರೆ, ಅದು ಉಲ್ಟಾ ಆಯಿತು. ಇವ್ರು ಏನೆಲ್ಲ ಇವರ ಇಂಟೆನ್ಷನ್ ಪ್ರಕಾರ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅದೆಲ್ಲ ಉಲ್ಟಾ ಆಗ್ತಾಯಿತ್ತು ಸರ್. ಯಾವ ಕಾವ್ಯ ಮನೆ ಬಿಟ್ಟು ಹೊರಗಡೆ ಹಾಕ್ಬಂತಿದ್ರೆ ಕ್ಯಾಪ್ಟನ್ ಆದರು. ಸೊ ಇಂಟೆನ್ಷನ್ಸೇ ಒಳ್ಳೇದಿಲ್ಲ ಸರ್ ಯಾವುದ್ರಲ್ಲಿ. ಆ್ಯಂಡ್ ಮತ್ತು ಇವರು ಕ್ಯೂಟ್ ಇನೋಸೆಂಟ್, ದಟ್ ಈಸ್ ಜಸ್ಟ್ ಅನ್ ಆ್ಯಕ್ಟಿಂಗ್. ಎಂಟರ್ಟೈನ್ಮೆಂಟ್ ಅಂತ ಬಂದರೆ ಎಷ್ಟು ಕೊಡ್ತೀರಿ ಇದ್ರು? 1 to 10 ರಕ್ಷಿತ್ ಅವ್ರಿಗೆ? ಒಂದು 5. 5. ರಕ್ಷಿತ್ ಅವರೇ? 1.
ವ್ಯಕ್ತಿತ್ವದ ಆಟ ಅಂತಿರ್ತೀರಿ ರಕ್ಷಿತಾ. ಸೊ 1 to 10 ಅಲ್ಲಿ ಆಸ್ ಅ ವ್ಯಕ್ತಿ 1. ಐ ನೋ ಸರ್, ಐ ಆಮ್ ನಂಬರ್ 1. ಸರ್ 1 to 10 ಧ್ರುವಂತ್ 1 ಸರ್. 1. ಓಕೆ. ಏನು ಹೇಳಕ್ ಕೊಟ್ರ ರಕ್ಷಿತಾ ಅವರೇ? ಇಲ್ಲ ಸರ್, ಎಂತ ಹೇಳಲ್ಲ ನಾನು. ಏನು ಇಲ್ಲ ಹಿಂಗೆ sir. ಹಿಂಗೆ ಅಂದ್ರೆ ಅವ್ರು ಒನ್ನಕ್ಕೂ ಏನು ಹೇಳಿ ಪರವಾಗಿಲ್ಲ, ಹೇಳಿ ಅವರು ಎಂತೆಂತ ನಿಮ್ಗೆ ನಂಬರ್ ಗೊತ್ತಾಗ್ತಾ ಉಂಟು. ಅವರು ಅದೇ ತಾನೇ ಅನ್ಕೊಬೋದು, ಪರವಾಗಿಲ್ಲ ಹೇಳಿ ಇವರು ಅಂತ. ನೀವು ಯಾಕದ್ ನೀವು ಮಾತ್ರ ಕರೆಕ್ಟ್ ಅಂತ ಅನ್ಕೋತೀರಿ? ನಿಮ್ಮ ಮಾಟ ನೀವು ಆಡಿ. ಓಕೆ. ನೀವು ಹೇಳ್ಬೇಕಾದ್ರೆ ಪ್ರತಿಯೊಬ್ಬರು ಆ ಮನೇಲಿ ಅದೇ ಥರ ಎಕ್ಸ್ಪ್ರೆಷನ್ ಕೊಡ್ತಾರಾ? ನಿಮಗೇನು ಗೊತ್ತಾ, ಯಾರಾದರೂ ನಿಮ್ಮ ಬಗ್ಗೆ ಹೇಳ್ತಾರೆ ಅಲ್ಲಿ ಆಲ್ರೆಡಿ ಹಿಂಗೆ ಅರೆ ನೀವು ಅದೇ ಹೇಳ್ತಾ ಇದ್ದೀರಿ ಅವ್ರ ಬಗ್ಗೆ. ಅವ್ರು ಸರಿ ಇಲ್ಲ, ಲೂಸು, ವೇಸ್ಟು ಅಂತಲೂ ನೀವು ಹೇಳ್ತಾ ಇರ್ತೀರಿ. ಅದನ್ನು ಕೇಳಿಸ್ಕೊಂಡು ಅವರು ಕೂತಿರಲ್ವ ಮನೆಯಲ್ಲಿ. ಅವ್ರು ಹೇಳ್ಬೇಕಾದ್ರೆ ನೀವು ಯಾಕೆ ಇರಿಟೇಟ್ ಆಗ್ತೀರಿ? ಏನು ಹೇಳಿ. ನಾನು ಮನೆಗೆ ತುಂಬಾ ಮಿಸ್ ಮಾಡ್ತಾ ಇದ್ದೀನಿ. ಯಾವ ಮನೆ ಮಿಸ್ ಮಾಡ್ತಾ ಇದ್ದೀರಿ? ಅದೇ ಮನೆ. ಏನು ಮಾಡ್ಬೇಕೀಗ? ಎಂತ ಇಲ್ಲ ಸರ್, ಇವತ್ತೇ ಬೇಡ, ಜಗಳ ಬೇಡ ಮಾಡುದು. ಅವರಿಗೆ ನೋಡ್ಲೇ ಬೇಡ ಅಂದ್ರೆ ಆದ್ರೂ ಕೂಡ ಅವರು ನನ್ನ ಕಣ್ಣ ಮುಂಚೆ ಬರ್ತಾರೆ, ನೋಡ್ಲೇಬೇಕು. ಮತ್ತೆ ಏನು ಹೇಳಕ್ ಕೊಟ್ಟಿದ್ರೆ ಹೇಳಿ. ಮನೆಯಲ್ಲಿ ಇದ್ರೆ ಇವತ್ತೇ ನನಗೆ ಬೇಡ ಅಂತ ಇವರು, ನಾನು ಅಲ್ಲಿ ಇಲ್ಲಿ ಹೋಗ್ತೀನಿ, ಇಗ್ನೋರ್ ಮಾಡ್ತೀನಿ. ಇಲ್ಲ, ಬಿಗ್ ಬಾಸ್ ಇನ್ನೊಂದು ವಾರ ಅಡಿ ಇವ್ರು ಒಟ್ಟಿಗೆ. ಇಲ್ಲ, ನಮ್ಮ ಆಸೆ ಏನಂದ್ರೆ ನೀವಿಬ್ರು ಎಷ್ಟು ಚೆನ್ನಾಗಿ ಆಡ್ತಾ ಇದ್ದೀರಂದ್ರೆ ನಿಮಗೆ ನಾಮಿನೇಷನ್ ಸೇವ್ ಮಾಡ್ತಾ ಇದೀವಿ ನಾವು. ನೀವು ಇಲ್ಲೇ ಇರಿ. ಹೌದು ಸರ್. ತಪ್ಪಿ ಇನ್ನೂ ಚೆನ್ನಾಗಿ ಆಡ್ತಾ ಇದ್ರೆ ಇಬ್ರು ಅಲ್ಲೇ ಇರಿ. ಫಿನಾಲೆ ಅಲ್ಲಿ ಯಾರೋ ಕಪ್ ತಗೊಂಡು ಹೋಗ್ತಾರಲ್ಲ, ಆಮೇಲೆ ಇಬ್ರನ್ನ ಕಳ್ಸಿಕೊಡ್ತೀವಿ. ಹೇಗೆ? ನನ್ನ ಪ್ರಕಾರ ನೀವಿಬ್ಬರು ಒಂದೊಂದು ಕೊಟ್ಟಿದ್ದೀರಿ ಪಾಯಿಂಟು. ನಾನು ಹೇಳ್ತೀನಿ ಕೇಳಿ. ಈ ವಾರ ಎಲ್ಲ ಎಪಿಸೋಡ್ ನೋಡ್ತಾ ಇದ್ದೆ ನಾನು. ನನಗೆ ಇಡೀ ವಾರ ಎಂಟರ್ಟೈನ್ಮೆಂಟ್ ಅನಿಸಿದ್ದೆ ನೀವಿಬ್ಬರೇ. ನಿಮ್ಮಿಬ್ಬರನ್ನ ನೋಡಿ ನೀವು ಆಡ್ತಾ ಇದ್ದಿದ್ದು ನಿಮ್ಮದು. ಈ ವಾರ ಅಂತೂ ಆ್ಯಕ್ಚುಲಿ ಒಳಗಡೆ ಆ ಟಾಸ್ಕನ್ನ ನೋಡೋಕ್ಕಾಗ್ತಾ ಇರಲಿಲ್ಲ. ಬಟ್ ಕಟ್ ಮಾಡಿದ್ರೆ ನಿಮ್ಮಿಬ್ಬರನ್ನ ಮಾಡಿದ್ರೆ ನನಗೆ ಯಾವ ಥರ ಆ್ಯಕ್ಚುಲಿ ರಿಫ್ರೆಶಿಂಗ್ ಅನ್ನಿಸ್ತಾ ಇದ್ದಪ್ಪ. ಇವ್ರನ್ನ ತೋರ್ಸಪ್ಪ, ನೀವು ಆರಾಮಾಗಿದ್ದಾರೆ ಇಬ್ಬರು, ಡ್ಯಾನ್ಸ್ ಮಾಡಿಕೊಂಡು ಕಿತ್ತಾಡ್ಕೊಂಡು ಮುಗಿಸಿ ಯಾವ ಥರ. ಆಹಾ, ಈ ಮಧ್ಯದಲ್ಲಿ ನೀವು ಬೇರೆ ಹೋಗ ಬೆಡ್ಶೀಟ್ ಹೇಳಿದಾರಲ್ಲ ರಕ್ಷಿತ್ರ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ಅಂದರೆ ನನಗೆ ಸಡನ್ನಾಗಿ ಅಂದ್ಕೊಂಡೆ ಇದು ಹೆಂಗೆ ಆಡ್ತಾರೆ ಇವರಿಬ್ಬರು. ಬಟ್ ಚೆನ್ನಾಗಿತ್ತು ರಕ್ಷಿತಾ ಅವರೇ ನೀವಿಬ್ಬರು. ನನಗೆ ಗೊತ್ತಿರೋದೇನೆಂದರೆ ಈ ಮನೇಲಿ ಈ ಕಂಟೆಸ್ಟೆಂಟ್ಸ್ಗಳು ಕಿತ್ತಾಡೋ ತನಕ ನೀವಿಬ್ಬರು ಹಿಂಗಿದ್ರೆ ನನಗೆ ಪರ್ಸನಲ್ ಎಂಟರ್ಟೈನ್ಮೆಂಟ್ ಇದೆ. ಇಲ್ಲಿ ನೋವು ಆಗ್ತಾ ಉಂಟು ಸರ್. ನಿಮಗೆ ಅಲ್ಲಿ ಮಾತ್ರ ಆಗ್ತಾ ಉಂಟು, ನಮಗೆ ಎಲ್ಲ ಕಡೆ ಆಗ್ತಾ ಉಂಟು. ಎಲ್ಲಿಂದ ಇನ್ನೊಂದು ವಾರ ಕಂಟಿನ್ಯೂ ಮಾಡಿದ್ರೆ ಡೈರೆಕ್ಟ್ ಫಿನಾಲೆ ಹೊಡೋಗ್ತೀರಿ, ಹಂಗಿರುತ್ತೆ ಸೇಫ್ಟಿ. ರಕ್ಷಿತ್ ಅವರೇ ಏನು ಮಾಡೋಣ ಹೇಳಿ? ನನಗೆ ಬೇಡ ಅನ್ಸುತ್ತೆ. ಫಿನಾಲೆಗೆ ಹೋಗೋದೇ ಬೇಡವಾ? ಫಿನಾಲೆಗೆ ಹೋಗ್ತೀನಿ, ಬಟ್ ಅಲ್ಲಿಂದ ಹೋಗ್ತೀನಿ. ನಿಮಗೆ ಓಕೆನಾ ಧ್ರುವಂತ್? ನನಗೆ ಓಕೆ ಸರ್. ನಿಮಗೆ ಓಕೆ. ಸೊ ಧ್ರುವಂತ್ ಕನ್ವಿನ್ಸ್ ಆಗಲಿಲ್ಲ ಅಂದರೆ ನೀವಿಬ್ರು ಇಲ್ಲೇ ಇರಬೇಕು ಇನ್ನೊಂದು ವಾರ ಹೇಳಿದ್ರೆ ಡೈರೆಕ್ಟ್ ಫಿನಾಲೆಗೆ ಹೋಗ್ತೀರಿ. ಸೊ ನೀವು ರಕ್ಷಿತ್ ಅವರೇ ಧ್ರುವಂತ್ ಅವ್ರನ್ನೇ ಕನ್ವಿನ್ಸ್ ಮಾಡಬೇಕೀಗ. ಸರ್ ಇವತ್ತೇ ಇದೇ ಸ್ಟೇಟ್ಮೆಂಟ್ ಕೇಳ ನಂತರ ಇವರು ನಾನು ಎಷ್ಟು ಕನ್ವಿನ್ಸ್ ಮಾಡಿದ್ರೆ ಕನ್ವಿನ್ಸ್ ಅದು ಆಗಲ್ಲ. ನೀವು ಮಾಡ್ಕೊಂಡಿರೋದು, ನಮಗೇನು ಗೊತ್ತಿಲ್ಲ. ಇದಕ್ಕೂ ಒಂದು ಫೌಂಡೇಶನ್ ಇರಬೇಕಲ್ವಾ? ಫೌಂಡೇಶನ್ ಇಲ್ಲದೆ ನಿಮಗೆ ಒಪಿನಿಯನ್ ಬರುತ್ತಾ? ಏನೋ ಆಗಿದೆ, 2 ನಿಮಿಷ ಕಾಲಾವಕಾಶ ಕೊಟ್ಟು ಮತ್ತೆ ಬರ್ತೀನಿ. ಧ್ರುವಂತ್ ಅವ್ರು ಕನ್ವಿನ್ಸ್ ಆದರೆ ಓಕೆ. ಆ್ಯಕ್ಚುಲಿ ಇಲ್ಲಿಂದಾನೇ ಕೊಡ್ಲಾ? 2 minutes ಟೈಮ್ ಸ್ಟಾರ್ಟ್ಸ್ ನಾವು. ನನ್ನ ಎದುರುಗಡೆನೇ ಕನ್ವಿನ್ಸ್ ಮಾಡಿ. ನೋಡಿ, ನಾನು ನಿಮಗೆ ಹೇಳ್ತೀನಿ ಎಂತಂದ್ರೆ ನನಗೆ ಫಿನಾಲೆ ಹೋಗ್ಬೇಕು. ಫಿನಾಲೆ ನನಗೆ ಕೂಡ ಹೋಗ್ಲಿಕ್ಕೆ ಉಂಟು. ಬಟ್ ತಟ್ಟೆಯಿಂದ ಆಲ್ರೆಡಿ ತಟ್ಟೆದಲ್ಲಿ ಎಲ್ಲ ಇರುತ್ತೆ, ಓಕೆ. ಅದೇ ಡೈರೆಕ್ಟ್ ತಿನ್ಲಿಕ್ಕೆ ಅಷ್ಟು ಮಜಾ ಇಲ್ಲ. ತಟ್ಟೆ ನಾವೇ ಮಾಡಬೇಕು. ನನ್ನ ತಟ್ಟೆ ಬೇರೆ, ನಿಮ್ಮ ತಟ್ಟೆ ಬೇರೆ. ನನ್ನ ತಟ್ಟೆ ಮಾಡೋಣ, ನಾವೇ ರೆಡಿ ಮಾಡೋಣ. ನಂದು ರೆಡಿ ಆಗಿದೆ. ನಾನು ಇನ್ನು 1 ವಾರ ಇಲ್ಲಿದ್ದು ಸ್ಟ್ರೈಟ್ ಫಿನಾಲೆಗೆ ಹೋಗ್ತೀನಿ. ಹಾಗೆ ಅಲ್ಲ, ನಾನು ನಿಮಗೆ ಎಂತ ಹೇಳ್ತೀನಿ ಅಂದರೆ ಸರ್, ಇದೇ ಬಂದ್ ಮಾಡಿದ್ರೆ ನಾನು ಚೆನ್ನಾಗಿ ನೋಡಿ. ನಾನು ನಿಮಗೆ ಎಂತ ಹೇಳ್ತಾ ಇದ್ದೀನಿ ಗೊತ್ತುಂಟಾ? ಅಲ್ಲಿ ಹೋಗೋಣ, ಕಾಂಪಿಟೇಷನ್ ಮಾಡೋಣ, ನೋಡೋಣ, ಅಲ್ಲಿ ನಾವು ಆಡೋಣ ಎಂತ ಆಗುತ್ತೆ ಅಂತ. ಏನು ಕಾಂಪಿಟೇಷನ್? ಇಲ್ಲಿ ಬಟ್ ನಿಮಗೆ ಜಸ್ಟಿಸ್ ಇಷ್ಟ ಇಲ್ಲಲ್ಲ? ಕಾವ್ಯ ಅವ್ರಿಗೆ ಬಂದಾಗ ವೀಕ್ ಅವ್ರನ್ನ ಹಾಕಿ ಅವ್ರನ್ನ ಫಸ್ಟ್ ಕಳ್ಸೋಣ ಅಂತ ಹೇಳ್ತೀರಿ. ಇಲ್ಲಿ ನೀವು ಎಂತ ಮಾಡ್ತೀರಾ? ಮಲಗ್ತೀರಾ, ಊಟ ಮಾಡ್ತೀರಾ, ಹಿಂಗೇನೆ ನಿಮ್ಗೆ ಈಸಿಲಿ ಫಿನಾಲಿಗೆ ಹೋಗ್ಲಿಕ್ಕೆ ಇರಲ್ಲ. ನಿಮ್ಮ ಇದೆ ಫಿನಾಲಿಗೆ ವ್ಯಾಲ್ಯೂ ಇರಲ್ಲ. ಇಷ್ಟು ದಿವಸ ಆಟ ಆಡ್ಕೊಂಡು ಬಂದಿದ್ದೀನಲ್ಲ. ಎಂತ ಆಟ ಆಡಿದ್ದೀರಾ? ನನಗೆ ಗೊತ್ತಿಲ್ಲ ನೀವು ಎಂತ ಆಟ ಆಡಿದ್ದೀರಾ. ನೀನು ಆಕ್ಚುಲಿ 1 ವೀಕ್ ಲೇಟ್ ಬಂದಿದ್ದು, ನಾನು ಅದಕ್ಕಿಂತ ಮುಂಚೆ ಬಂದಿದ್ದೀನಿ. ಯಾಕೆ ನಿಂದೆ ಎಲ್ಲ ಕೇಳಬೇಕು? 50% ಜಾಸ್ತಿ ಅಲ್ಲಿ ಕಷ್ಟ ನಾನು ಪಟ್ಟಿದ್ದೀನಿ. ನಿಂದು ಯಾಕೆ ಯಾವಾಗ್ಲೂ ನಿಂದೆ ಕೇಳಬೇಕು? 1 ಸೆಕೆಂಡ್, ರಕ್ಷಿತ ಆಗಿ ಮಾಡಬೇಡಿ, ಓಕೆ? ನೀವಾಗೇ ಇರಿ, ಓಕೆ? ನೀವಾಗೇ ಇರಿ. ಇಲ್ಲ ಸರ್, ಅವರಿಗೆ ಹೇಗೆ ಗೊತ್ತುಂಟಾ? ನಾನು ನಿಮಗೆ ಹೇಳ್ತೀನಿ, ಇಷ್ಟು ದಿನದಿಂದ ಈಸಿಲಿ ಅವರಿಗೆ ತಟ್ಟೆಯಲ್ಲಿ ಸಿಕ್ಕಿ ಅಭ್ಯಾಸ ಆಗಿದೆ ಅಲ್ವಾ? ಮುಂಚೆ ಕೂಡ ಅದೇನೇ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ. ಎಲ್ಲ ನನಗೆ ಈಸಿಲಿ ಆಗಿ ಸಿಗಬೇಕು ತಿನ್ನೋಣ ಅಂತ. ಹಾಗೆ ಯಾವಾಗ ಇರಲ್ಲ.
ಸರ್ ಬೇಡ, ಇರಲಿ ಅಂದರೆ ಸರ್ ಇವರಿಗೆ ಇರಲಿ, ನಾನು ಹೋಗ್ತೀನಿ. ಅವರಿಗೆ ನೋಡಿ ನಿಮಗೆ ಅನ್ಸುತ್ತಾ ಅವರು ಕನ್ವಿನ್ಸ್ ಆಗ್ತಾರೆ ಅಂತ? ನನಗೆ ಏನು ಅರ್ಥ ಆಯ್ತು ಅಂತ ಹೇಳಲ್ಲ, ನಿಮಗೆ ಕನ್ವಿನ್ಸ್ ಮಾಡಕ್ ಬರಲ್ಲ. ನೀವು ಬರೀ ಅಲ್ಲೂ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ, ಅವ್ರು ಒಪ್ಪಲೇಬಾರ್ದು ಆ ಥರ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದೀರಾ. ಹೌದು. ಕರೆಕ್ಟಾ? ಇನ್ನೆರಡು ನಿಮಿಷ ಕೊಡ್ತೀನಿ, ಟ್ರೈ ಮಾಡಿ. ನಿಮಗೆ ಎಂತ ಬೇಕು ಹೇಳಿ. ಫಿನಾಲೆ, ಫೈನಲ್, ವಿನ್ನಿಂಗ್ ಸೀಸನ್ 12. ಅಲ್ಲಿಂದ ಕೂಡ ಫಿನಾಲೆ ಸಿಗ್ಬೋದಲ್ವಾ? ನನಗೆ ಇಲ್ಲಿಂದ ಈಸಿಯಾಗಿ ಸಿಗ್ತಾ ಇದೆಯಲ್ಲ ಫಿನಾಲೆಗೆ ಹೋಗ್ಲಿ. ಎಂತ ಈಸಿಯಲ್ಲಿ ಸಿಕ್ಕುತ್ತೆ ಅಲ್ವಾ, ಅದಕ್ಕೆ ಬೆಲೆ ಇಲ್ಲ. ನಾನು ಇಷ್ಟು ದಿವಸ ಕಷ್ಟಪಟ್ಟಿದ್ದೀನಿ, ಅದಕ್ಕೆ ಹತ್ತಿದ್ದೀನಿ, ಫೈಟ್ ಮಾಡಿದ್ದೀನಿ, ಒಬ್ಬನೇ ನಿಂತಿದ್ದೀನಿ. ಮತ್ತೊಂದು ಸ್ವಲ್ಪ ದಿನ ಕೂಡ ಕಷ್ಟ ಮಾಡಿ. ಯಾಕೆ? ಈಗ ನನಗೆ ದೇವರೇ ಕೊಟ್ಟಿದ್ದಾರೆ. ಐ ವಿಲ್ ಎಂಜಾಯ್, ಐ ವಿಲ್ ಟೇಕ್ ದ ಈಸಿಯೆಸ್ಟ್ ಮೆಥಡ್. ಬಿಗ್ ಬಾಸ್ ಅಂದ್ರೆ ಎಂತ? ಊಟ ಚಾಲೆಂಜ್, ಮಾಡುದಾ, ಮಲಗುದಾ? ಚಾಲೆಂಜ್, ಸ್ಟ್ಯಾಂಡ್, ಯುವರ್ ಡಿಸಿಷನ್. ಡಿಸಿಷನ್ ಸ್ಟ್ಯಾಂಡ್. ನಿಮ್ಮ ಡಿಸಿಷನ್ ಸ್ಟ್ಯಾಂಡ್ ಅಲ್ಲಿ, ಇಲ್ಲಿ ಡಿಸಿಷನ್ ಸ್ಟ್ಯಾಂಡ್ ತಗೊಳ್ಳಿಕ್ಕೆ ಆಗಲ್ಲ. ಅಲ್ಲಿಯೇ ನೀವು ಡಿಸಿಷನ್ ತಗೊಳ್ಬೋದು, ಸ್ಟ್ಯಾಂಡ್ ತಗೊಳ್ಬೋದು, ಆಟ ಆಡ್ಬೋದು. ಇಷ್ಟು ದಿನದಿಂದ ಆಟ ಆಡ್ಲಿಲ್ಲ ಅಲ್ವಾ? ಅಲ್ಲಿ ಹೋಗಿ ಇವತ್ತೆ ಆಟ ಅಲ್ಲಿ ತಗೊಂಡು ಅಲ್ಲಿ ಆಟ ಆಡಿದ್ದಕ್ಕೆ ನನಗಿದು ಸಿಕ್ಕಿದ್ದು. ಈಗ ನನಗೆ ಆಪರ್ಚುನಿಟಿ ಇದೆ ಸ್ಟ್ರೈಟ್ ಫಿನಾಲೆಗೆ. ಈಗ ಬಿಗ್ ಬಾಸ್ ನನಗೆ ಕಾಯ್ತಾ ಇದ್ದಾರೆ, ಹೇಳಿ ಏನು ಮಾಡೋಣ? ಇವತ್ತೆ ಕನ್ವಿನ್ಸ್ ಮಾಡ್ತೀರಾ? ಈಗ ಇಮೋಷನಲ್ ಇನ್ನೊಂದು ನಿಮಿಷ ಕೊಡ್ತೀನಿ, ಇಮೋಷನಲಿ ಕನ್ವಿನ್ಸ್ ಮಾಡಿ. ಸರ್ ನನಗೆ ಆಕ್ಟಿಂಗ್ ಬರಲ್ಲ. ಅವರು ನನಗೆ ಬಿಗ್ ಬಾಸ್ ಒಂದು ವಾರ. ಇಲ್ಲ ಸರ್, ವೇಟ್, ನಾನು ಮಾಡ್ತೀನಿ. ಪ್ಲೀಸ್ ನಾವು ಮನೆಗೆ ಹೋಗನ್ವಾ? ಫಿನಾಲೆ ನೋಡಿ, ನೀವು ಇವತ್ತೇ ಹೇಳಿದ್ರೆ ಇಲ್ಲಿ ನಿಮಗೆ ನೆಮ್ಮದಿಗೆ ಉಂಟು, ನೆಮ್ಮದಿ ಆ್ಯಂಡ್ ಫಿನಾಲೆ ಅಂತ. ಓಕೆ, ಬಟ್ ಐ ಆಮ್ ಶೋರ್ ನೀವು ಇದೇ ಡಿಸಿಷನ್ ತಗೊಳ್ದ್ರೆ ನಿಮಗೆ ನೆಮ್ಮದಿಗೇನೆ ಇರಲ್ಲ. ಸೆಕೆಂಡ್ ಆಯ್ತು, ಅದು ನಾನು ಡಿಸೈಡ್ ಮಾಡಬೇಕು. ಇಲ್ಲ, ನಾನು ಡಿಸೈಡ್ ಮಾಡ್ತೀನಿ. ನನ್ನ ನೆಮ್ಮದಿ ನೀನು ಹೇಗೆ ಡಿಸೈಡ್? ನನ್ನ ಕೈಯಲ್ಲಿ ಉಂಟು. ನನಗೆ ಓಕೆ. ಎಂತ ಓಕೆ? ಇಲ್ಲೇ 20 ಸೆಕೆಂಡ್ ಆಯ್ತು. ನನಗೆ ಫಿನಾಲೆ ಬೇಕು, ನಾನು ಅದಕ್ಕೆ ಏನು ಬೇಕಾದರೂ ಮಾಡ್ಲಿಕ್ಕೆ ರೆಡಿ. ಓಕೆ, ನೀವು ನೆಮ್ಮದಿಗೆ ಕಲ್ಕೊಳ್ತೀರಲ್ವಾ? ಬೇಡಲ್ವಾ? ಓಕೆ ಫೈನ್. 30 ಸೆಕೆಂಡ್ ಆಯ್ತು. ಅಯ್ಯೋ ಸರ್, ಇದು ಯಾಕೋ ಪ್ರಾಣಕ್ಕೆ ಬರ್ತಾ ಇದೆ ಸರ್. ಇಲ್ಲ, ನಾನು ಸತ್ಯ ಹೇಳ್ತಾ ಇದ್ದೀನಿ ನಿಮಗೆ. ನನಗೆ ಇಲ್ಲಿ ಅಷ್ಟು ನೆಮ್ಮದಿಗೆ ಇಲ್ಲ. ನಿಮಗೆ ನೆಮ್ಮದಿಗೆ ಅಡ್ಗಿ ನಾನು ಮಲಗಲಿಕ್ಕೆ ಬಿಡಲ್ಲ. ಓಕೆನಾ? ಓಯ್, ಥ್ರೆಟ್ನಿಂಗ್ ಹೊರಟೋಯ್ತು ಈಗ. ಹೌದು ಸರ್, ನಾನು ಅದೇ ಹೇಳಿದ್ದು, ಪ್ರಾಣಕ್ಕೆ ಬಂದಿಲ್ಲ. ಇದು ಥ್ರೆಟ್ ನೆಕ್ಸ್ಟ್ ಲೈಫಿಗೆ ಬರ. ಇದು ಚೆನ್ನಾಗಿದೆ ರಕ್ಷಿತಾ, ಇನ್ನೊಂದು 30 ಸೆಕೆಂಡ್ ಮಾಡಿ ನೋಡೋಣ. ಇಲ್ಲ, ನೀವು ಅಲ್ಲಿ ನಿಮ್ಮಾಗಿ ಇರಿ, ನಿಮ್ಮ ಆಟ ಆಡಿ, ನಾನು ನಿಮ್ಗೆ ಎಂತ ಪ್ರಾಬ್ಲಮ್ ಮಾಡಲ್ಲ. ನೀವಾಗಿ ಪ್ರೂವ್ ಮಾಡಿ, ಡಿಸಿಷನ್ ತಗೊಳ್ಳಿ. ಅಲ್ಲ, ಇಲ್ಲೇನೋ ಹೇಳಿದ್ರು, ಇಲ್ಲಿ ನೆಮ್ಮದಿಯಾಗಿರಕ್ ಬಿಡಲ್ಲ ಅಂದ್ರೆ. ಇಲ್ಲಿ ಅದೇ ಇವತ್ತೆ ಒಂದು ನೀವು ಡಿಸಿಷನ್ ತಗೊಳ್ದ್ರೆ ಇಲ್ಲಿ ಇರ್ಲಿಕ್ಕೆ ಅಂದ್ರೆ ನೀವು 6 ದಿನ ಮಲಗಲ್ಲ. ನಾನು ನಿಮ್ಗೆ ಚಾಲೆಂಜ್ ಕೊಡ್ತೀನಿ. ನಾನು ಬೆಳಿಗ್ಗೆ ಮಲಗ್ತೀನಿ. ಬೆಳಿಗ್ಗೆ ನಾನು ಕೂಡ ಮಲಗಲ್ಲ, ನಿಮ್ಗೆ ಕೂಡ ಮಲಗಲಿಕ್ಕೆ ಬಿಡಲ್ಲ. ಏನೇನ್ ಮಾಡ್ತೀರಿ ರಕ್ಷಿತಾ? ಅಲ್ಲಿ ಇಲ್ಲಿ ಡಾನ್ಸ್ ಮಾಡ್ತಾ ಇರ್ತೀನಿ. ಇಟ್ಸ್ ಎಂಟರ್ಟೈನಿಂಗ್. ನೆಮ್ಮದಿ ಹಾಳು ಮಾಡ್ತೀನಿ ಅಂದಿದ್ದೀರಿ, ಮಾಡ್ತೀರಾ? ಹೌದು. Okay, ನೀವು ಚಲೋ. ಅಲ್ಲಿ ಸರ್ ಒಂದು ಸೆಕೆಂಡ್, ನೀವು ಅಲ್ಲಿ ಕಲ್ಸಿದ್ರೆ ಅಲ್ಲಿ ಕೂಡ ನಾನು ನೆಮ್ಮದಿಗೆ ಹಾಳು ಮಾಡ್ಬೋದು, ಅದೇ ಮನೆಯಲ್ಲಿ ಕೂಡ. ಅಲ್ಲ, ಇಷ್ಟೆಲ್ಲ ಆದ್ಮೇಲೆ ನೀವಿಬ್ಬರು ಒಳಗಡೆ ಹೋದ್ರೆ ಧ್ರುವಂತ ಇಂಥ ಜೀವನ ಹೆಂಗಿರುತ್ತಂತ ಎಲ್ಲರಿಗೂ ಒಂದು ಅಂದಾಜ್ ಮೇಲೆ ಇರುತ್ತೆ ಈಗ. ಓಕೆ, ಈ ರೌಂಡಲ್ಲಿ ಧ್ರುವಂತ ಅವ್ರು ಗೆದ್ದಿದ್ದಾರೆ. ಸರ್ ನಿಮ್ಗೆ 30 ಸೆಕೆಂಡ್ ಮುಗೀತು. ಹೌದು, ನಾನು ಹೀಗೆ ಇಲ್ಲ, ಈಗ ಮಾತಾಡಕ್ ಕೊಡಲ್ಲ ನಾನು. 30 ಸೆಕೆಂಡ್ ಮುಗೀತು. ಹೌದು, ಬಿಗ್ ಬಾಸ್ ಸೊ ಸಾರಿ ರಕ್ಷಿತಾ ಅವರೇ, ಈಗ ಒಂದು ವಾರ ಹೆಂಗ್ ನೆಮ್ಮದಿನ ಹಾಳು ಮಾಡ್ತಿರೋ ಮಾಡಿ. ಕನ್ಕ್ಲೂಷನಿಗೆ ಬರೋಣ. ಜೋಕ್ಸ್ ಪಾರ್ಟ್. ಸೀಕ್ರೆಟ್ ರೂಮಿನ ನಿಮ್ಮ ಪ್ರಾಣ ಇಲ್ಲಿ ಮುಕ್ತಾಯ ಆಗುತ್ತೆ. ಓಕೆ ಸರ್. ಸೇಫ್ ಆಗಿ ಸೀಕ್ರೆಟ್ ರೂಮ್ ಒಳಗಿದ್ದೀರೋ, ಎವಿಕ್ಟ್ ಆಗಿ ಸೀಕ್ರೆಟ್ ರೂಮ್ ಒಳಗಿದ್ದೀರೋ ಗೊತ್ತಿಲ್ಲ. ರೈಟ್ ರಕ್ಷಿತ್ ಅವರೇ ಹಾಗೂ ಧ್ರುವಂತ್ ಅವರೇ, ಸರ್ ಎವಿಕ್ಟ್ ಆದರೆ ಇಲ್ಲಿ, ಇಲ್ಲ ಅಂದರೆ ಅಲ್ಲಿ ಅಂತ ಹೇಳಿ ಸೀಕ್ರೆಟ್ ರೂಮಲ್ಲಿದ್ದಂಥ ಧ್ರುವಂತ್ ಹಾಗೂ ರಕ್ಷಿತ್ ಅವ್ರನ್ನ ಮನೆ ಒಳಗಡೆ ಕಳಿಸ್ಕೊಡೋ ಟೈಮ್ ಅದು ಹೇಗಿರುತ್ತೆ, ಯಾವ ರೀತಿ ಆಗುತ್ತೆ ನೀವು ನೋಡಿ. ಲೆಟ್ಸ್ ಗೆಟ್ ಇಟ್. ಚಲೋ, ಎಲ್ಲರೂ ಗಾರ್ಡನ್ ಏರಿಯಾಗೆ ಬನ್ನಿ. ಬಾಕ್ಸ್ ಯಾರು ಓಪನ್ ಮಾಡೋ ಹಾಗಿಲ್ಲ. ನಿಮ್ಮ ಹೆಸರು ಮುಂದೆ ನೀವು ನಿಂತ್ಕೊಳ್ಳಿ. ನಾಮಿನೇಟೆಡ್ ಕಂಟೆಸ್ಟೆಂಟ್ಸ್ ಮಾತ್ರ. ಓಕೆ, ಥ್ಯಾಂಕ್ ಯು. ನಾಮಿನೇಟೆಡ್ ಕಂಟೆಸ್ಟೆಂಟ್ಸ್ ಬಾಕ್ಸ್ ಹಿಂದೆಗಡೆ ನಿಂತ್ಕೊಂಬಿಡಿ. ಧನುಷ್ ಅವರೇ, ಅಶ್ವಿನಿ ಅವರೇ, ರಜತ್ ಅವರೇ, ಸ್ಪಂದನ್ ಅವರೇ, ಮಾಳು ಹಾಗೂ ಚೈತ್ರ ಅವರೇ, 6 ಜನ ನಾಮಿನೇಟ್ ಆಗಿದ್ರಿ. ಈಗ ನಿಮ್ಮ
ಸೇಫ್ ಇಲ್ಲ ಎವಿಕ್ಷನ್, ಇನ್ನು ನಾಟ್ ಸೋ ಸೇಫ್ ಝೋನ್. ಈಗ ನಾನು ಒಬ್ಬೊಬ್ಬರ ಹೆಸರಿಗೆ ಹೇಳ್ಕೊಂಡು ಹೋಗ್ತೀನಿ. ಯಾರ ಹೆಸರು ಕರಿತೀನೋ ನೀವು ನಿಮ್ಮ ಬಾಕ್ಸ್ ಓಪನ್ ಮಾಡ್ತೀರಿ. ಅದ್ರ ಒಳಗಡೆ ಸೇಫ್ ಅಂತ ಒಂದು ಬೋರ್ಡ್ ಇದ್ದರೆ ನೀವು ಸೇಫ್ ಇಲ್ಲ ಅಂತಂದರೆ ಇನ್ನೂ ನೀವು ಡೇಂಜರ್ ಝೋನಲ್ಲಿದ್ದೀರಿ ಅಂತ ಅರ್ಥ. ಓಕೆ, ಎಸ್ ರಜತ್, ನೀವು ನಿಮ್ಮ ಬಾಕ್ಸ್ ಓಪನ್ ಮಾಡ್ಬೋದು. ಡೇಂಜರ್ ಸರ್. ಕಾಯ್ಬೇಕಿನ್ನು, ಸದ್ಯಕ್ಕೆ ಡೇಂಜರ್ ಝೋನಲ್ಲೇ ಕಂಟಿನ್ಯೂ ಆಗ್ತಿರಿ ತಾವು. ರೈಟ್, ಸ್ಪಂದನ ಅವರೇ, ಯು ಕ್ಯಾನ್ ಓಪನ್ ದ ಬಾಕ್ಸ್ ನೌ. ಡೇಂಜರ್ ಸರ್. ಓಕೆ, ಚೈತ್ರ ಅವರೇ, ಡೇಂಜರ್ ಸರ್. ಓಕೆ, ಧನುಷ್ ಅವರೇ, ಡೇಂಜರ್ ಸರ್. ಈಗ ಇಬ್ಬರಲ್ಲಿ ಒಬ್ಬರು ಸೇಫ್ ಆಗ್ತೀರಿ, ನೋಡೋಣ. ಈಗ ಇಬ್ಬರು ನಾನು ಹೇಳ್ತೀನಿ ಅಟ್ ದ ಸೇಮ್ ಟೈಮ್ ಓಪನ್ ಮಾಡಬೇಕಾಗುತ್ತೆ, ಅಶ್ವಿನಿ ಅವರೇ ಹಾಗೂ ಮಾಡು. ಓಕೆ, ಓಕೆ ನಾನು ಹೇಳಿದ ತಕ್ಷಣ ಇಬ್ಬರು ಓಪನ್ ಮಾಡ್ಬೋದು. ಓಕೆ, ರೆಡಿ? ಎಸ್. ಇಬ್ಬರು ಓಪನ್ ಮಾಡಿ. ಸೇಫ್! ಓ ಮೈ ಗಾಡ್! You are safe. ಹಾಗೆ ನಿಮ್ಮ ಬಾಕ್ಸ್ ಮುಂದೆ ಬನ್ನಿ ಪ್ಲೀಸ್, ಕಂಟೆಸ್ಟೆಂಟ್ಸ್. ನಾನು ಮನೆಯಿಂದ ಆಚೆ ಧ್ರುವಂತ್ ಈ ಕಡೆ ಬನ್ನಿ. ಹಾಂ ಸರ್. ಸೊ ಅಶ್ವಿನಿ ಅವರೇ, ಅಣ್ಣ ಯು ಆರ್ ಸೇಫ್. ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಮಾಡು ಅವರೇ, ಸರ್. ಯು ಆರ್ ಸೇಫ್. ಥ್ಯಾಂಕ್ ಯು ಸರ್. ನಾಮಿನೇಷನಿಂದ ಇಬ್ಬರು ಸೇಫ್ ಆಗಿದ್ದೀರಿ. ಇನ್ನು 4 ಜನ, ಚೈತ್ರ ಅವರೇ, ಧನುಷ್, ಸ್ಪಂದನ ಅವರೇ ಹಾಗೂ ರಜತ್. ಸರ್, ಹೋದ್ವಾರ ಹೊರಗೆ ಹೋದಂಥ ಇಬ್ಬರು ಕಂಟೆಸ್ಟೆಂಟ್ಸ್ ವಾಪಸ್ ಬಂದು ಜಾಯ್ನ್ ಆಗಿದ್ದಾರೆ. ಈಗ ಒಂದು ಸೀಕ್ರೆಟ್ ರೂಮಲ್ಲಿದ್ದರು, ಅದ್ರ ಬಗ್ಗೆ ಮಾತಾಡೋಣ. ಈಗ ಎಲ್ಲರೂ ವಾಪಸ್ಸು ನಿಮ್ಮ ಸೋಫದ ಸ್ಥಾನಗಳಿಗೆ ವಾಪಸ್ ಬನ್ನಿ. ಶೋರ್ ಸರ್. ಹೇಳಿಲ್ವಾ? ಜೈ ಮಹಾಕಾಲು. ಆಚೆ ಹೋಗಿ ಅಂತ. ಎಸ್, ಧ್ರುವಂತ್ ಹಾಗೂ ರಕ್ಷಿತ್ ಅವರೇ ಮನೆ ಒಳಗಡೆ ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಹೇಗಿದೆ ಮನೆಗೆ ವಾಪಸ್ ಬಂದಿರೋದು? ಓ, ಇಟ್ಸ್ ಬ್ಯೂಟಿಫುಲ್ ಸರ್. ಫೀಲ್ ಉಸಿರಾಡ್ತಾ ಇದ್ದೀನಿ ಅನ್ನಿಸ್ತಾ ಇದೆ ಈಗ ಇಲ್ಲಿ. ಯಾವ ದೃಷ್ಟಿಕೋನದಲ್ಲಿ ಹೇಳ್ತಾ ಇದ್ದೀರಾ ಇದು? ಅದು ತುಂಬ ಕಾಂಪ್ಯಾಕ್ಟ್ ಆಗಿತ್ತು, ಮತ್ತೆ ನನ್ನ ಜೊತೆ ಒಬ್ರು ಇದ್ರಲ್ಲ ಸರ್, ಅಲ್ಲಿ ಉಸಿರು ಕಟ್ದಂಗೆ ಆಗ್ತಿತ್ತು. ಈಗ ಇಲ್ಲಿ ಬಂದು ನಾನು ಉಸಿರಾಡ್ತಾ ಇದ್ದೀನಿ ಅನ್ನಿಸ್ತದೆ ಸರ್. ಓಕೆ, ರಕ್ಷಿತ್ ಅವರೇ? ಸರ್, ನನಗೆ ಕೂಡ ಸೇಮ್. ಇವತ್ತೇ ನಾನು ಜೀವಗೆ ಒಂದು ಜೀವ ಬಂದಿದೆ ಅಂತ ಆಯಿತು. ಥ್ಯಾಂಕ್ ಯು ಸರ್. ಮನೆ ಒಳಗಡೆಯಿಂದ ನೋಡಿರುವಂಥ ಆ ಮನೆಯಿಂದ ನೋಡಿದಂಥ ಈ ಮನೆ ಹೇಗಿತ್ತು ಧ್ರುವಂತ್? ಸರ್, ನನಗೆ ಅಲ್ಲಿ ಫ್ರ್ಯಾಂಕ್ ಆಗಿ ಅನಿಸಿದ್ದು, ಯಾರು ಈ ಆಟನ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ನನಗನ್ನಿಸ್ತು ಸರ್. ಮತ್ತು ಅವ್ರು ಏನಿಲ್ಲಿ ಈ ವೇದಿಕೆಗೆ ಇದೆಂಥ ಆಪರ್ಚುನಿಟಿ, ನಾನು ಏನೆಲ್ಲ ಕೊಡಬಲ್ಲೆ ಅದ್ರ ಬಗ್ಗೆ ಯಾರು ಯೋಚನೆ ಮಾಡಿಲ್ಲ ಅಂತ ನನಗನ್ನಿಸ್ತು ಸರ್. ಓಕೆ. ಮತ್ತು ತನ್ನ ನಿರ್ಧಾರಗಳನ್ನು ಹೇಳೋ ಅಂತ ಬಿಗ್ ಬಾಸ್ ಹೇಳ್ತಾರೆ, ಸೂಕ್ತವಾದ ಕಾರಣ ಅದು ಯಾರಿಗೂ ಅರ್ಥನೇ ಆಗಿಲ್ಲ ಅಂತ ನನಗನ್ಸುತ್ತೆ ಸರ್. ಸೊ ಒಳಗಡೆ ಹೋಗಿ ನಿಮಗೆ ಅರ್ಥ ಆಯ್ತು ಈಗ? ಹೌದು ಸರ್. ಅದಕ್ಕಿಂತ ಮುಂಚೆ ನಿಮಗೂ ಅರ್ಥ ಆಗಿರಲಿಲ್ಲ? ಬಹುಶಃ ಎಲ್ಲೋ ಅರ್ಥ ಆಗಿತ್ತು ನನಗೆ ನನ್ನ ಇದರಲ್ಲಿ ನಾನು ಇದ್ದೆ, ಬಟ್ ಇನ್ನೂ ಕ್ಲಾರಿಟಿ ಸಿಕ್ತು ಸರ್. ರಕ್ಷಿತ್ ಅವರೇ? ಒಂದು ಎನರ್ಜಿ ಇರಲಿಲ್ಲ ಅಂತ ನನಗೆ ಅನಿಸುತ್ತೆ. ಲೈಕ್ ಹೇಗಂದರೆ ಒಂದು ಅಷ್ಟು ಕಾನ್ಫಿಡೆಂಟ್ ಇರಲಿಲ್ಲ, ಯಾರು ಅವರವರ ಒಂದು ಕಾನ್ಫಿಡೆಂಟ್ ಇರಲಿಲ್ಲ. ಲೈಕ್ ಬಿಗ್ ಬಾಸ್ ಒಂದು ಫೈರ್ ಹಾಗೆ ಅಂತ ಇರಲಿಲ್ಲ, ಹೀಗೇನಿದ್ರು ಎಲ್ಲರೂ. ನೀವು ಹೇಳಿದ್ರಲ್ಲ ಅವಾಗಲೇ, ನೀವಿಲ್ಲದೆ ಮನೆಯಲ್ಲಿ ಸ್ಪಾರ್ಕೇ ಇಲ್ಲ ಅಂತ. ಹೌದು. ಒಪ್ತೀರಾ ಕಾವ್ಯ? ಅವ್ರು ಇಲ್ಲದೆ ಅವ್ರು ಒಂದು ಮಾತು ಹೇಳಿದ್ರು, ನಾನು ಇಲ್ಲದೆ ಮನೇಲಿ ಸ್ಪಾರ್ಕೇ ಇಲ್ಲ ಅಂದರು. ಒಪ್ತೀರಾ ಇದು?
ನನಗೇನು ಡಿಫ್ರೆನ್ಸೇ ಅನಿಸಿರ್ಲಿಲ್ಲ ಸರ್ ಲಾಸ್ಟ್ ವೀಕ್ ಹಾನೆಸ್ಟ್ಲಿ. ಗಿಲ್ಲಿ ಇಲ್ಲ ಅಣ್ಣ, ಸ್ಪಾರ್ಕ್ ಇಲ್ವಾ? ಸ್ಪಾರ್ಕ್ ಇಲ್ಲ ಅಲ್ಲ ಅಣ್ಣ, ಅವ್ರು ಹೇಳಿ ಸುಳ್ಳು ಅಂತ. ಸ್ಪಾರ್ಕ್ ಇರುತ್ತೆ ಯಾವಾಗಲೂ ಮನೇಲಿ. ಓಕೆ, ನೀವು? ಹೌದು ಸರ್, ಸ್ಪಾರ್ಕೇ ಇಲ್ಲಂಗೆ ಅನಿಸ್ತದೆ ಸರ್ ಮನೆಯಲ್ಲ. ಅವಳಿದ್ದ ರೀತಿ ಒಂದು ಬೇರೆ ಸರ್ ಇಲ್ಲಿ ಮನೆ. ನಾನು ಇದೇ ಆನ್ಸರ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ರಜತ್ ಅವರೇ? ಸರ್ ಎಲ್ಲ ಸ್ಪಾರ್ಕ್ ಇತ್ತು, ಬಟ್ ಆದರೆ ರಕ್ಷಿತನ್ ಸ್ಪಾರ್ಕ್ ಇರಲಿಲ್ಲ ಸರ್. ನಾನು ರಕ್ಷಿತನ್ ಮಿಸ್ ಮಾಡಿಕೊಂಡೆ. ರಘು ಅವರೇ? ಆ ಥರ ಏನು ಅನಿಸಿಲ್ಲ, ಬಟ್ ಇಂಡಿವಿಜುವಲಿ ಐ ಮಿಸ್ಟರ್ ಸರ್ ಅಷ್ಟೇ. ಸೂರಜ್ ಸರ್ ಸ್ಪಾರ್ಕ್ ಮಿಸ್ಸಿಂಗ್ ಅಲ್ಲ, ಇಲ್ಲಿ ಫ್ಯೂಸ್ ಬೋರ್ಡೇ ಬ್ಲಾಸ್ಟ್ ಆಗೋಯ್ತು ಸರ್ ಒಂದು ವಾರದಲ್ಲಿ. ಇಲ್ಲಿ ಅಷ್ಟು ನಡೆದಿದೆ ಈ ಮನೆಯಲ್ಲಿ, ಸೊ ಸ್ಪಾರ್ಕ್ ಏನು ಮಿಸ್ ಆಗಲಿಲ್ಲ ಸರ್. ಓಕೆ, ಧ್ರುವಂತ್ ಅವರು ವಾಪಸ್ ಬಂದಿರೋದ್ರ ಬಗ್ಗೆ ಈಗ ಕಾವ್ಯ ಅವರೇ ನಿಮ್ಮ ಅನಿಸಿಕೆ? ಸರ್ ನಾನು ಆಲ್ರೆಡಿ ಅವಾಗಲೇ ಹೇಳ್ದಂಗೆ ಯಾರೇ ಹೋದ್ರೂ ಖುಷಿ ಆಗ್ತಿತ್ತು. ಈಗ ಅವರಿಬ್ರು ಬಂದಿರೋದು ನಿಜವಾಗ್ಲೂ ಬೇಜಾರಿದೆ ಸರ್. ಗಿಲ್ಲಿ ಅವರೇ? ಧ್ರುವಣ ನಾನು ಮಿಸ್ ಮಾಡ್ಕೊಂಡಿದ್ದೆ. ಧ್ರುವಣ ಬಂದದ್ದು ಖುಷಿ ಆಯಿತು ಅಣ್ಣ. ಧ್ರುವಣ ಬಂದಿದ್ದು ಅಣ್ಣ ಮಿಸ್, ಡೈಲಿ ನಿನ್ನ ಬಗ್ಗೆನೇ ಮಾತಾಡ್ತಿದ್ದೆ ಕಾರಣ. ಧ್ರುವಣ ಮಿಸ್. ಧ್ರುವಂತ್ ಅವ್ರು ಹೋಗಿದ್ರಲ್ಲ, ಎಷ್ಟು ಜನಕ್ಕೆ ಖುಷಿ ಇತ್ತು? ಕೈ ಎತ್ತಿ. 1 2 3 4 5. ಓಕೆ, ಯಾಕೆ ಖುಷಿ ಇತ್ತು ಸೂರಜ್? ಸರ್ ಅದೇ ಒಬ್ರು ಕಂಟೆಸ್ಟೆಂಟ್ ಕಮ್ಮಿ ಆದ್ರಲ್ಲ ಅಂತ ಒಂದು ಖುಷಿ ಇತ್ತು ಸರ್. ಆ್ಯಂಡ್ ಆಲ್ಸೋ ಸ್ಟಾರ್ಟಿಂಗಿಂದ ಸ್ವಲ್ಪ ನಂದು ಧ್ರುವಂತದ್ದು ಸ್ವಲ್ಪ ಫ್ರಿಕ್ಷನ್ ಇತ್ತು, ಸೊ ಒಬ್ರು ಯಾರೋ ಕಮ್ಮಿ ಆದರು ಅಂತ. ಓಕೆ, ನಮ್ಮ ಡೈರೆಕ್ಟರ್ ರಘು ಅವ್ರ ಪ್ರಕಾರ ಒಂದು ಸೀಕ್ರೆಟ್ ರೂಮಲ್ಲಿ ಇದ್ರು ರಘು ಅವರೇ. ಸರ್ ನೀವೇನು ಮಾತಾಡ್ತಾ ಇದ್ದೀರಿ ಎಲ್ಲಾನು ನೋಡ್ತಾ ಇದ್ರು. ಅಷ್ಟೇ ಅಲ್ಲ, ನಿಮ್ಮ ಟಾಸ್ಕ್ಸಲ್ಲೂ ಕೂಡ ಅವ್ರದ್ದು ತುಂಬ ಕೈವಾಡ ಇದೆ. ನೀವು ಟೀಮ್ ಡಿವೈಡ್ ಮಾಡಿದ್ದು ಯಾರು ಮಾಡಿದ್ದು ಅಂದ್ಕೊಂಡ್ರಿ? ಅವರೇ ಮಾಡಿರೋದು. ನಿಮ್ಮ ಟೀಮ್ ಫಾರ್ಮ್ ಮಾಡಿದ್ದು ಅವರೇ, ಪ್ರಾಪರ್ಟಿ ಹುಡುಕ್ಬೇಕಂದಿದ್ದು ಅವರೇ. ಸೊ ಯಾರ್ಯಾರು ಒಟ್ಟಿಗೆ ಇರಬೇಕು, ಅದಕ್ಕೆ ಏನು ಸೂಕ್ತವಾದ ಕಾರಣ, ಇಡೀ ವಾರ ಇಬ್ಬರು ಕೂತ್ಕೊಂಡು ಸೂಪರ್ ಪ್ಲಾನಿಂಗ್ ಮಾಡಿದ್ದಾರೆ ಒಳಗಡೆ. ರಕ್ಷಿತಾ ಅವರೇ, ಡೈರೆಕ್ಟ್ ಪ್ರಶ್ನೆ, ಕಾವ್ಯ ಅವ್ರು ಗೆಲ್ಲೇಬಾರ್ದು ಅಂತ ಕಷ್ಟಪಟ್ಟು ಪ್ಲಾನ್ ಮಾಡಿದ್ರಿ ಒಂದು ಟೀಮ್ ಡಿವೈಡಿಂಗ್ ಮಾಡಿದಾಗ. ಹೌದು. ಈಗ ವಾಪಸ್ ಬಂದಿದ್ರೆ ಅವ್ರ ಕ್ಯಾಪ್ಟನ್. ಅಷ್ಟೇ ನನ್ನ ಪ್ರಶ್ನೆ. ಹೌದು, ರಾಶಿಕಾ ಅವರಿಗೆ ಸೇಫ್ ಮಾಡುವಾಗ ನನಗೆ ಇದೇ ಆಯಿತು, ಬೇಜಾರಾಯಿತು. ಯಾಕೆಂದರೆ ಅವರು ಡಿಸರ್ವಿಂಗ್ ಇಲ್ಲ ಸೇಫ್ಗೆ ಅಂತ ಅನಿಸುತ್ತೆ. ಆಗ ನಂತರ ನನ್ನ ಬಿಗ್ ಬಾಸ್ ನಮಗೆ ಒಂದು ಅಧಿಕಾರ ಕೊಡ್ತಾರೆ. ಓಕೆ, ಆ ಅಧಿಕಾರದಲ್ಲಿ ನಾನು ಓಕೆ ಇಲ್ಲಿಂದ ಅವರು ಸೇಫ್ ಆಗಿದ್ದಾರೆ, ಮುಂಚೆ ಇವತ್ತೇ ನೋಡೋಣ ಅವರಿಗೆ ಗೇಮ್ ಎಲ್ಲ ಅಂದರೆ ಗೇಮ್ ಕೊಡುವಾಗ ನಾನು ಓಕೆ ನನ್ನ ಇಂಟೆನ್ಷನ್ ಇತ್ತು ಅವರು ಸೇಫ್ ಆಗಬಾರ್ದು, ನಾಮಿನೇಟೇ ಆಗಬೇಕು ಅಂತ. ಸೊ ಅಲ್ಲಿ ನಾನು ಒಂದು ಗ್ರೂಪ್ ಮಾಡ್ತೀನಿ, ಒಂದು ಸ್ಟ್ರಾಂಗ್ ಗ್ರೂಪ್ಗೆ ಇದೆ ಮಾಡ್ತೀನಿ, ಒಂದು ವೀಕ್ ಗ್ರೂಪ್ ವೀಕ್ ಯಾರು ಸ್ಟ್ರೆಂತಲ್ಲಿ ಆಗಲಿ ಫಾಸ್ಟೆಸ್ಟ್ ಯಾರು ಇಲ್ಲ ಅಷ್ಟು, ಸೊ ಒಂದೊಂದು ಗ್ರೂಪ್ ಮಾಡ್ತೀನಿ. ಸೊ ಅಲ್ಲಿ ಓಕೆ ಅವರು ಬಾಯ್ ಲಕ್ಕಿಂದ ಅವರು ಮುಂಚೆ ಬರ್ತಾರೆ. ಬಟ್ ಸಮ್ವೇರ್ ನನಗೆ ಕ್ಯಾಪ್ಟನ್ಶಿಪ್ ಆದರೂ ಅಷ್ಟು ಇದೇ ಇರಲಿಲ್ಲ, ಲೈಕ್ ಡಿಸರ್ವಿಂಗ್ ಕ್ಯಾಪ್ಟನ್ ಅಂತ ಇದೆ ಫೈರ್ ಬರಲಿಲ್ಲ ನನಗೆ. ಯಾಕೆಂದರೆ ಎಷ್ಟು ಜನ ಹೇಳಿದರು ಒಂದು ಬ್ಲೇಮ್ ಕರೆಕ್ಟ್ ಆಗ್ತಾರೆ, ಡಿಸಿಷನ್ ಕರೆಕ್ಟ್ ತಗೊಳ್ತಾರೆ, ಒಂದು ಕ್ಯಾಪ್ಟನ್ಶಿಪ್ ಒಂದು ಲೀಡರ್ಶಿಪ್ ಉಂಟಂತ. ನನಗೆ ಈ ಮೂರಿಂದ ಯಾರು ಹಾಗೆ ಅಂತ ನನಗೆ ಅನ್ಸಲ್ಲ. ಯಾಕೆಂದರೆ ನೀವು ಹೇಳೋದು ಇಡೀ ಮನೆಯವ್ರು ಸಪೋರ್ಟ್ ಮಾಡಿ ಗೆಲ್ಸಿದ್ದು, ಸೊ ಮನೆಯವರೆಲ್ಲ ರಾಂಗ್ ಅಂತನಾ? ಹಾಂ, ಸಮ್ವೇರ್ ಒಂದು ವೀಕ್ ಮುಂಚೆ ಅವರೇ ನಾಮಿನೇಟ್ ಮಾಡ್ತಾರೆ. ಓಕೆ, ಅವರ ಒಪಿನಿಯನ್ ಚೇಂಜ್ ಆಗುತ್ತೆ, ಓಕೆ, ಬಟ್ ರಕ್ಷಿತ್ ಅವ್ರದ್ದು ಒಪಿನಿಯನ್ ಇಂಪಾರ್ಟೆಂಟ್ ಆಗುತ್ತೆ. ಹಾಂ, ಒಪಿನಿಯನ್ ಇಂಪಾರ್ಟೆಂಟ್ ಆಗುತ್ತೆ. ಹಂಗಾರೆ ಅವ್ರ ಒಪಿನಿಯನ್ ಇಂಪಾರ್ಟೆಂಟ್ ಅಲ್ವಾ? ಇಂಪಾರ್ಟೆಂಟ್, ಬಟ್ ಸರ್ ಅವರ ಒಪಿನಿಯನ್ ಟ್ರೂ ಇಲ್ಲ ಅಂತ ನನಗೆ ಅನಿಸುತ್ತೆ ಮನಸ್ಸಲ್ಲಿ. ಓಕೆ, ಒಂದು ವೋಟ್ ಹೆಂಗೆ ರಕ್ಷಿತಾ ಇದು ಹೇಳಿ ನೀವು? ಅವ್ರು ಯಾರು ಸರಿ ಇಲ್ಲ, ಅವ್ರು ಯಾರು ಒಪಿನಿಯನ್ ಟ್ರೂ ಇಲ್ಲ. ಹೌ ಡು ಯು ಕಮ್ ಟು ದಿಸ್ ಕನ್ಕ್ಲೂಷನ್? ಯಾಕೆಂದ್ರೆ ನಾನು ರಾಶಿಕಾ ಒಂದು ವೀಕ್ ಮುಂಚೆ ಅವರಿಗೆ ನಾಮಿನೇಟ್ ಮಾಡ್ತಾರೆ. ನೀವು ಮಾಡೇ ಇಲ್ವಾ ಇದನ್ನ? ನೀವು ಯಾರ್ದಾರ ಬಗ್ಗೆ ಒಂದು ಅಭಿಪ್ರಾಯ ಕೊಟ್ಟು ಯಾರು ಬಂದು ಕೇಳಿದಾಗ ನೀವು ಹೇಳಿಲ್ಲ ಅಭಿಪ್ರಾಯ ಚೇಂಜ್ ಆಗುತ್ತೆ ಅಂತ ಹೇಳಿಲ್ವಾ? ಹಾ, ಅದೇ ಕೂಡ ಹೇಳ್ತೀನಿ, ಅಭಿಪ್ರಾಯ ಚೇಂಜ್ ಆಗಿದೆ. ಬಟ್ ಅವರಿಗೆ ಕಾನ್ಫಿಡೆನ್ಸ್ ಇಲ್ಲ. ಕ್ಯಾಪ್ಟನ್ ಆದ ನಂತರ ಕೂಡ ಒಂದು ಮಾತುಕತೆ ಅಷ್ಟು ಅವರ ಮೇಲೆ ಒಂದು ಕಾನ್ಫಿಡೆಂಟ್ ಇಲ್ಲ. ಅದೇ ನನಗೆ ಫೀಲ್ ಆಯಿತು. ಅಂದರೆ ಮಾಡಲಿಕ್ಕೆ ಕ್ಯಾಪ್ಟನ್ ಮಾಡಿದ್ದಾರೆ, ಬಟ್ ಎಲ್ಲರಿಗೆ ಅಂತ ಅಷ್ಟು ಖುಷಿ ಇಲ್ಲ ನನಗೆ ಅನಿಸುತ್ತೆ. ಅಂದರೆ ಹೌದಾ? ಒಂದು ನಿಮಿಷ, ಅವ್ರ ಮಾತು ಒಪ್ತೀರಾ ಸೂರಜ್? ನೋ ಸರ್, ಐ ಆಮ್ ಹ್ಯಾಪಿ ಫಾರ್ ಡಿಸರ್ವಿಂಗ್. ರಘು ಅವರೇ? ಸರ್ ಎಲ್ಲ ನಿಮ್ಗಳ ಆಯ್ಕೆ ಬಗ್ಗೆನೇ ಮಾತಾಡ್ತಾ ಇರೋದವರು. ಹಾಂ, ರಾಶಿಕ್ ಅವರೇ? ಇಲ್ಲ ಸರ್, ಖುಷಿ ಇದೆ ಸರ್, ಆ ಥರ ಏನಿಲ್ಲ ಸರ್. ಅಶ್ವಿನಿ ಅವರೇ? ಇಲ್ಲ. ಚೈತ್ರ ಅವರೇ? ಇಲ್ಲ ಸರ್, ನಾನು ಒಪ್ಪಲ್ಲ. ಸ್ಪಂದನ ಅವರೇ? ಒಪ್ಪಲ್ಲ ಸರ್. ಧನುಷ್ ಅವರೇ? ಇಲ್ಲ ಸರ್. ಅಣ್ಣ ಮಾತಾಡ್ಬೋದಾ ಸರ್? ಇಲ್ವಾ? ನಾನು ಮಾತಾಡೋಣ ಹೇಳಿ. ಇಲ್ಲ ಸರ್, ಆ ಥರ ಏನಿಲ್ಲ. ಮಾಡು? ಖುಷಿ ಸರ್, ಆ ಥರ ಪರವಾಗಿಲ್ಲ. ಓಕೆ,
ಇಲ್ಲ ಅಣ್ಣ, ರಕ್ಷಿತನ ಮಾತು ಒಪ್ಪಲ್ಲ ನಾನು. ಮನಸ್ಸುಂಟು ಹೇಳಲಿಕ್ಕೆ, ಬಟ್ ಇಲ್ಲ ಇವತ್ತೆ ಗುಡ್ ಬುಕ್ಕಲ್ಲಿ ಇರಬೇಕು ಅಂತ ಒಂದು ಇದೇ ಉಂಟು ಅನಿಸುತ್ತೆ. ಇವತ್ತೆ ಕ್ಯಾಪ್ಟನ್ ಕೂಡ ಆಗಿದ್ದಾರೆ, ಮತ್ತೊಂದು ಸೈಡಲ್ಲಿ ಒಂದು ನಾಮಿನೇಷನಲ್ಲಿ ಸೇವ್ ಕೂಡ ಆಗ್ಬೋದಲ್ವಾ. ಇವತ್ತೆ ಒಬ್ವಿಯಸ್ಲಿ ಇವತ್ತೆ ನೀವು ಹಾಗೆ ಥಿಂಕ್ ಮಾಡಲಿಕ್ಕೆ ಹೋಗಿದ್ರೆ ನೀವು ಅದೇ ಪದಕ ಕೂಡ ಕೊಟ್ಟಿದ್ರಲ್ವಾ ಫಾರ್ ಒಂದು ರೀಸನ್ಗೆ. ಒಂದು ಟಾಸ್ಕ್ ಚೆನ್ನಾಗಿ ಆಟ ಆಡ್ತಾರೆ, ಒಂದು ಎಂತ ಅದೇ ಉತ್ತಮ, ಅದೇ ಕೂಡ ನನಗೆ ಇದೆ ಅನಿಸ್ಲಿಲ್ಲ. ಒಂದು ನಂಜಿ ಕೂಡ ಇರ್ಬೋದು ಫಾರ್ ಜೆಲೆಸಿ, ಅಂದರೆ ಸೂರಜ್ ಬೇಡ ಅಂತ ಅದೇ ಒಂದು ಚಿಕ್ಕ ಜೆಲೆಸಿ ಕೂಡ ಇರ್ಬೋದು. ಸೂರಜ್ ಬೇಡ, ಓಕೆ, ಒಂದು ಕಾವ್ಯ ಇರಲಿ ಹುಡುಗಿ ಅಂತ, ಓಕೆ ಪರವಾಗಿಲ್ಲ, ಅವರಿಗೆ ಒಂದು ಮುಂಚೆ ಹಾಕ್ಬಿಡೋಣ ಅಂತ ನನಗೆ ಅಲ್ಲಿ ಕೂಡ ಸ್ವಲ್ಪ ಇದೆ ಆಯಿತು. ಯಾಕೆಂದರೆ ಇವರಿಗೆ ಕಂಪೇರ್ ಮಾಡುವಾಗ ನೋಡಿದರೆ ಸ್ಟ್ಯಾಂಡ್ ತಗೊಳ್ಳುವಾಗ ಆಗಲಿ, ಡಿಸಿಷನ್ ಆಗಲಿ, ಟಾಸ್ಕ್ ಆಗಲಿ, ನನಗೆ ಒಬ್ವಿಯಸ್ಲಿ ಕಾವ್ಯದಿಂದ ಬೆಟರ್ ಸೂರಜೇ ಅನಿಸುತ್ತೆ. ಓಕೆ ಸರ್, ಅದೇ ಫಸ್ಟ್ ಪಾಯಿಂಟ್ ಏನಂದರೆ ರಕ್ಷಿತಾ ದಯವಿಟ್ಟು ಸ್ಪೆಸಿಫೈ ಮಾಡಿ ಹೇಳಿ ಯಾರ್ಯಾರು ಮಾತಾಡಿದ್ದಾರೆ, ಏನೇನು ವಿಷಯ ಅಂತ. ಯಾಕಂದರೆ ಎಲ್ಲರನ್ನೂ ಸೇರಿಸ್ಕೊಂಡು ಮಾತಾಡೋದು ಚೆನ್ನಾಗಿ ಕಾಣಿಸಲ್ಲ ಅನಿಸುತ್ತೆ. ಸೆಕೆಂಡ್ ಕ್ವಶನ್ ನನಗೆ ರಕ್ಷಿತನ ಕೇಳಬೇಕು ಅನ್ಸುತ್ತೆ. ಅಕಸ್ಮಾತ್ ಸೂರಜ್ ಆಮೇಲೆ ಮಾಡುವುದಿದ್ರೆ ರಕ್ಷಿತಾ ಯಾರನ್ನ ಸೆಲೆಕ್ಟ್ ಮಾಡ್ತಾ ಇದ್ರು ಅನ್ನೋ ಕುತೂಹಲ ನನಗಿದೆ. ಯಾರನ್ನ ಮಾಡ್ತಿದ್ದೆ ರಕ್ಷಿತಾ? ಯಾರಿಗೆ ಮಾಡಬೇಕು ಅಂತ ಅಂದರೆ ಮಾಲ್ವಾನಾಗೆ ಮಾಡ್ತೀನಿ. ನಾವು ಕಾವ್ಯಂಗೆ ಮಾಡಿದ್ವಿ ಸರ್, ಅಷ್ಟೇ. ಅದು ಅವಳ ಪರ್ಸ್ಪೆಕ್ಟಿವ್, ನನ್ನ ಪರ್ಸ್ಪೆಕ್ಟಿವ್. ಯಾಕಂದರೆ ಇವಾಗ ನಾನು ಹೇಳಬೇಕು ಅಂದರೆ, ಇವಾಗ ನಾನು ಮಾತಾಡಬೇಕು ಅಂದರೆ ಮಾಳುಗಿಂತ ಸೂರಜ್ ಸ್ಟ್ರಾಂಗ್ ಆಗಿದ್ದಾನೆ, ಟಾಸ್ಕ್ ಆಡ್ತಾನೆ, ಎಲ್ಲರ ಹತ್ರ ಮಾತಾಡಿದ್ದಾನೆ. ಆಮೇಲೆ ಇವಾಗ ಇವಳ್ದು 1000 ರೀಸನ್ಸ್ ಇವಳಿಗಿರುತ್ತೆ, ನನ್ನ 1000 ರೀಸನ್ಸ್ ನನಗಿರುತ್ತೆ. ಸೊ ಅದನ್ನು ಕಂಪೇರ್ ಮಾಡೋದು ಬೇಡ. ಇವಾಗ ನಾನು ಎಲ್ಲದನ್ನು ಯೋಚನೆ ಮಾಡೇ ಕೊಟ್ಟಿರ್ತೀನಿ. ಅದು ನಮ್ಗೆ ಡಿಸಿಷನ್ ಫುಲ್ ಕಳಪೆ ಅಂದರೆ ಅದೊಂಥರ ತಪ್ಪು ಕಾಣಿಸುತ್ತೆ. ಯಾಕಂದರೆ ಟಾಸ್ಕಲ್ಲಿ ನನ್ನ ಪ್ರಕಾರ ಆವತ್ತು ನನ್ನ ಕಣ್ಮುಂದೆ ಚೆನ್ನಾಗಿ ಆಡಿದ್ರು ಕಾವ್ಯ ಅವರು. ಹಂಗೆ ಹಾಡಿದ್ದಾಗ ನಾನು ಯಾರನ್ನ ಸೆಲೆಕ್ಟ್ ಮಾಡಬೇಕು ಅವ್ರನ್ನೇ ಇವಾಗ ಚೆನ್ನಾಗಿ ಆಡ್ದಿರೋರನ್ನ ನಾನು ಸೆಲೆಕ್ಟ್ ಮಾಡೋಕ್ಕಾಗತ್ತಾ ಸರ್? ಅವ್ರು ಕಳಪೆ ಕೊಟ್ಟಿದ್ದೀವಿ, ಉತ್ತಮ ಯಾರೋ ಅವರು ಕೊಟ್ಟಿದ್ದೀವಿ. ಅದನ್ನು ಬಿಟ್ಬಿಟ್ಟು ಎಲ್ಲ ಡಿಸಿಷನ್ಸು ರಾಂಗು ಅಂದರೆ ಐ ಡೋಂಟ್ ಫೀಲ್ ಇಟ್ಸ್ ಅ ಪಾಯಿಂಟ್ ಸರ್. ಧನುಷ್, ಆಗ ನೋಡೋಕೆ ಹೋದ್ರೆ ಇವಾಗ ನಾವು ಸೂರಜ್ ಬಂದರೆ ಜಲಸಿ ಅಂತೇನೋ ಹೇಳಿದ್ರು ಅಂತಂದ್ರಲ್ಲ ಸರ್, ಹಂಗೆ ನೋಡೋದಕ್ಕೆ ಹೋದ್ರೆ ಇವ್ರಿಗೆ ಕಾವ್ಯ ನೋಡಿದ್ರೆ ಜಲಸಿ ಇರಬೇಕೇನೋ, ಅದಕ್ಕೆ ಅವ್ರು ಆಗಬಾರ್ದು ಅಂತ ಇವರು ತುಂಬ ಪ್ರಯತ್ನ ಪಡ್ತಿದ್ದಾರೇನೋ. ಅವ್ರು ಹೇಳೋ ರೀತಿನೇ, ಅಂದರೆ ಅವ್ರು ಹೇಳಿದ್ದೇ ನಾವು ಅವ್ರಿಗೆ ಹೇಳಿದ್ರೆ ಅದು ಹಂಗಲ್ಲ ಅಂತ ಹೇಳ್ತಾರೆ ಯಾವಾಗೂ ಅಷ್ಟೇ. ಅವ್ರು ಹೇಳೋದು ಮಾತ್ರ ನಾವೆಲ್ಲ ತಗೋಬೇಕು. ಇಲ್ಲಿ ಏನು ಹೇಳೋಕ್ಕೆ ಹೋದ್ರಿ, ಕೈ ಎತ್ತಿದ್ರಿ? ಅಣ್ಣ, ಇವರು ಯಾವಾಗಲೂ ಫೇರ್ ಡಿಸಿಷನ್ನು ಅಂತಾರಲ್ವಣ್ಣ. ಇದೇ ರಘುವಣ್ಣನ ಡೈರೆಕ್ಟ್ ನಾಮಿನೇಷನ್ ಮಾಡಿಬಿಟ್ಟು ರಘುವಣ್ಣನ ನಾಮಿನೇಷನ್ ಅಂತ ಹೇಳ್ಬಿಟ್ಟು ತಿರ್ಗಾ ಬಂದು ಏನಂತ ಕಾರಣ ಕೊಟ್ಟರು ಗೊತ್ತಣ್ಣ, ಜನ ಕಾಪಾಡ್ತಾರೆ ನನ್ನ ಜನ, ಅದು ಫೇರ್ ಡಿಸಿಷನ್ನ ನಾನು ಕೇಳೋದು? ಅದೇ ಅಶ್ವಿನಿ ಮೇಡಮ್ಗೆ ಸ್ಟಾರ್ಟಿಂಗಲ್ಲಿ ಯಾರು ಮನೆಯಿಂದ ಹೋಗ್ಬೇಕು ಅಂತ ಏನಾರು ಕೇಳಿದ್ರೆ ಅಶ್ವಿನಿ ಮೇಡಮ್ ಹೋಗ್ಬೇಕು, ಅಶ್ವಿನಿ ಮೇಡಮ್ ಅಂತ ಹೇಳುತ್ತಿದೆ. ಆಮೇಲೆ ಇಮ್ಮಿಡಿಯೇಟಾಗಿ ಒಂದು 4-5 ವಾರ ಆದಮೇಲೆ ಚೇಂಜ್ ಆಗೋಯ್ತು, ಇಲ್ಲ ಅವ್ರು ಇರಬೇಕು ಅಂತ. ಮತ್ತು ಇದು ಯಾವ ಥರ? ನೀವು ಬೇರೆನೇ ಲೈನಲ್ಲಿ ಹೋಗ್ತಾ ಅಲ್ಲ, ನೀನೇ ತಾನೇ ಹೇಳಿದ್ದು ಪರ್ಸ್ಪೆಕ್ಟಿವ್. ನೀವು ಬಿಟ್ಬಿಡಿ. ಅವರೇನೋ ಕೇಳ್ತಾ ಇದ್ದಾರೆ ರಕ್ಷಿತಾ, ಹೇಳಿ ಸರ್. ಅದೇ ನಮ್ಮ ಒಂದೊಂದು ವಾರದಲ್ಲಿ ಒಂದೊಂದು ಅಭಿಪ್ರಾಯ ಬರುತ್ತೆ, ಓಕೆನಾ? ಬಟ್ ಇಲ್ಲಿ ಅದೇ ತಾನೇ ಅವರು ಹೇಳ್ತಾ ಇರೋದು. ಅವ್ರ ಅಭಿಪ್ರಾಯ ಚೇಂಜ್ ಆದರೆ ಅವರೆಲ್ಲರೂ ವೇಸ್ಟು, ನಿಮ್ಮ ಅಭಿಪ್ರಾಯ ಚೇಂಜ್ ಆದರೆ ನೀವು ಗ್ರೇಟು. ಇದು ಯಾವ ಥರ? ನಿಮಗೆ ಯಾರಾದರೂ ಗೌರವ ಕೊಡಬೇಕು ಅಂದರೆ ಅವ್ರ ಅಭಿಪ್ರಾಯಕ್ಕೂ ಗೌರವ ಕೊಡಿ. ನೀವು ಗೌರವ ಕೊಡಬೇಡಿ ನಿಮ್ಮ ಅಭಿಪ್ರಾಯ ಅಂತ ಹೇಳ್ತಲ್ಲ, ತುಂಬ ಅವಮಾನ ಮಾಡ್ತೀರಾ. ನೀವೇ ನಿಮ್ಮ ಲೈನಿಗೆ ಉಲ್ಟಾ ಹೊಡಿತೀರಾ. ಹೌದು ಇದು ನನ್ನ ಅಭಿಪ್ರಾಯ ಅಂತಾರೆ, ಅವ್ರ ಅಭಿಪ್ರಾಯದ ಎಲ್ಲರೂ ವೇಸ್ಟು, ಯಾರು ಸುಳ್ಳು ಅಂತೀರಾ. ನೀವು ಅದೇ ಮಾಡಿರ್ತೀರಾ. ಅವ್ರ ಅಭಿಪ್ರಾಯ ಅಲ್ವಾ? ಏನಾರು ಹೇಳಿ. ಹೌದು ಸರ್, ಅವರು ಅವರ ಅಭಿಪ್ರಾಯ ಕೊಡ್ತಾರೆ, ಬಟ್ ಯಾಕೆ ನನಗೆ ಜೆನ್ಯೂನ್ ಅನ್ಸಲ್ಲ ಅಂತ, ಅದೇ ನನ್ನ ಅಭಿಪ್ರಾಯ. ಈಗ ನಿಮಗೆ ಜೆನ್ಯೂನ್ ಅಂತ ಯಾಕೆ ಅನ್ನಿಸ್ಬೇಕು? ನೀವು ಬಿಗ್ ಬಾಸಾ? ಹೌದು, ಬಟ್ ನಾನು ಡಿಸಿಷನ್ ತಗೊಳ್ಳುವಾಗ ನನಗೆ ನನ್ನ ಅಭಿಪ್ರಾಯ ಎಂತ ಬರುತ್ತೆ ಆಮೇಲೆ ನಾನು ಡಿಸಿಷನ್. ಅವ್ರು ಯಾರು ನಿಮ್ಮ ಅಭಿಪ್ರಾಯಕ್ಕೆ ಅಡ್ಡ ಬರ್ತಾ ಇಲ್ಲ, ಅವ್ರು ಯಾರು ನಿಮ್ಮ ಅಭಿಪ್ರಾಯ ಚೇಂಜ್ ಆಗೋದಕ್ಕೆ ಮಾತಾಡ್ತಾ ಇಲ್ಲ. ಬಟ್ ನಿಮಗೆ ಒಬ್ಬೊಬ್ಬರ ಅಭಿಪ್ರಾಯ ಬಗ್ಗೆ ನಿಮಗೆ ಪ್ರಾಬ್ಲಮ್ ಇದೆ, ಅದು ಪ್ರಾಬ್ಲಮ್ ಆಗ್ತಾ ಇರೋದಿಲ್ಲಿ. ಅದು ನಿಮಗೆ ಅರ್ಥ ಆಗ್ತಾ ಇಲ್ಲ. ಓಕೆ, ನೀವಿಬ್ಬರು ಅಲ್ಲಿ ಒಳಗಡೆಯಿಂದ ಕೂತ್ಕೊಂಡು ನೋಡಿದ್ರಲ್ಲ, ಟಾಸ್ಕ್ ಹೆಂಗಾಯಿತು, ಉಸ್ತುವಾರಿ ಹೇಗಾಯಿತು, ನಿಮ್ಮ ಪ್ರಕಾರ ಟಾಸ್ಕಲ್ಲಿ ಏನೇನು ರಾಂಗ್ ಆಯಿತು? ಟಾಸ್ಕಲ್ಲಿ ಉಸ್ತುವಾರಿ ಸ್ವಲ್ಪ ರಾಂಗ್ ಆಯಿತು ಅನಿಸುತ್ತೆ. ಟಾಸ್ಕಲ್ಲಿ ಏನು ಮಾಡಬಹುದು ಏನು ಮಾಡಬಾರ್ದು ಅಂತ ಇತ್ತು ರಕ್ಷಿತಾ ಅವರೇ? ಇವತ್ತೇ ಅದೇ ಟಬ್ ಇತ್ತು, ಓಕೆ, ಟಬ್ಬಲ್ಲಿ 4 ಓಪನ್ ಮಾಡಬೇಕಲ್ವಾ, ಆಗ ನಂತರ ನೀವು ಮುಚ್ಚಬೇಕು. ಅದೇ ಬಿಗ್ ಬಾಸ್ ಹೇಳಿಲ್ಲ ಅದೇ ಮುಚ್ಚಲೇಬೇಕು ಅಂತ, ಓಕೆ. ಅದೇ ನಮ್ಮ ಗ್ರೇ ಏರಿಯಾ ಇರ್ಬೋದು. ಫಾರ್ ಎಕ್ಸಾಂಪಲ್ ರಘುವನ್ನ ಆಡಿದ್ದೀರಲ್ವಾ, ಅದೇ ಪಿಕಪ್ ಮಾಡಿ ಅದೇ ನನಗೆ ಅನ್ಸುತ್ತೆ ಅದೇ ಗ್ರೇ ಏರಿಯಾನೇ ಅದೇ. ಸೊ ಓಕೆ, ಅದೇ ನೀವು ಮಾಡಿದರೆ ನಿಮಗೆ ಪನಿಷ್ಮೆಂಟ್ ಕೂಡ ಸಿಕ್ತು, ಓಕೆ. ಮತ್ತು ನಿಮ್ಮನೆ ನೀರು ಜಾಸ್ತಿ ಇತ್ತು, ನಿಮಗೆ ಕನ್ಸಿಡರ್ ಕೂಡ ಮಾಡಲಿಲ್ಲ ಫಸ್ಟ್ ಅಂತ,
ಓಕೆ, ಅವರೇ ಆ್ಯಕ್ಚುಲಿ ಒಂದೊಂದು ರೂಲ್ ಮಧ್ಯದಲ್ಲಿ ಮಾಡ್ತಾರೆ. ಹಿಂಗೆ ಬಿಗ್ ಬಾಸ್ ಆ್ಯಕ್ಚುಲಿ ಮೆನ್ಷನ್ ಮಾಡಲೇ ಇಲ್ಲ ಮುಚ್ಚಲೇಬೇಕು ಅಂತ. ಅದೇ ಮುಚ್ಚಲೇಬೇಕು, ಅದೇ ಅವರ ಗ್ರೇ ರೂಲ್ಸ್. ಅವರು ಮಾಡ್ಬೋದು, ಅವರಿಗೆ ಇದೇ ಗ್ರೇ ರೂಲ್ಸ್ ಮಾಡಿದ್ರೆ ಕೂಡ ಅವರಿಗೆ ಪನಿಷ್ಮೆಂಟ್ ಸಿಕ್ತು ಕೂಡ, ಫಸ್ಟ್ ಬಂದರೆ ಕೂಡ ಅವರಿಗೆ ಬಹುಮಾನ ಸಿಕ್ಕಲಿಲ್ಲ. ಸೊ ಅಲ್ಲಿ ನನಗೆ ಉಸ್ತುವಾರಿ ರಾಂಗ್ ಅಂತ ಅಲ್ಲಿ ನನಗೆ ಅನಿಸ್ತು. ಉಸ್ತುವಾರಿ ಇದರಲ್ಲಿ ಅವ್ರದ್ದೇ ರೂಲ್ಸ್ ಮಾಡ್ಕೊಂಡು ಆಡ್ತಾ ಇದ್ರು ಸರ್. ಯಾವುದು ಬಿಗ್ ಬಾಸ್ ಹೇಳಿದ್ರ ರೂಲ್ಸ್ ಅದನ್ನು ಬಿಟ್ಟು ಇವ್ರದೇ ಓನ್ ರೂಲ್ಸ್ ಮಾಡ್ತಾ ಇದ್ರು, ಇವ್ರದೇ ಕ್ರಿಯೇಟ್ ಮಾಡಿ ಟೋಟಲ್. ಮತ್ತು ಜಡ್ಜ್ಮೆಂಟ್ ಕೊಡೋ ಇದರಲ್ಲೂ ಕೂಡ ತುಂಬ ಕನ್ಫ್ಯೂಷನ್ಸ್ ಇತ್ತು, ಆಟಾಡೋ ಇದರಲ್ಲಿ ಕೂಡ. ಆಮೇಲೆ ಆಟಾಡ್ತಿದ್ದವರು ಅವರು ಕರೆಕ್ಟಾಗಿ ಮಾಡಿದ್ರು, ಅವ್ರು ಸ್ಟ್ಯಾಂಡ್ ತಗೊಳ್ಳೋದ್ರಲ್ಲಿ ಫೇಲ್ ಆಗ್ತಾಯಿದ್ರು ಬೇರೆ. ಆಮೇಲೆ ಉಸ್ತುವಾರಿಗೇನೆ ಬೇರೆಯವ್ರದ್ದು ಸಜೆಷನ್ ತುಂಬ ಬೇಕಾಗಿತ್ತು ಸರ್, ಬೇರೆಯವ್ರದ್ದೇ ಹೆಲ್ಪ್ ಬೇಕಾಗಿತ್ತು. ಲಾಟ್ಸ್ ಆಫ್ ಕನ್ಫ್ಯೂಷನ್ ಇತ್ತು ಸರ್ ಉಸ್ತುವಾರಿಗೆ. ಈ ವಾರ ಉಸ್ತುವಾರಿ ಗೇಮಲ್ಲಿರುವಂಥ ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ ಟಾಸ್ಕ್ ಫ್ಲಾಪ್ ಆಯಿತು. ಎಷ್ಟು ಜನ ಒಪ್ತೀರಿ? ಉಸ್ತುವಾರಿ ಓಕೆ, ಇಡೀ ಮನೆ. ರಾಶಿಕ್ ಅವರೇ ಏನು ಹೇಳ್ತೀರಿ? ಸರ್ ಅದು ಆ ಡ್ರಮ್ ಟಾಸ್ಕ್ ಒಂದೇ ಸರ್ ನಾನು ತುಂಬ ಕನ್ಫ್ಯೂಸ್ಡ್ ಆಗಿದ್ದು. ಅದು ಬಿಟ್ಟರೆ ಬೇರೆ ಟಾಸ್ಕ್ ಎಲ್ಲ ನಾನು ಅರ್ಥ ಮಾಡ್ಕೊಂಡು ಕರೆಕ್ಟಾಗಿ ಮ್ಯಾನೇಜ್ ಮಾಡಿ. ಒಂದು ನಿಮಿಷ, ಇನ್ನೊಂದು ಪ್ರಶ್ನೆ ನಿಮಗೆ ಉತ್ತರ ಕೊಡ್ತೀನಿ. ಡ್ರಮ್ ಟಾಸ್ಕ್ ಮಾತ್ರ ಉಸ್ತುವಾರಿ ಕಡೆಯಿಂದ ರಾಂಗ್ ಆಗಿದ್ದು, ಇನ್ನೆಲ್ಲ ಓಕೆ. ಎಷ್ಟು ಜನ ಕೈ ಎತ್ತೀರಿ? ಯಾರೂ ಇಲ್ಲ. ಎಲ್ಲ ಟಾಸ್ಕಲ್ಲೂ ರಾಂಗ್ ಇತ್ತು, ಯಾವುದು ಕರೆಕ್ಟಾಗಿ ಅವ್ರು ಅರ್ಥ ಮಾಡ್ಕೊಂಡಿಲ್ಲ. ಎಷ್ಟು ಜನ ಕೈ ಎತ್ತೀರಿ? ಈಗ ರಾಶಿಕ್ ಅವರೇ. ಸರ್ ಟಾಸ್ಕ್ ಅರ್ಥ ಆಯಿತು ನನಗೆ, ಬಟ್ ಈಗ ಹೇಳ್ಕೊಂಡೋಗಿ ಯಾವ್ಯಾವ ಟಾಸ್ಕ್ ಏನು ಅಂತ, ಆಮೇಲೆ ನಿಮಗೆ ಬೈಸೆಕ್ಟ್ ಮಾಡಿ ಹೇಳ್ತೀನಿ ಯಾಕೆ ಈ ಪ್ರಶ್ನೆ ಬರ್ತಾ ಇದೆ ಅಂತ. ಸರ್ ಫಸ್ಟ್ ಒಂದು ಡಿಸ್ಕ್ ಟಾಸ್ಕ್ ಬರುತ್ತೆ, ಸೆಕೆಂಡ್ ಟಾಸ್ಕ್ ಬಲೂನ್, ಥರ್ಡ್ ಒನ್ ಬಂದು ಸರ್ ಡ್ರಮ್ ಟಾಸ್ಕ್ ಬರುತ್ತೆ, ಫೋರ್ತ್ ಟಾಸ್ಕ್ ಬಂದು ಇವ್ರದ್ದೆಲ್ಲ ಇವರು ಬಾಲ್ ಹಾಕಿ ಅದು ಬಿಲ್ಲೆನ ಹೊಡಿಯೋದಿರುತ್ತೆ ಸರ್, ಅದು 4 ಟಾಸ್ಕ್ ಬರುತ್ತೆ ಸರ್. ಅದರಲ್ಲಿ ನಾನು ಆ ಡ್ರಮ್ ಟಾಸ್ಕಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ ಸರ್. ಅಲ್ಲಿ ನಾನು ಕರೆಕ್ಟ್ ಡಿಸಿಷನ್ಸ್ ಆಗಿರಲಿ ಎಲ್ಲರೂ ತುಂಬ ಕಿರ್ಚಾಡ್ತಿದ್ರು ಸರ್, ಅಲ್ಲಿ ನಾನು ಕನ್ಫ್ಯೂಸ್ ಆದೆ, ಅದನ್ನು ನಾನು ಒಪ್ಕೋತೀನಿ ಸರ್. ಉಸ್ತುವಾರಿ 1 to 10 ನಿಮಗೆ ರೇಟಿಂಗ್ ಮಾಡ್ಕೊಳ್ಳಿ, ನಿಮಗೆ ನೀವು ಅಂದರೆ ಎಷ್ಟು ಮಾಡ್ಕೋತೀರಿ ರಾಶಿಕ್ ಅವ್ರೆ? ಅಲ್ಲಿಂದ ಪ್ರಾರಂಭ ಆಗುತ್ತೆ ಪ್ರಶ್ನೆ. 5 ಸರ್. 50% ಗುಡ್, 50% ನಾಟ್ ಸೊ ಗುಡ್. ಒಪ್ತೀರಾ ಮಾತು? ಸೂರಜ್? ಎಸ್ ಸರ್, ಐ ಅಗ್ರಿ ಸರ್. ರಘು ಅವರೇ? ಇಲ್ಲ ಸರ್. ನಿಮ್ಮ ಪ್ರಕಾರ ರೇಟಿಂಗ್ ಏನು? ಸರ್ 3 ಸರ್. ಅಶ್ವಿನಿ ಅವರೇ? 50-50 ಅಣ್ಣ. 50-50. ಚೈತ್ರ ಅವರೇ? 0 ಸರ್. ಸೊ ಒಂದು ಟಾಸ್ಕಲ್ಲಿ ತಾವು ಅಸಿಸ್ಟೆಂಟ್ ಉಸ್ತುವಾರಿ ಆಗಿದ್ದೀರಿ ರಜತ್. ಎಸ್ ಸರ್. ಅದಕ್ಕೆ ಆ ಟಾಸ್ಕಿಗೆ ಮಾತ್ರ ಎಷ್ಟು ಕೊಡ್ತೀರಿ? ಇದಕ್ಕೆ ಒಂದು ಕಾರಣ ಇದೆ ನಿಮಗೆ ಕೇಳೋಕ್ಕೆ. ಸರ್ ಆ ಟಾಸ್ಕಲ್ಲಿ ಅವ್ರು ಕನ್ಫ್ಯೂಸ್ ಆಗಿದ್ದಲ್ಲದೆ ನನ್ನೂ ಕನ್ಫ್ಯೂಸ್ ಮಾಡಿದ್ರು. ರೇಟಿಂಗ್ಸು 2ನೇ ಸರ್. 2 ನಿಮ್ಮನ್ನು ಸೇರಿ. ಹ್ಞೂ ಸರ್. ಡ್ರಮ್ ಟಾಸ್ಕ್ ಒಂದು ನಡೆಯುತ್ತೆ ರಜತ್, ನೀವು ಅದನ್ನು ಲಾಸ್ಟ್ ಇಯರು ಆಡಿದ್ರಿ. ಏನು ರೂಲ್ಸ್ ರಜತ್? ಸರ್ ಗೂಟ ಇಟ್ಟಿರ್ತಾರೆ, ಗೂಟನ ಉಸ್ತುವಾರಿಗಳು ಯಾವ 2 ಗೂಟನ ತೆಗಿಬೇಕು ಅಂತ ಹೇಳ್ತಾರೆ ತಲಾಗೆ. ಆ ಗೂಟ ತೆಗೆದ್ಬಿಟ್ಟು ನಾವು ಅದನ್ನು ನೀರನ್ನ ಕಾಪಾಡ್ಕೋಬೇಕು. ಇದು ಆ್ಯಕ್ಚುಲಿ ಇದ್ದಿದ್ದು ರೂಲ್ಸು. ಬಟ್ ಆದರೆ ರಾಶಿಕ್ ಅವ್ರು ಅಂತಾರೆ ಆ ಗೂಟನ ತೆಗೆದ ಮೇಲೆ ನಾವು ಆ ನೀರನ್ನ ಕಾಪಾಡ್ಕೊಳೋವಾಗ ಯಾವ್ಯಾವ ಗೂಟ ಹೇಳಿದಾರೋ ಆ ಗೂಟದಿಂದ ಕೈ ತೆಗಿಯಂಗಿಲ್ಲ ಅನ್ನೋದು ಮೆನ್ಷನ್ ಮಾಡಿರ್ತಾರೆ. ಸೊ ಆ ಪ್ರಕಾರ ನಾವು ಇಟ್ಕೊಂಡಿರ್ತೀವಿ, ಅಲ್ಲಿಂದ ಗೇಮ್ ಸ್ಟಾರ್ಟ್ ಆಗುತ್ತೆ. ಬಟ್ ಅದು ಗೂಟನ ತೆಗೆದ್ಬಿಟ್ಟು ಇನ್ನೊಂದು ಕಡೆ ಚುಚ್ಬೋದು ಅನ್ನೋದು ಗ್ರೇ ಏರಿಯಾ ಇತ್ತು. ಬಟ್ ಅವ್ರಿಗೆ ಕೈ ತೆಗೆಯಂಗಿಲ್ಲ ಅಂತ ಹೇಳಿದ ಕಾರಣಕ್ಕೆ ಆಮೇಲೆ ಇನ್ನೊಂದು ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ರು, ಈ ಥರ ನಿಮ್ಮ ದೇಹದ ಭಾಗಗಳು ಅಂದರೆ ಕಾಲು, ಕೈ, ಮುಖ ಇದರಿಂದ ನೀವು ಅದನ್ನು ಮುಚ್ಚಿಟ್ಕೊಬೋದು, ಸಹಾಯ ತೊಗೊಬೋದು ಅಂತ ಹೇಳಿರ್ತಾರೆ. ಸೊ ಆ ಪ್ರಯತ್ನದಲ್ಲಿ ನಾವಿದ್ವಿ. ಆಪೋಸಿಟ್ ಟೀಮ್ ಅವರು ಒಂದೊಂದು ಸತಿ ಗೂಟ ತೆಗೆಯೋದು ಲೇಟ್ ಮಾಡೋರು, ಇನ್ನೊಂದು ಆ ಗೂಟ ತೆಗೆದು ಇನ್ನೊಂದು ಕಡೆ ಫಿಕ್ಸ್ ಮಾಡೋರು, ಇಟ್ಟಿರೋ ಕೈನ ತೆಗೆದ್ಬಿಟ್ಟು ಅದನ್ನು ಫಿಕ್ಸ್ ಮಾಡೋರು, ಆ ಥರ ಎಲ್ಲ ಮಾಡ್ತಿದ್ರು. ತೆಗ್ದಿದ್ದ ಗೂಟನ ತಂದು ವಾಪಸ್ ಹಾಕ್ಬೋದು ಅಂತ ಎಲ್ಲರೂ ಇತ್ತಾ? ಇಲ್ಲ ಸರ್, ಆ ಥರ ಏನಿರಲಿಲ್ಲ. ತೆಗ್ದಿದ್ದ ಗೂಟನ ತಂದು ಲಾಸ್ಟ್ ಸೀಸನ್ ಆಡಿದ್ರಿ ನೀವು? ಹೌದು ಸರ್. ತೆಗ್ದಿರೋ ಗೂಟ ತೆಗೆದ ತಕ್ಷಣ ಅರ್ಥ ಏನು? ಹಾಕ್ಬಾರ್ದು. ನಿಮ್ಮ ದೇಹದ ಯಾವುದೇ ಭಾಗವನ್ನು ಉಪಯೋಗಿಸಿ ನೀರು ನಿಲ್ಲಿಸಬೇಕು. ಲಾಸ್ಟ್ ಸೀಸನ್ ಆಡಿದ್ರಿ ತಾನೆ? ಎಸ್ ಸರ್. ಸರ್ ಅದನ್ನು ನಾನು ತುಂಬ ಕ್ಲಾರಿಟಿಯಿಂದ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸರ್. ಮಾಡಂಗಿಲ್ಲ, ಅದು ಮಾಡಂಗಿಲ್ಲ, ಅದನ್ನು ಗ್ರೇ ಏರಿಯಾ ಅಂದರು ಸರ್. ಇದು ಗ್ರೇ ಅಲ್ಲ, ಗ್ರೇಸ್ಟ್ ಏರಿಯಾ ಬಗ್ಗೆ ಮಾತಾಡ್ತಾ ಇದ್ದೀರಾ ತಾವು? ನಾನು ಅದೇನು ಬಿಗ್ ಬಾಸ್ ಹೇಳಿರ್ತಾರೆ 4 ಅಂತ ಹೇಳಿರ್ತಾರಲ್ಲ ತೆಗಿಬೇಕು ಅಂತ, ಅದನ್ನು ಬಿಟ್ಟು ಯಾವ್ದು ಬೇಕಾದ್ರೂ ಅವ್ರು ತಂದು ಹಾಕ್ಬೋದು ಅಂತ ಅನ್ಕೊಂಡಿದ್ದೆ. ಇಷ್ಟೊತ್ತು ಡಿಸ್ಕಷನ್ ನಡೀತಾ ಇದೆಲ್ಲ ರಾಶಿಕ್ ಅವರು, ಇದರಿಂದ ನಿಮ್ಗೆ ಏನು ಅರ್ಥ ಆಗ್ತಾ ಇದೆ? ಉಸ್ತುವಾರಿಯಾಗಿ ಇವಾಗ ಇದ್ರ ಬಗ್ಗೆ ಏನು ಅಂಡರ್ಸ್ಟ್ಯಾಂಡಿಂಗ್ ಇದೆ ನಿಮ್ಗೆ ಹೇಳಿ? ಗೂಟ ಆಗಬಾರ್ದಿತ್ತು ಸರ್. ಅದಕ್ಕೆ ಬಿಗ್ ಬಾಸ್ ಅಲ್ಲಿ ಒಂದು ಲೈನ್ ಮೆನ್ಷನ್ ಮಾಡಿರ್ತಾರೆ, ಕಾಲು, ಕೈ, ಮುಖ ಎಲ್ಲ ಯೂಸ್ ಮಾಡಬಹುದು ಅಂತ. ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ ಆದೆ ಸರ್.
ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ ಆಗೋದು ಮಾತ್ರ ಅಲ್ಲ, ಏನಾಗುತ್ತೆ, ರಾಂಗ್ ರೂಟಲ್ಲೇ ಸ್ಟಾರ್ಟ್ ಆಗಿರೋ ಟಾಸ್ಕು ಹೌ ಕ್ಯಾನ್ ಇಟ್ ಈವನ್ ಗೋ ರೈಟ್? ಇದರಲ್ಲಿ 2 ರೀತಿ ಬರುತ್ತೆ. ಒಂದು ಅರ್ಥ ಮಾಡ್ಕೊಂಡೆ ಆಡ್ತಾ ಇರೋರು, ಒಬ್ಬರು ಅರ್ಥ ಮಾಡಿಕೊಂಡು ಕಷ್ಟಪಟ್ಟು ಆಡ್ತಾ ಇರೋರು. ಅರ್ಥ ಮಾಡ್ಕೊಂಡೆ ಆಡ್ತಾ ಇರೋರ ಬಗ್ಗೆ ಮಾತು ಬಿಟ್ಬಿಡೋಣ. ಅರ್ಥ ಮಾಡಿಕೊಂಡು ಕಷ್ಟಪಟ್ಟು ಆಡ್ತಾ ಇರೋರಿಗೆ ಎಷ್ಟು ಅನ್ಯಾಯ ಆಯ್ತು. ಈಗ ಫೈನಲ್ ಆಗಿ ಏನಾಗುತ್ತೆ, ಇಬ್ಬರು ನಾಮಿನೇಟ್ ಆಗ್ತಾರೆ. ಹೌ ಡಸ್ ದಿಸ್ ಈವನ್ ವರ್ಕ್? ಎಸ್ ರಜತ್ ಅವರೇ. ಸರ್ ನನಗೆ ಇನ್ನೊಂದು ಪರ್ಸ್ನಲಿ ಅನಿಸಿದ್ದು, ರಾಶಿಕಾನ ತುಂಬ ಹಿಂಸೆ ಮಾಡಿದ್ರು ಸರ್ ಎಲ್ಲರೂ. ನಾನು ಒಂದು ಪಾಯಿಂಟ್ ಹೇಳಕ್ಕೆ ಹೋಗ್ತಾ ಇದ್ದೀನಿ, ಆಪೋಸಿಟ್ ಟೀಮವರು ತುಂಬಾ ಹಿಂಸೆ ಮಾಡಿ ಮಾಡಿ ಕಿರ್ಚಿ 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 ಇದನ್ನ ಬೇರೆ ಡೈರೆಕ್ಷನ್ಗೆ ತಗೊಂಡು ಹೋಗ್ಬಿಟ್ರು ಆಟನ. ಆಪೋಸಿಟ್ ಅಂದ್ರೆ ಯಾರು ರಜತ್? ಚೈತ್ರ, ಆಮೇಲೆ ಚೈತ್ರನೇ ಸರ್. ಆ್ಯಕ್ಚುಲಿ ಒಳಗೆ ಬಂದಮೇಲೆ ಚೈತ್ರ ಅವ್ರು ಹೇಳ್ತಾರೆ, ನೀವು 1 ನಿಮಿಷ ಪಾಸ್ ಕೊಡ್ಬೋದಾಗಿತ್ತು, 2 ನಿಮಿಷ ಪಾಸ್ ಕೊಡ್ಬೋದಾಗಿತ್ತು, ನಾವು ಸುಮ್ಮನೆ ನಿಂತ್ಕೊಂತೀವಿ. ಯಾರೂ ನಿಂತ್ಕೊಂತಿರಿಲ್ಲ ಸರ್, ಯಾರೂ ಮಾತು ಕೇಳ್ತಿರಿಲ್ಲ. ಉಸ್ತುವಾರಿಗೆ ಅವ್ರ ಕೆಲಸ ಮಾಡಕ್ಕೆ ಯಾರೂ ಬಿಟ್ಟಿಲ್ಲ. ಆಪೋಸಿಟ್ ಟೀಮ್ ಅವರು ಸಿಕ್ಕಾಬಟ್ಟೆ ಹಿಂಸೆ ಕೊಟ್ಟು, ನನ್ನ ಪ್ರಕಾರ ಮೇನ್ ಈ ಆಟ ಹರ್ದ್ಗೇಡ್ಸೋದಕ್ಕೆ ಚೈತ್ರನೇ ಕಾರಣ ಸರ್. ಎಸ್ ಚೈತ್ರ ಅವರೇ. ತುಂಬ ಸುಲಭವಾಗಿ ಕಾಣಿಸ್ತೀವಿ ಅನ್ನೋ ಕಾರಣಕ್ಕೆ ಬಾಯಿಗೆ ಬಂದಾಗ ಮಾತಾಡಬಾರ್ದು ಸರ್ ಯಾರು ಕೂಡ. ಇದರಲ್ಲಿ ಅದರಲ್ಲೂ ಕೂಡ ರಘು ಸರ್ಗೆ ಕನ್ಫ್ಯೂಷನ್ ಇತ್ತು ಅಂತ ಇವರೇ ಹೇಳ್ತಾರೆ. ಇಡೀ ಟಾಸ್ಕ್ನಲ್ಲಿ ರಘು ಸರೇ ಗೂಟ ಸಿಕ್ಸಿದ್ದು, ರಘು ಸರೇ ಗೂಟ ಸಿಕ್ಸಿದ್ರು ಅಂತ ಅವರೇ ಹೇಳ್ತಾರೆ. ಸ್ಟಿಲ್ ರಘು ಸರ್ ಒಮ್ಮೊಮ್ಮೆ ಮಾತಾಡಿದ್ರು ಅಂತ. ಇಡೀ ಟಾಸ್ಕ್ನಲ್ಲಿ ಸರ್ 2ನೇ ರೌಂಡ್ನಲ್ಲಿ ವಾದ ರಾಶಿಕಾಗಿ ಮತ್ತು ರಘು ಸರ್ಗೆ ಆಗ್ತಾ ಇತ್ತು. ಹೆಸರು ಮಾತ್ರ ನಾನು ತಗೊಳ್ರು ಸರ್. ಇನ್ನೊಂದು ವಿಷಯ, ಇವ್ರು ಹೇಳ್ತಾರೆ ಏನೋ ನಾವು ಉಸ್ತುವಾರಿ ಮಾಡಕ್ ಬಿಡ್ಲಿಲ್ಲ ಅಂತ. ಇವರೆಷ್ಟು ಉಸ್ತುವಾರಿ ಮಾಡಕ್ ಬಿಟ್ರು ಅಂತ ಅವ್ರನ್ನ ಒಂದ್ಸಲ ಅವ್ರು ಪ್ರಶ್ನೆ ಮಾಡ್ಕೊಬೇಕು ಸರ್. ಇವ್ರು ನೀರ್ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕಿಂತ ಜಾಸ್ತಿ ಉಸ್ತುವಾರಿಗಳನ್ನು ಕರೆಯೋದೇ ಜಾಸ್ತಿ ಆಗಿತ್ತು ಸರ್. ದೇಹದ ಯಾವುದೇ ಒಂದು ಭಾಗದಿಂದ ನೀವು ನೀರು ಹೊರಗೆ ಹೋಗೋದನ್ನ ತಡಿಬಹುದು ಅಂದ್ರೆ ನಿಮ್ಮ ದೇಹದ ಯಾವುದೋ ಭಾಗದಲ್ಲಿ ಹೇಗಾದ್ರೂ ನಿಮಗೆ ಬಿಟ್ಟಿದ್ದು. ಕಾಲು, ಕೈ ಏನ್ ಬೇಕಾದ್ರೆ ಹಾಕಿ, ತಲೆ ಕೊಟ್ಟು ರಜತ್ ಅವರು ಆಡಿದಾರೆ, ಅದನ್ನ ತಲೆನೂ ಕೊಟ್ರಿ ಒಂದ್ ಕಡೆ, ಕೆಲವ್ರು ಹೀಗೆ ಮುಚ್ಚಿದಿರಿ. ದಟ್ ಇಸ್ ಹೌ ವಿ ಆರ್ ಸಪೋಸ್ ಟು ಪ್ಲೇ. ದಟ್ ಇಸ್ ದಿ ಎಫರ್ಟ್. ಗೂಟ ಎಲ್ಲಿಂದ ತೆಗೆದು ಇನ್ನೊಂದು ಕಡೆ ಹಾಕ್ಬೋದು ಅಂದ್ರೆ ಅದನ್ನ ಕಾಪಾಡ್ಕೊಳ್ಳೋ ಎಫರ್ಟ್ ಎಲ್ಲಿಂದ ಬಂತು ಅಂದ್ರೆ ನಾನು ಯು ಕ್ಯಾನ್ ಸಿಂಪ್ಲಿಫೈ ಅಲ್ವಾ. ಸಪೋಸ್ ಈ ಕಡೆ ಒಂದು ತೂತ ಇದೆ, ಈ ಕಡೆ ಒಂದು ತೂತ, ಇಲ್ಲೊಂದಿದೆ. ಈ ಗೂಟ ತೆಗೆದು ಈ ಕಡೆ ಒಂದೇ ಕಡೆ ನಿಂತ್ಕೋಬೋದಲ್ಲ. ವೇರ್ ಇಸ್ ದಿ ಎಫರ್ಟ್? ಅಲ್ಲಿ ಕ್ಲೀನಾಗಿ ಹಾಕಿ ಒಬ್ಬ ಮನುಷ್ಯನ ನಿಮ್ಮ ಪ್ರಯತ್ನ ಏನು ಅಂತ ಜನಗಳ ನೋಡಲಿ ಅನ್ನೋದಕ್ಕೆ ಈ ಟಾಸ್ಕ್ ಕೊಟ್ಟು ಬಿಗ್ ಬಾಸ್ ಅಷ್ಟು ಚೆನ್ನಾಗಿ ವರ್ಣನೆ ಮಾಡಿರ್ಬೇಕಾದ್ರೆ ನೀವು ಅರ್ಥನೇ ಮಾಡ್ಕೊಂಡೆ ಇದನ್ನ ತೆಗೆದು ಇದಕ್ಕೆ ಹಾಕ್ತೀರಿ, ಆಮೇಲೆ ಏನೋ ಮಾಡ್ತೀರಿ. ಸೆಕೆಂಡ್, ಅವರಿಗೆ ಒಬ್ಬ ಉಸ್ತುವಾರಿಗೆ ಸರಿಯಾಗಿ ಸ್ವಲ್ಪ ಅರ್ಥ ಆಗಿದೆಯೋ ಅರ್ಥ ಆಗಿಲ್ವೋ ಅರ್ಥ ಪಡಿಸೋ ಪ್ರಯತ್ನ ಪಡೋಣ ಅಂತಾರೋ, ಅಥವಾ ಸ್ವಲ್ಪ ಕನ್ಫ್ಯೂಷನ್ ಇದ್ರೆ ಕಂಪ್ಲೀಟಾಗಿ ಮ್ಯಾನಿಪುಲೇಟ್ ಮಾಡಿ ಉಸ್ತುವಾರಿನ ಎಷ್ಟು ಕನ್ಫ್ಯೂಸ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡೋದ. ಈಗ ಒಬ್ರು ಲೀಡರ್ ಉಸ್ತುವಾರಿ ಈ ರೇಂಜಿಗೆ ಮ್ಯಾನಿಪುಲೇಟ್ ಮಾಡಿ ಅವ್ರು ಕನ್ಫ್ಯೂಸ್ ಆಗೋದ್ರೆ ಆಟ ಹೇಗೆ ಮುಂದೆ ಹೋಗಬೇಕು? ದ ಹೋಲ್ ಪ್ರಾಸೆಸ್ ಆಫ್ ದ ಟಾಸ್ಕ್ ಗೋಸ್ ರಾಂಗ್. ವೀಕ್ಷಕರು ಏನು ನೋಡಿದ್ರು ಅಂತ ಹೇಳ್ತೀನಿ ಕೇಳಿ. ವೀಕ್ಷಕರು ನೋಡಿದ್ದು ಒಂದು ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸ್. ಆ ಟಾಸ್ಕ್ ಒಳಗಡೆ ಬರುತ್ತೆ. ಫಸ್ಟ್ ಬಿಗಿನಿಂಗ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋದು ತಪ್ಪಾಗುತ್ತೆ ಎಲ್ಲರೂ. ಸೊ ಉಸ್ತುವಾರಿ ಅವರೇ ಒಂದು ಅರ್ಥ ಮಾಡ್ಕೋತಾರೆ, ಎಸ್ಪೆಷಲಿ ಉಸ್ತುವಾರಿ ಅರ್ಥನೇ ಮಾಡ್ಕೊಳ್ಳಲ್ಲ. ಈಗ ಉಸ್ತುವಾರಿ ಮಾಡಕ್ಕೆ ಹೋಗ್ತಾರೆ ಆಟನ, ಅವರಿಗೆ ರೂಲ್ಸ್ ಅರ್ಥ ಆಗಿಲ್ಲ ಅಂತ ಗೊತ್ತಾಗಿದ್ದನ್ನ ಮಿಕ್ಕಿದವ್ರು ಎಷ್ಟು ಚೆನ್ನಾಗಿ ಮ್ಯಾನಿಪುಲೇಟ್ ಮಾಡಿ ಅವರ ಬೆನಿಫಿಟ್ಸಿಗೆ ಹೇಗೆ ಬಳಸ್ಕೊಂಡ್ರು, ಹೇಗೆ ಕಿರ್ಚಾಡಿದ್ರು, ಹೇಗೆ ಆಟ ಹಾಳಾಯಿತು, ಹೇಗೆ ಉಸ್ತುವಾರಿ ಪದೇ ಪದೇ ಅವರ ಒಂದು ಡಿಸಿಷನ್ಸ್ನ ಚೇಂಜ್ ಮಾಡ್ತಾರೆ. ಟೈ ಅಂತಾರೆ, ವಿನ್ ಅಂತಾರೆ, ವಿನ್ ಅಂತಾರೆ, ಟೈ ಅಂತಾರೆ. ಈ ಮಧ್ಯ ಗಿಲ್ಲೋದು, ಜುಗುಟೋದು, ಪರ್ಚ್ಕೊಳ್ಳೋದು, ಇಲ್ಲ ಅನ್ನೋದು, ಎಂಜಲ್ ಉಗಿಯೋದು. ಆ್ಯಂಡ್ ನಾವೆಲ್ಲ ಎಷ್ಟು 10, 12, 13 ವರ್ಷದವರು. ಇನ್ಫ್ಯಾಕ್ಟ್ 10, 12, 13 ವರ್ಷದವ್ರು ಈ ಥರ ಉಗಿತಾರ ಅಂತ ನನಗೆ ಡೌಟ್ ಇದೆ ಪಾಪ ಅವ್ರಿಗೆ. ಯಾಕಂದರೆ ಮನೇಲಿ ಹೆಂಗೆ ಹೇಳ್ಕೊಟ್ಟಿರ್ತಾರೆ ಅಂದರೆ ಬಾಯಲ್ಲಿ ಏನಾದ್ರು ಸಿಕ್ಕಾಕೊಂಡ್ರೆ ಮಾತ್ರ ಉಗಿರಿ ಮಕ್ಕಳ ಅಂತ ಹೇಳ್ಕೊಟ್ಟಿರ್ತಾರೆ. ಎದುರುಗಡೆ ಉಗಿರಿ ಅಂತ ಹೇಳೋದೇ ಇಲ್ಲ. ಬೇರೆಯವ್ರು ಹೇಳ್ಬಿಟ್ರೆ ಮನೆಯವರೆಲ್ಲ ನೋಡ್ತಾ ಇರ್ತಾರೆ, ಫ್ಯಾಮಿಲಿ ನೋಡ್ತಾರೆ. ಈಗ ನೀವು ಹಿಂಗೆ ಆಡ್ತಾ ಇದ್ರೆ ಪಕ್ಕದ ಮನೆಯವ್ರು ಮಾತ್ರ ನೋಡೋದ, ನಿಮ್ಮ ಮನೆಯವ್ರು ನೋಡಲ್ವಾ? ಅಥವಾ ಉಗಿಯೋದನ್ನ ಅಷ್ಟು ಸೆಲೆಬ್ರೇಟ್ ಮಾಡ್ತಾ ಇರ್ತಾರ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಹೋಲ್ ಕಾನ್ಸೆಪ್ಟ್ ಅಂಡ್ ಲಾಜಿಕ್. ಆ್ಯಕ್ಚುಲಿ ಟಾಸ್ಕ್ಗಳಲ್ಲಿ ಏನು ತಪ್ಪಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ದಟ್ ಇಸ್ ದ ಡಿಸಾಸ್ಟರ್ ಆಫ್ ದಿಸ್ ವೀಕ್ ಟಾಸ್ಕ್ಸ್. ಇಲ್ಲಿ ಕೂತವ್ರಿಗೆ ಕಾಣಿಸ್ತಾ ಇದೆ ಕಂಪ್ಲೀಟಾಗಿ ತಪ್ಪು ಹೋಗ್ತಾ ಇದ್ದೀರಿ, ಕಂಪ್ಲೀಟಾಗಿ ರಾಂಗ್ ಆಗ್ತಾ ಇದೆ ಅಂತೀರಿ. ಸೊ ಮೇನ್ ಆಟನೇ ಅರ್ಥ ಆಗಿಲ್ಲ ಅಂದರೆ ಇಬ್ಬರು ರಾಂಗ್ ಆಗ್ತೀರಿ. ಆಟ ಉಸ್ತುವಾರಿ ಗೊತ್ತೇ ಆಗ್ತಾ ಇಲ್ಲ ಅಂದರೆ ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಕಂಪ್ಲೀಟ್ಲಿ. ಇಡೀ ವಾರ ನಡೆದಿರೋದೇನೆಂದರೆ ಯಾವ ಗ್ರೂಪು ಸರಿ ಇದ್ದಾರೆ ತಪ್ಪಿದ್ದಾರೆ ಬರಲ್ಲ, ಯಾರೂ ಸರಿ ಇರಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಉಸ್ತುವಾರಿ ಸರಿಯೇ ಇರಲಿಲ್ಲ. ಡಿಸಿಷನ್ಸಲ್ಲಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ, ನಾಟ್ ಇನ್ ಅ ಪರ್ಸ್ನಾಲಿಟಿ. ಇವೆರಡರಲ್ಲಿ ರಾಂಗ್ ಆದಾಗ ಹೇಗೆ ಸರಿ ಕಾಣಿಸುತ್ತೆ? ಈ ಮಧ್ಯೆ ಮಾತುಗಳು, ಪರ್ಚಾಟಗಳು, ಜಿಗುಟುಗಳು, ಆಮೇಲೆ ಹೋಗಿ ಸಾರಿ ಕೇಳೋದು, ಆಮೇಲೆ ಹೋಗಿ ಅಳೋದು. ಒಬ್ಬೊಬ್ಬರಿಗೂ ಈಗ ಕುತ್ಕೊಂಡು ನೀವು ಮಾಡಿರೋ ತಪ್ಪುಗಳನ್ನು ಮಾತ್ರ ಒಪ್ಕೊಳ್ಳಿ ಅಂತ ಕನ್ಫ್ಯೂಸ್ ಮಾಡಿ ಅಂತ ಬಿಟ್ಟರೆ
ಆ್ಯಕ್ಚುಲಿ ಹೇಳ್ತೀನಿ ಕೇಳಿ, ಅಲ್ಲೂ ಸೋಲ್ತೀರಿ. ಬಿಕಾಸ್ ಓಪನ್ ಆಗಿ ಯಾರು ಕನ್ಫೆಸ್ ಮಾಡ್ಕೊಳ್ಳಲ್ಲ ಇಲ್ಲಿ ಎಷ್ಟೋ ಜನ. ಆ್ಯಂಡ್ ಈ ಮಧ್ಯೆ ಕಾವ್ಯ ಅವರೇ, ಅಶ್ವಿನಿ ಅವರೇ, ಚಿಕ್ಕದಾಗಿ ಸ್ಟಾರ್ಟ್ ಆಗಿದ್ದು, ನೀವು ಅವ್ರ ತಾಯಿ ತನಕ ಹೋಗೋದು ಓಕೆನಾ ಅಶ್ವಿನಿ ಅವರೇ? ಈಗ ಮಾತಾಡ್ತಾ ಎಷ್ಟೋ ಜನ ಹೇಳ್ತೀವಿ, ಹೋಗಯ್ಯ ಅಂತೀವಿ, ಹಾಗಂತ ಅಪ್ಪಂದ್ರ ತನಕ ಹೋಗ್ತೀವ, ಹೋಗಮ್ಮ ಅಂದ್ ಮಾತ್ರಕ್ಕೆ ತಾಯಿ ತನಕ ಹೋಗ್ತೀವ? ಅಣ್ಣ, ಇದು ಮೊದಲನೇ ಸಲ ಅಲ್ಲ, ಈ ಹಿಂದೆನೂ ಕಾವ್ಯ ತುಂಬಾ ಸಲ ಈ ತರದ್ದು ಮಾತಾಡಿ. ಕಾವ್ಯ ಅವ್ರಿಗೆ ಹಿಡ್ಕೊಂಡು ಜಡಿರಿ, ಕಾವ್ಯಗೆ ಹಿಡ್ಕೊಂಡು ಮಾತಾಡಿ. ಕಾವ್ಯ ಅವರಿಗೆ ನಿಮ್ಮ ಕಂಟೆಸ್ಟೆಂಟ್ಸ್ ಮಧ್ಯದಲ್ಲಿ ಏನೇ ನಡೆದ್ರು ಮಾತಾಡಿ. ತಾಯಿಯಂದ್ರ ತನಕ ಯಾಕೆ ಹೋಗ್ತೀರಿ ಅಣ್ಣ? ನಾನು ಹೆಂಗ್ ಹೋಗ್ತೀರಿ ತಾಯಿ ತನಕ ನೀವು? ಅಣ್ಣ, ನಾನು ಅವ್ರ ತಾಯಿಗೆ ಯಾವುದೇ ಪದ ಬಳಕೆ ಮಾಡಲಿಲ್ಲ. ಪದ ಬಳಕೆ ಮಾಡ್ಬೇಕಾಗಿಲ್ಲ. ನೀವು ಈಗ ನನಗೆ ನಿಮ್ಮ ಅಮ್ಮನಿಗೆ ಹೇಳು, ನಿಮ್ಮ ಅಮ್ಮನಿಗೆ ಹೇಳು ಅಂದ್ರೆ ಅದೇ ಕಾವ್ಯ ಅವ್ರ ತಾಯಿಗ ಅಲ್ಲಿ ಕುತ್ಕೊಂಡು ನೋಡ್ತಾ ಇದ್ರೆ ಆ ತಾಯಿ ಏನ್ ಮಾಡಿದೆ ಅಣ್ಣ? ಈಗ ನಾನು ಕೇಳ್ತೀನಿ, ಇವಾಗ ನಿಮಗೆ ಬರುತ್ತೆ ಅಶ್ವಿನಿ ಅವರೇ, ಹೋಗಮ್ಮ ಅಂತ ಹೇಳಿದ್ರು. ನಿಮಗೂ ಕಾವ್ಯ ಅವ್ರಿಗೂ ಮಧ್ಯದಲ್ಲಿ ಏನ್ ಮಾತಾಡಬೇಕೋ ಮಾತಾಡ್ಕೊಳ್ಳಿ. ಮನೆ ಹೊರಗಡೆ ಕುತ್ಕೊಂಡಿರೋ ವ್ಯಕ್ತಿಗಳು ಕರೆಕ್ಟ್, ಅವ್ರೇನ್ ಮಾಡಿದ್ದಾರೆ ಅಣ್ಣ? ಈ ಹಿಂದೆ 2-3 ಸಲ ಆದಾಗ್ಲೂ ನಾನು ಅದನ್ನ ಕಂಟ್ರೋಲ್ ಮಾಡಿದ್ದೆ. ಬಟ್ ನನಗೆ ಅವ್ರ ತಾಯಿಗೋ ಅಥವಾ ಇನ್ನೊಬ್ರಿಗೋ ಏನೋ ಕನ್ವೆ ಮಾಡ್ಬೇಕನ್ನೋದು ಅಥವಾ ಇದು ಅಂತ ಐ ಓನ್ಲಿ ಫೆಲ್ಟ್ ಒನ್ ಥಿಂಗ್ ಅಣ್ಣ, ಮೇ ಬಿ ಒಂದು ಸ್ವಲ್ಪ ಏಜಲ್ಲಿ ಡಿಫ್ರೆನ್ಸ್ ಇರ್ಬೋದು ಅವ್ರ ತಾಯಿಗೂ ನನಗೂ. ಬಟ್ ಅದು ಹೇಳೋವಾಗ ನನಗೂ ನನ್ನ ಮನೇಲೂ ಕೂತ್ಕೊಂಡು ನೋಡೋವಾಗ ಯಾರೇ ಮನೇಲೆ ಕೂತ್ಕೊಂಡು ಏನೇ ಮಾತಾಡಿದ್ರು ನಾನು ಹೇಳೋದು ಈ ಮಾತನ್ನ ನಾನು ಒಪ್ಪಲ್ಲ ಅಶ್ವಿನಿ ಅವರೇ. ನೀವೆಷ್ಟೇ ಕನ್ವಿನ್ಸ್ ಮಾಡಿದ್ರು ನೀವು ಜಗಳ ಆಡ್ಕೊಳ್ಳಿ, ನೀವು ಜಗಳ ಆಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಕಾವ್ಯ ಮಾಡಿದ ಮಿಸ್ಟೇಕ್ ಅಂತ ಹೇಳಿದ್ರೆ ನಾನು ಖಂಡಿತವಾಗ್ಲೂ ಹೇಳ್ತೀನಿ, ಕಾವ್ಯ ಅವ್ರ ತಾಯೇ ಕೂತ್ಕೊಂಡ್ಬಿಟ್ಟು ಆ ಟಿ ವಿಯಲ್ಲಿ ಹೇಳ್ತಾ ಇರ್ಬೋದು, ಕಾವ್ಯ ರಾಂಗ್ ಮಾಡ್ತಾ ಇದ್ದೆ, ಮಾತಾಡಮ್ಮ ನೀನು ಅಂತ. ಅದಕ್ಕೆ ತಾಯಿ ಅನ್ನೋದು. ಅವರಲ್ಲಿ ಕೂತ್ಕೊಂಡು ನೋಡ್ಬೇಕಾದ್ರೆ ಬಹುಶಃ ನೀವೇ ಅವ್ರ ಫೇವ್ರೇಟ್ ಆಗಿರ್ಬೋದು. ನೀವು ಹೋಗ್ಬಿಟ್ಟು ಅವ್ರ ಅಮ್ಮಂಗೆ ಹೇಳು ಅಂತಾದ್ರೆ, ಈಗ ನೀವು ಹೇಳೋ ಈ ಮಾತು ನಿಮ್ಮ ಮನೆಯವ್ರು ನೋಡಲ್ವಾ? ನೋಡ್ತಾರೆ ಅಣ್ಣ. ಅವರು ಒಂದು ಹೆಣ್ಣಲ್ವಾ? ಅಲ್ಲ, ನಾನು ಅದನ್ನ ಆಕ್ಸೆಪ್ಟ್ ಮಾಡ್ತೀನಿ ಅಣ್ಣ. ಐ ಥಿಂಕ್ ನಾನು ಅದನ್ನ ಆಕ್ಸೆಪ್ಟ್ ಮಾಡ್ತೀನಿ, ನಾನು ಅದನ್ನ ಡಿನೇ ಥಿಂಕ್ ಮಾಡಬೇಡಿ. ಯು ಆರ್ ರಾಂಗ್. ಡೆಫಿನೆಟ್ಲಿ ಅಣ್ಣ, ಐಲ್ ಟೇಕ್ ದಿಸ್. ಮನೆ ಒಳಗಡೆ ಯಾರೇ ಏನೇ ಮಾತಾಡ್ಕೊಂಡ್ರು ದಯವಿಟ್ಟು ನಾನೇ ಹೇಳ್ತಾ ಇದ್ದೀನಿ, ಫ್ಯಾಮಿಲಿ ತನಕ ಹೋಗಬೇಡಿ. ಹೊರಗಡೆ ಇರೋರು ವೀಕ್ಷಕರು ಮಾತ್ರ ಅಲ್ಲ, ನಿಮ್ಮ ಫ್ಯಾಮಿಲಿಗಳು ನಮ್ಮ ವೀಕ್ಷಕರೇ. ಎವ್ರಿಥಿಂಗ್ ಇಸ್ ನಾಟ್ ಓಕೆ. 4 ಜನ ಕಂಟೆಸ್ಟೆಂಟ್ಸ್ ಇನ್ನು ಕೂತಿದ್ದೀರಿ ಹಾಟ್ ಸೀಟಲ್ಲಿ. ರಜತ್, ಸ್ಪಂದನ ಅವರೇ, ಧನುಷ್ ಹಾಗೂ ಚೈತ್ರ ಅವರೇ. ಲಾಸ್ಟ್ ಟೈಮ್ ಥರ ಸೀಕ್ರೆಟ್ ಟಾಸ್ಕು ಅದೆಲ್ಲ ಇಲ್ಲ. ಈಗ ಖಂಡಿತವಾಗ್ಲೂ ಎಲಿಮಿನೇಷನ್ ಇದ್ದೇ ಇರುತ್ತೆ. ಯಾರು ಉಳಿತಾರೆ, ಯಾರು ಹೋಗ್ತಾರೆ, ಇಲ್ಲ ಯಾರ್ಯಾರು ಉಳಿತಾರೆ, ಯಾರ್ಯಾರು ಹೋಗ್ತಾರೆ, ಕಾದು ನೋಡೋಣ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗುವವರೆಗೂ ಆಲ್ ಆಫ್ ಯು ಟೇಕ್ ಕೇರ್. ಲವ್ ಯು. ಸೀಕ್ರೆಟ್ ಟಾಸ್ಕಿಂದ ಇಬ್ಬರು ಹೊರಗಡೆ ಬಂದು ಈಗ 2 ಮನೆ ಇದ್ದಿದ್ದು 1 ಮನೆ ಆಗಿದೆ. ಸೊ ವಾಪಸ್ ಮನೆ ದೊಡ್ಡದಾಗಿದೆ. ಹೋಗಿರೋ ಇಬ್ರು ಒಳಗಡೆ ಬಂದಾಗಿದ್ರು. ಆದ್ರೆ ಈ ವಾರ ಶೋರ್ ಶಾಟ್ ಇಬ್ರು ಮನೆ ಬಿಟ್ಟು ಹೊರಗಡೆ ಬರೋದು ಗ್ಯಾರಂಟಿ. ಮುಂದಿನ ಸಂಚಿಕೆಯಲ್ಲಿ ಯಾರ್ಯಾರು ಹೊರಗಡೆ ಬರ್ತಾ ಇದ್ದಾರೆ, ಯಾರ್ಯಾರು ಸೇಫ್ ಆಗ್ತಾರೆ ಅಂತ ನೋಡೋಣ ಅಂತ ಹೇಳ್ತಾ ಇದ್ವಿ. ನಿವಿಯಾ ಬಾಡಿ ಮಿಲ್ಕ್ ಪ್ರೆಸೆಂಟ್ಸ್ ಬಿಗ್ ಬಾಸ್ ಸೀಸನ್ 12 co-presented by Sunrich Refined Sunflower Oil, Asian Paints ಹಾಗೂ VZ Smart Television, co-powered by Asusura Realities, Walkmate Footwear, Santoor, Maruti Suzuki, Heritage, ಸಂಗೀತ ಮೊಬೈಲ್ಸ್ ಹಾಗೂ ತೇಜು ರೆಡಿ ಮಿಕ್ಸ್ ಮಸಾಲ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋವರೆಗೂ ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರಿಗೆ, ಕನ್ನಡದ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಕಿಚ್ಚ ಸುದೀಪ್ ಅನ್ನೋದ ನಮಸ್ತೆ, ಶುಭರಾತ್ರಿ, ಗುಡ್ ನೈಟ್, ಲವ್ ಯು.